ಕೃಷಿಯಲ್ಲಿ ಇಷ್ಟೊಂದು ದೊಡ್ಡ ಮನೆ ಕಟ್ಟಿದೆ ಅಂತ ಹೇಳಿದರೆ ನಾನು ನೋಡೋದಲ್ಲಿ ಫಸ್ಟೇ ಇವರೇ. ಕೃಷಿಕರನ್ನು ಮದುವೆ ಆಗಲಿಕ್ಕೆ ಹಿಂದೇಟು ಆಗ್ತಾರೆ ಆಲ್ಮೋಸ್ಟ್. ಹಾಗೆ ನೀವು ಇನ್ನೂ ಮದುವೆ ಆಗಲಿಕ್ಕೆ ಇರುವವರು, ನಿಮ್ಮ ಅಭಿಪ್ರಾಯ ಅಂತ? ಶೋಗು ಬಿಗ್ ಬಾಸ್ ಪೋಡುಂದಿ ನಿಕ್ಲಿ ನಿಕ್ಲೆ ಬಿಗ್ ಬಾಸ್ ನಕ್ಲಿ. ನಮಸ್ಕಾರ. ಎಂಚಿನ ಅಪ್ಪ ತುಂಬ ಕೃಷಿಯಲ್ಲಿ ಕಂಪ್ಲೀಟ್ ತೊಡಗಿಸ್ಕೊಂಡ್ರು. ಎಲ್ಲ ಜೀವನವನ್ನು ಅದರಿಂದಲೇ ಸಾಗಿಸಿತು. ಸಾಲದ ಹೊರೆ ಮಕ್ಕಳಿಗೆ ಬಿಡಬಾರ್ದು ಅಂತಲೇ, ಅಂದರೆ ಮಕ್ಕಳಿಗೆ ಹೊರೆ ಬೀಳಬಾರ್ದು ಅಂತ. ಊರೂರು ಸುತ್ತಿ ಬಂದ ಮೇಲೆ ನಮ್ಮೂರೇ ನಮಗೆ ಮೇಲು. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತೊಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೇನೆ. ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸಲೇಬೇಕು, ಅಂದರೆ ಒಂದು ಇನ್ಫಾರ್ಮೇಟಿವ್ ಆಗಿ ಕೊಡ್ತೇನೆ ನಾನು. ಅಂದರೆ ನಾವು ಏನು ಮನಸ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿಯನ್ನು ತೋರಿಸಲಿಕ್ಕೆ ನಾನು ಬಂದಿದ್ದೇನೆ. ಅದು ಯಾವ ಸಾಕ್ಷಿ ಅನ್ನೋದಕ್ಕೆ ಈಗ ಆನ್ಸರ್ ಸಿಗುತ್ತೆ ನಿಮಗೆ ಕೆಲವೇ ಹೊತ್ತಲ್ಲಿ. ಬನ್ನಿ ಅದು ಏನು ಅಂತ ನಾನು ಹೇಳ್ತೀನಿ. ದಾನಂಬೆ ಒರ್ಗಿಯ ಕೊಲ್ಲೊಂದ ದಾನಕ್ಕೆ ನೀನು ಜ್ಯೂಸ್ ಮಾರೋಣ ಅಂದ ಪರವಲಿಯಾ ಪರಲಿ. ಹಾಂ ನಮಸ್ಕಾರ. ಏನು ಚಲರ್ ಆರಾಮನ? ನಮಸ್ತೆ. ಹಾಂ ನಮಸ್ಕಾರ. ಏನು ಚಲರ್ ಆರಾಮನ? ಹೊರಕಪ್ಪೈ ಎರನೊಟ್ಟಿಗೆ. ಖುಷಿ ಅನ್ನದ ಇಲ್ಲಿ ಪೂರ ಕಟ್ಟಿಯರು. ಕಂಗ್ರ್ಯಾಚುಲೇಷನ್, ಅಭಿನಂದನೆ ನಿಮಗೆ ಗೆಡ್ಡೆ ಅವರು. ಎಂಚ ಇರು ಡ್ರೀಮ್ ಹೌಸ್ ಆತಿತ್ತಂಡ ಕನಸುದ ಕನಸು ಮಲ್ಲ ಕನಸು ನೀ ಈಡೇರಿಂದ ಅದ ಎಂಚ ಏತು ಖುಷಿಟುಲ್ಲರ ಅಂದ ಏತು ಖುಷಿಟುಲ್ಲರ ಏತು ಖುಷಿಟುಲ್ಲರ ಆತ ಖುಷಿ ಬಂಡ ಇನಿ ಏತು ಖುಷಿ ಟುಲ್ಲೇನ ಒಂದು ಮನ ರಾಬುಜಿ ಆತ ಖುಷಿ ಟುಲ್ಲೇನೆ ಇರೊಂಜಿ ಕೃಷಿಕರಾತು ಕೃಷಿ ಹಿಡ್ದೆ ಒಬ್ಬೇ ಒಂಜಿ ಸಾಲ ಸುಲ ಮಲ್ಪಂದೆ ಒಂಜಿ ಇಲ್ಲು ಕಟ್ಟೋಡಂಡ ಒಂಜಿ ಕೃಷಿಗೆ ಕಟ್ಟೋಡಂಡ ಏತು ಸವಾಲು ಉಂಡು? ಸವಾಲುಂಡು ಬಾರಿ. ಅವು ಬಂಡ ಪ್ರಯತ್ನ ಒಂಜಿ 2 ದಿನದ ಪ್ರಯತ್ನ ಅದು. ಏತು ವರ್ಷದ ಪ್ರಯತ್ನ? ಸಾಧಾರಣ ಒಂಜಿ 18 ವರ್ಷ. 18 ವರ್ಷದ ಪ್ರಯತ್ನ. ಇಲ್ಲಿ ಕಟ್ಟಿಯರ ಶುರು ಮಲ್ತು 8 ವರ್ಷ? ಇಲ್ಲಿ ಕಟ್ಟರ ಶುರು ಮಲ್ತು 4 ವರ್ಷ ಕರಿಂಡು. 4 ವರ್ಷ ಆಂಡು ಬರ್ತಿ 4 ವರ್ಷ. ಹಾಂ ಬರ್ತಿ 4 ವರ್ಷ ಆಂಡು. ಈರೆಗೆ ಕಣ್ಣ ಆಯ್ತನ್ನ ಇಂದನ್ನು ಕಟ್ಟೋಡೊಂದು ಅಥವಾ ಈರ್ನ ಇದಾದ ಡ್ರೀಮ್ ದೀತಿ ಇಂದನ್ನು ಕಟ್ಟೆ ಒಂದು ಈ ಜಾಗದ ಒಂಜಿ ತಾತ್ಕಾಲಿಕವಾದ ಒಂಜಿ ಶೆಡ್ ಕಟ್ಟಣ ಫಸ್ಟ್ಗೆ. ಶೆಡ್ ಬಂಡ ಒಂಜಿ 2 ರೂಮದ ಒಂಜಿ ಗುಡಿಸಲು ಅಪ್ಪಾಗ ಕನಸು ಇತ್ತು ಒಂಜಿ ಸರಿಯಾನಿ ಇಲ್ಲಿ ಕಟ್ಟೋಡೊಂದು ತುಕ ಏಪೊಂದತ್ತು ಕಟ್ಟೋಡೊಂದು ಅಂಡ ಐಕ್ ಐತ ಬದಲಕ್ಕೆ ಕೃಷಿನೇ ಮುಂದುವರಿಸೋದು ಪೋಯಿನ ಕೃಷಿನೇ ಮಲ್ತತ್ತು ಐಟ್ ಉಕ್ಕು ಆಯ್ತು ಫೈನಲ್ ಆತು ಇಲ್ಲಿ ಕಟ್ಟನದೆ ಕೃಷಿ ಆಂಡು ಕೃಷಿಟೊಂತ ಸಂಪಾದನೆ ಆಂಡು ಐಟ್ ಬುಕ್ಕ ಧೈರ್ಯೊಟ್ಟು ಇಲ್ಲಿ ಕಟ್ಟನ ಇರನ್ನ ಏಪಲ ಕೃಷಿ ಕೈ ಬಿಡುಜಾತ ಖಂಡಿತ ಬಿಡ್ತೀವಿ. ಕೃಷಿ ನಂಬಂಡ ಬದುಕೊಂಡು ಬಂದು ನಾವು ಅವು ನಿಜ ಆತ. ಇನ್ನು ಈ ಆನಂದ ಬಾಷ್ಪಗು ಸಂತೋಷ ಅಂದ ಐತೆ. ಸಂತೋಷದ ಕಣ್ಣು ನೀರು ಬರೋದು ಏತು ಭಂಗ ಬೈದಾರ ಏನೋ ಅದ ಈ ಜಾಗ ಇಡತೆ ಮಸ್ತ್ ಶ್ರಮದ ಈತು ಬೇಲೆ ಮಲ್ತದು ಇರಗು ಹುಷಾರಿದ್ದ ಜನ ಟೈಮ್ ಉಡ್ಲ ಇರೋಂಜಿ ಭಾರಿ ಐನೊಂಜಿ ನೆಂತನ ಕಾರ್ಯನ ಮಲ್ತು ಬಿಡಿಯರು ಒಂದು ಜೋಕ್ಲ ಬಗ್ಗೆ ತಂದ್ರೆ ಜಿಪ್ಪ
ಸಮಯ ಈಗ ಅನಾರೋಗ್ಯ ಆತಿತ್ತು ನದೇ ಒಂಚೂರು ಬೂರ್ತು ಮಾಡ್ತಾರೆ ಹಂಗೆ ಅನಾರೋಗ್ಯ ಆತಿತ್ತು ದಾದಾ ಅನಾರೋಗ್ಯ ಆತಿತ್ತು. ಬಂಡ ಚೂರು ಎಡ್ಡೆ ಮುಂಚೆ ಕೊಯ್ನಾಗ ಒಂಜಿ ಬೂರ್ತು ಸೊಂಟ ಚೂರು ಪೆಟ್ಟಾಯಿನ ಇತ್ತ ಹುಷಾರಿಲ್ಲ ಸರಿಯಾಂಡು ಇದನ್ನೇ ಅವರು ನೋಡಿದ್ರಲ್ಲ ಕಣ್ಣು ತುಂಬಿರುವಂಥವರಿಗೆ ಹಾಗೆ ಅವರ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇದ್ದಾರೆ. ಹೇಗೆ ನೋಡ್ಬೋದು ತುಂಬ ಜನ ಕೂಡಿದ್ದಾರೆ ಆ ಕಡೆಗೆಲ್ಲ. ಹಾಗೆ ಭಾಳ ವರ್ಷದ ಅವಳ ಕನಸಾಗಿತ್ತು. ಆ ಕನಸನ್ನು ಅವರು ಇವತ್ತು ಸಾಕಾರ ಮಾಡಿಕೊಂಡ್ರು. ಯಾವುದೇ ಸಾಲ ಸೂಲ ಮಾಡದೆ ಸುಮಾರು 1 ಕೋಟಿಯ ವೆಚ್ಚದ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿದರೆ ಒಂದು ಕೃಷಿಯನ್ನು ನಂಬಿ ಮಾಡಿದ್ದು. ಬೇರೆ ಯಾವುದೇ ಇದಿಲ್ಲ, ಅವ್ರಿಗೆ ಇನ್ಕಮ್ ಇಲ್ಲ. ಕೃಷಿ, ಅಡಿಕೆ ಮತ್ತು ಸ್ವಲ್ಪ ಒಳ್ಳೆ ಮೆಣಸು, ಗೇರು ಬೀಜ ಇದೆಲ್ಲ ಆಗ್ತದೆ, ರಬ್ಬರ್ ಉಂಟು. ಅದೆಲ್ಲವನ್ನು ನಂಬಿ ಅವರು ಇಷ್ಟರವರೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ. ಕೆಲವು ದಿವಸಗಳು ಅವರು ಆರಾಮಿಲ್ಲದೆ ಮನೇಲಿ ಮಲಗಿದ್ರು, ಒಳ್ಳೆ ಮೆಣಸು ಕೊಯ್ಯುವಾಗ ಬಿದ್ದು ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗಿತ್ತು. ಇದೆಲ್ಲದರ ನಡುವೆ ಕೂಡ ಅವರು ಬದುಕನ್ನು ಕಟ್ಟಿಕೊಂಡ ರೀತಿ ಅನೇಕ ಕೃಷಿಕರಿಗೆ ಮಾದರಿಯಾಗಲಿ ಅನ್ನುವಂಥ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಂದಷ್ಟು ಜನ ಇದ್ದಾರೆ ನಮ್ಮ ಜೊತೆ, ಅವರ ಕುಟುಂಬದವರೇ ಅಲ್ಲ. ಸರ್ ನಮಸ್ತೆ. ನಮಸ್ತೆ 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 ಏನ ಪದರ್ದರು ಮೋನಪ್ಪ ಗೌಡ ಅರಿಮಜೋಳು ಎನ್ನ ತುಳುಟು ಮಾತಾಡೋದು ದಾದಾ ಓಡಾರು ಎನ್ನ ಮಿಸ್ಸಸ್ನ ಅಕ್ಕ ಇಡೆ ಕೊಡ್ತಾನ ಅಂಚ ಈ ಒಂಜಿ ಸನ್ನಿವೇಶಡು ದಾದ ಅನಿಸುನು ಪಂಡ ಈರ್ನ ಒಂಜಿ ಫ್ಯಾಮಿಲಿದ ಕುಟುಂಬದಕಲು ಈತೊಂಜಿ ಒಂಜಿ ಕೃಷಿಕರ ನಂಬುದು ಕೃಷಿ ನಂಬುದು ಬದುಕಿರತ್ತ ದಾದ ಪನ್ಪಾರೆ ಒಂಜಿ ಇಲ್ಲು ಮಸ್ತ್ ಜನ ಕಟ್ಟಬೇರು ಬೇತೆ ಬೇತೆ ಜಾಬ್ ಬಿಟ್ಟು ನೌಕರಿ ಮಾಡ್ತದೆ ಸರ್ಕಾರಿ ನೌಕರಿ ತಗಲು ಮಸ್ತ್ ಜನ ಕಟ್ಟಬೇರು ಅಣ್ಣ ಒಂಜಿ ಕೃಷಿತ್ತೆ ಖಾಲಿ ಕೃಷಿತ್ತ ಉತ್ಪತ್ತಿಡೆ ಒಂಜಿ ಮಲ್ಲ ಇಲ್ಲು ಕಟ್ಟೋಡ ಭಾರಿ ಸವಾಲ ಒಂಜಿ ಭಾರಿ ಬಂಗ ಆ ಸುಲಭ ಇಜ್ಜಿ ಪಂಡ ಪ್ರತಿ ಒಂಜಿ ಮಾರ್ತು ಬಜ್ಜಿ ಮಾರ್ತ ದೆಣ್ಣು ಮಾರ್ತೆ ಕಟ್ಟೋಡು ಅಂಚಿದ್ರೆ ಒಂಜಿ ಆ ಸಾಧನೆ ನಿಂಬೇರು ಮಲ್ತಿದ್ದಾರೆ ಕೃಷಿಟ್ಟೆ ಎಡ್ಡ ಕೃಷಿಕರಿ ಎಂಬೇರು ಎಡ್ಡ ಕೃಷಿಕೆ ಉತ್ತಮ ಕೃಷಿಗೆ ಎಂಚ ಕೃಷಿ ಮಲ್ಪೊಡೋದು ಮಕ್ಕಳಿಗೆ ಐಡಿಯಾ ಬರೋ ಗೊತ್ತಿಪ್ಪುಂಡು ಆ ರೀತಿ ಕೃಷಿ ಮಲ್ತದ್ದು ಅವೇ ಇನ್ನೊಂದು ಉದುಪತ್ತಿಡು ಒಂಜಿ ಭಾರಿ ಶೋಕದ ಅರೆ ನೆಮ್ಮದಿ ಅಪ್ಪಣ ಒಂಜಿ ಇಲ್ಲು ಬೋಡ ಇಡ್ಲೆಕ್ಕೊಂಡು ಒಂಜಿ ಇಲ್ಲು ಕಟ್ಟದೇರು ಅವು ಭಾರಿ ಸಂತೋಷ ಎಂಕ್ಲೆ ಮಾರಿ ಖುಷಿ ಆತನು ಮಾತಾರಿಗ್ಲ ಖುಷಿ ಆತನು ಮನ್ಪೇನೆ ಈ ಪೊರ್ತರಿನ ಪಂಡೋದುಳ್ಳ ಕುತ್ಕೊಳ್ಳಿ. ಪುರುಷೋತ್ತಮ ಗೌಡರು ಒಳ್ಳೆಯರು ನಮ್ಮ ಒಟ್ಟಿಗೆ. ಸರ್ ನಮಸ್ತೆ. ನಮಸ್ತೆ. ಮತ್ತು ತುಳುಟುಪುರ ಪಾತೇರಿಯರು ಕನ್ನಡಲ್ಲ ಅಂತ ಜನಕ್ಳಿಗೆ ಅರ್ಥ ಹೊಂದಿಜ್ಜಿನ ಮನ್ಪುಣ ಕಾರಣಕ್ಕೆ ಮತ್ತು ನಮ್ಮ ಅಂಚಿದ ರೀಡರ್ಸ್ನಕ್ಲಿಗೆ ಮತ್ತು ಕನ್ನಡ ಇಡಲ್ಲ ಅಂತ ಮನೇಲಿ ಇದಾದ ವಿಷಯ. ನಾನು ಇಲ್ಲಿಗೆ ನನ್ನ ಅಕ್ಕನನ್ನು ಮದುವೆ ಮಾಡಿಕೊಟ್ಟದ್ದು. ಭಾವನ ಒಂದು ಪರಿಶ್ರಮ ಏನಂದರೆ ಕೃಷಿ ಮಾಡಿ, ಕೃಷಿಯಲ್ಲಿ ಈಗಾಗಲೇ ಅವರಿಗೆ ಒಂದು 3.5 ಎಕರೆ ಜಾಗ ಇತ್ತು. ಅದರ ಪಕ್ಕದಲ್ಲಿ ಒಂದು 3.5 ಎಕರೆ ಜಾಗ ವಾಪಸ್ ಪರ್ಚೇಸ್ ಮಾಡಿ ಅದರಲ್ಲಿ ನನ್ನ ಪ್ರಕಾರ 800 ಅಡಿಕೆ ಗಿಡ ಹಾಕಿದ್ದಾರೆ. 800 ಅಡಿಕೆ ಗಿಡದಲ್ಲಿ 30 ಕ್ವಿಂಟಲ್ ಅಡಿಕೆ ತೆಗೆಯಲು ಈ ಭಾಗದಲ್ಲಿ ಯಾರಿಲ್ಲ ಅಂತ ಕಾಣಿಸಿದೆ. ನಮಗಂತೂ ಆಗಲಿಲ್ಲ. ನಾನು ಕೂಡ ಒಂದು 600 ಗಿಡ ನೆಟ್ಟಿದ್ದೇನೆ. ನನಗೆ ಆ ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಕೃಷಿಯ ಪರಿಶ್ರಮದಿಂದ ಇಂಥ ಒಂದು ಅದ್ಭುತವಾದ ಮನೆ ಕಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ನಿಜವಾಗ್ಲೂ ಒಂದು ನಮಗೆಲ್ಲರಿಗೂ ಖುಷಿ ತಂದಿದೆ. ಯಾಕೆಂದರೆ ದೊಡ್ಡ ಜಾಬಿನವರು ಬೇರೆ ಬೇರೆ ವಿಚಾರದಲ್ಲಿ ಮನೆ ಕಟ್ಟೋದು ಒಂದು ದೊಡ್ಡ ಸವಾಲಲ್ಲ. ಆದರೆ ಈ ಕೃಷಿಯಲ್ಲಿ ಕೃಷಿ ಭೂಮಿಯಲ್ಲಿ ಇಷ್ಟೊಂದು ಕೃಷಿ ಮಾಡಿ ಅಡಿಕೆ ಗಿಡದಲ್ಲಿ ಇಷ್ಟೊಂದು ದೊಡ್ಡ ಮನೆ ಮಾಡೋದು ಅಂದರೆ ಬಹಳ ಸಂತೋಷದ ವಿಷಯ, ನಮಗೆಲ್ಲರಿಗೂ ಖುಷಿಯ ವಿಚಾರ. ಅದು ಮಾದರಿ. ಈಗ ನೀವೇ ಹೇಳಿದಾಗೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸು ದೊಡ್ಡ ಕೆಲಸದಲ್ಲಿರುವವರು ಮನೆ ಕಟ್ಟೋದು ಸಾಮಾನ್ಯ, ದುಡ್ಡು ಉಂಟು ಕಟ್ತಾರೆ. ಆದರೆ ಕೃಷಿಯನ್ನೇ ನಂಬಿ ಬದುಕುವವರು ಕಟ್ಟೋದು ಭಾಳ ವಿರಳ ಮತ್ತು ಅದಕ್ಕೊಂದು ಶ್ರಮ ಜಾಸ್ತಿ. ಸೊ ಅದಕ್ಕೆ ನೀವು ಏನು ಹೇಳ್ತೀರಿ ನಿಮ್ಮ ಭಾವನೆ ಬಗ್ಗೆ? ಅದೇ ಭಾವನೆ ಬಗ್ಗೆ ನನಗೆ ಅದು ಖುಷಿ ತಂದಿದೆ. ಯಾಕಂದರೆ ಒಂದು ಅವರು ಕೃಷಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಯಾಕಂದರೆ ಅವರ ಕೆಲವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ದೊಡ್ಡ ಕೃಷಿಯವರು. ಅವರಲ್ಲಿಗೆ ಹೋಗಿ ಆ ಕೃಷಿಯ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಯಾಕೆ ಈ ಕೃಷಿಯನ್ನು ಮಾಡಿ ನಾನು ಕೂಡ ಅವರಿಗೆ ಬದುಕಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋದೊಂದು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಬಹಳ ಹೆಮ್ಮೆ ತಂದಿದೆ. ಹಾಗೆ ಕೆಲವು ಸಮಯಗಳ ಹಿಂದೆ ಅವರು ಮಲಗಿದಲ್ಲೇ ಆಗಿದ್ದರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ. ಆಗ ಅವರು ಬಹುಶಃ ಏನು ಅಂದ್ಕೊಂಡಿದ್ರೇನೋ ಈ ಮನೆ ನಾನು ಸಂಪೂರ್ಣ ಮಾಡ್ತೀನೋ ಇಲ್ವೋ ಅನ್ನೋಂಥ ಭಾವನೆ. ಆಗ ನೀವೆಲ್ಲ ಎಷ್ಟು ನೋವು ಪಟ್ಟಿದ್ರಿ ಅಂತ? ತುಂಬ ನೋವು ಪಟ್ಟಿದ್ವಿ. ತುಂಬ ನೋವು ಪಟ್ಟದಂತೂ ಇದೆ. ಹಾಗೆ ನಮ್ಮ ಕುಟುಂಬಸ್ಥರು ಮಾಧವ್ ಕುಟುಂಬ ಇವರಿದ್ದಾರೆ. ಇವರ ಬಗ್ಗೆ ಅದರ ವಿಚಾರವಾಗಿ ಸ್ವಲ್ಪ ಗೊತ್ತಿರ್ಬೋದು ಹೆಚ್ಚಿನವಾಗಿ. ನಮ್ಮ ಮಾಧವ್ ಅವರೇ ನಮಸ್ತೆ. ಕುಟುಂಬಸ್ಥರು ನೀವು? ಅವರ ಕುಟುಂಬಸ್ಥ ಏನಾಗಬೇಕು ಅವರಿಗೆ? ನಾನು ಕುಟುಂಬಸ್ಥ. ಮತ್ತು ನಮ್ಮ ಚಿಕ್ಕಪ್ಪ ಆಗ್ತಾರೆ ಇವರು. ನಾನು ತಿಳಿಯೋದಕ್ಕೆ ನಾನು ಸಣ್ಣವರಿಂದಲೇ ಇವರು ದೊಡ್ಡ ಶ್ರಮಜೀವಿ ಕೃಷಿಯಲ್ಲಿ. ಬೇರೆ ಬೇರೆ ಕೃಷಿ ಮಾಡ್ತಿದ್ದಾರೆ, ಒಂದೇ ಕೃಷಿ ಅಲ್ಲ, ಎಡ ಕೃಷಿಯಾಗಿ ಕರಿಮೆಣಸು ಬೇರೆ ಬೇರೆ ಕೃಷಿಯಲ್ಲಿ ತುಂಬ ಶ್ರಮಪಟ್ಟು ಇಂಥ ದೊಡ್ಡ ಒಂದು ಮನೆ ಕಟ್ಟಿದ್ದಾರೆ. ನಮಗೆ ಕುಟುಂಬರಿಗೆ ಒಂದು ತುಂಬ ಸಂತೋಷ ಆಗಿದೆ. ತುಂಬ ಅವರು ಆರೋಗ್ಯ ಏರ್ಪಾಡು ಒಂದು ಸಲ ಆಯಿತು. ಆದರೂ ಕೃಷಿ ಶ್ರಮದ ಛಲ ಬಿಡದೆ ಶ್ರಮಪಟ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ನೋಡಿದ ಹಾಗೆ ಅವರು ಹೇಗೆ ಅಂತ ಒಂದು ಸಮಾಜ ಸೇವಕ ಮತ್ತು ಎಲ್ಲರಿಗೊಂದು ಮಾದರಿ. ಅಂದರೆ ನಮಗೆ ನಾವೊಂದು ಏನಾದರೂ ಕೆಲಸ ಮಾಡಬೇಕಿದ್ರೆ ಅವರದ್ದು ತುಂಬ ಮಾಹಿತಿ ಕೊಡ್ತಿದ್ರು. ಈ ಥರ ಅಷ್ಟು ಒಳ್ಳೆ ಶ್ರಮಜೀವಿ ನಮ್ಮ ತಿಳಿಯೋ ಪ್ರಕಾರ.
ಹಾಗೆ ನಮ್ಮ ಕೂಡಲ ಸತೀಶ್ ಅವರಿದ್ದಾರೆ. ಅವರು ನಿಮಗೆ ನಾವು ಚಿಕ್ಕಪ್ಪ. ಹೌದು ಚಿಕ್ಕ. ಮತ್ತು ಹೇಗಿದ್ದೀರಿ? ಆರಾಮ. ಈಗ ಈ ಒಂದು ನಿಮ್ಮ ಚಿಕ್ಕಪ್ಪನ ಈ ಒಂದು ಸಾಧನೆ, ನೀವು ಕೂಡ ಕೃಷಿಕರು, ಅಡಿಕೆ ಕೃಷಿಕರು. ಅವರು ಚಿಕ್ಕಪ್ಪ ಅವರು ನಮಗೆಲ್ಲರಿಗೂ ಅವರು ಮಾದರಿ. ಅವರ ಈ ಸಾಧನೆ ನಮಗೆ ತುಂಬ ಖುಷಿ ತಂದಿದೆ. ಹೌದು ಅಷ್ಟೇ. ಇದರಿಂದ ನೀವೇನಾದರೂ ಪ್ರೇರೇಪಿತರಾಗಿದ್ದೀರಿ ಅಂತ? ಹೌದು, ಅವರ ಸಾಧನೆಯ ಹಿಂದೆ ನಾವು ಕೂಡ ಅವರ ಆ ದಾರಿಯಲ್ಲಿ ಹೋಗಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹೌದು. ನೂರಾರು ಜನರಿಗೆ ಇದೊಂದು ಮಾದರಿ ಅನ್ಕೊಳ್ತೀರಿ. ಮಾದರಿ ಕೃಷಿಯಿಂದ ಈ ರೀತಿಯ ಒಂದು ಮನೆ ಕಟ್ಟಿರೋದು ತುಂಬ ಸಂತೋಷ. ಎಲ್ರಿಗೂ ಒಂದು ಮಾದರಿ. ಹೌದು. ಹಾಗೆ ಶರತ್ ಅವರು ಕಿರಿಯ ವಯಸ್ಸಲ್ಲಿ, ಹಾಗೆ ಶರತ್ ಎಂಚ ಪನ್ಪರ್ ದಾದ ಪನ್ಪರ್ ಇದೆ ಈ ಒಂದು ಖುಷಿನ ಮಸ್ತ್ ಖುಷಿ ಆಗುದು. ಖಾಲಿ ಕ್ರಿಕೆಟ್ ಮಸ್ತ್ ಮಸ್ತ್ ಎಂಗ್ಲೇ ಒಂದು ಇನ್ಸ್ಪೈರ್ ಅದ ಹೆಂಗ ನಕ್ಲಿಗೆ ಮಸ್ತ್ ಇನ್ಸ್ಪೈರ್ ಆದೇರು ಅಂಚನೆ ಏತು ವರ್ಷದ ಇಲ್ಲಡೆ ಬರೋಂದಿತ್ತಾರೆ ಅಕ್ಲ ಕಷ್ಟನ ಪೂರ ತೂತಾರೆ. ಬಂಗಾಡ ಪೂರ ಬರ್ತಾನೆ ಎಲ್ಲಿ ಇರ್ತದೆ ಬರೋದಲ್ಲ ಏತು ಬಂಗಾಡ ಬರ್ತದೆ ಈ ಸಾಧನೆ ಮಾಡ್ತಾರೆ. ಮಸ್ತ್ ಮಸ್ತ್ ಭಂಗ ಮಾಡ್ತಾರೆ ಅಂದ ವೆರಿ ಗುಡ್. ಎಂಚ ಪೂರ ಮಾಂತೆರ್ಲ ಅವೇ ಪಾತೆರನ್ನ ಬನೊಂದುಲ್ಲೇರು ಪಂಡ ಬಂಗಾಡು ಬರ್ತದು ಎಂಚ ಮಿತ್ತು ಬರೋಲಿ ಲೈಫ್ ಹುಡುದಾದ ಸಾಧನೆಯನ್ನು ಮಲ್ಪೋಲಿ ಪನ್ಪುನೇನು ಮಸ್ತು ಜನ ಪಂಡೇರು ಮುಲ್ಪ ಮಾಂತ್ರಿಗಳ ಮಾದರಿಯ ಆಯರೆಂದು ಪಂಡೇರು ಅಂಚನೆ ನಾನಾತು ಜನನ ಪಾತೆರ್ಪಗ ಅಕಲ್ ದಾದ ಪಣ್ಪೇರು ದಾದಾದ ವಿಷಯನ ಈ ಇಲ್ಲದ ತಗಲಿನ ಬಗ್ಗೆ ಶೇರ್ ಮಲ್ಪೇರು ಪಣ್ಪೇನು ಪಾತೆರ್. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಹಾಗೆ ನಮ್ಮ ಜೊತೆ ಇವತ್ತು ಉದಯ್ ಕುಮಾರ್ ಅವರಿದ್ದಾರೆ. ಮೂಲತಃ ಈ ಊರಿನವರೇ, ಆದರೆ ಬ್ಯಾಂಗ್ಳೂರಲ್ಲಿ ನೆಲೆಸಿ ಸುಮಾರು ವರ್ಷಗಳ ಕಾಲ ಹೋಟೆಲ್ ಉದ್ಯಮವನ್ನು ಮಾಡಿ ಅದರಲ್ಲಿ ಅವರ ಜೀವನ. ಇವತ್ತು ಭಾವನ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿದು ಭಾವ ತುಂಬ ಸ್ಟ್ರಗಲ್ ಮಾಡಿದವರು. ಯಾಕಂದರೆ ಕೃಷಿಗೆ ಫಸ್ಟು ಉತ್ತೇಜನ ಕೊಟ್ಟಿದ್ದವರು ನಮ್ಮ ಭಾವ. ಮನೆ ಆಮೇಲೆ ಫಸ್ಟು ಕೃಷಿ ಅಂತೇಳಿ ಉತ್ತೇಜನ ಕೊಟ್ಟವರು ನಮ್ಮ ಭಾವ. ಚಿಕ್ಕ ಮನೆ ಇದ್ರೂ ತುಂಬ ವರ್ಷದಲ್ಲಿ ಅದರಲ್ಲೇ ನಮಗೆ ಮನೆಯೇ ಇಂಪಾರ್ಟೆಂಟ್ ಅಲ್ಲ, ಕೃಷಿ ಮುಖ್ಯ. ಆಮೇಲೆ ಮುಂದಿನ ದಾರಿ ನೋಡುವ, ಮನೆ ಏನಾದರೂ ಆದರೆ ದೇವರ ಕೈಯಲ್ಲಿದೆ ಅಂತೇಳ್ಬಿಟ್ಟು ನೋಡುವ ಅಂತೇಳ್ಬಿಟ್ಟು ಮಾಡಿದವರು ನಮ್ಮ ಭಾವರು. ಇವಾಗ ಎಲ್ಲ ಅನುಕೂಲ ಆಗಿದೆ ಕೃಷಿಯಿಂದ. ಆ ಕೃಷಿಯನ್ನೇ ದೇವರನ್ನು ನಂಬಿದವರು ನಮ್ಮ ಭಾವವರು. ಈಗ ದೇವರು ಒಂದು ದಾರಿ ತೋರಿಸಿದರೆ ಒಳ್ಳೆಯ ಮನೆ ಕಟ್ಟುವ ಒಂದು ಯೋಗ ಬಂದಿದೆ. ಅದು ಇವತ್ತಿನ ದಿನ ಸಫಲವಾಗಿದೆ. ನಮಗೆಲ್ಲ ಖುಷಿ ಇದೆ. ನಾವು ಅವರು ಭಾವಂದಿರುಗಳೆಲ್ಲ ನಮಗೆಲ್ಲ ಖುಷಿ ಇದ್ದರೆ, ಇದು ನನ್ನ ತಮ್ಮ, ಅವನು ನನ್ನ ತಮ್ಮ, ಅವನು ಇನ್ನೊಬ್ಬ ತಮ್ಮ, ಇವರು ನಮ್ಮ ಪೊಲೀಸ್ ಅವರು, ನನ್ನ ಭಾವನ ಅಣ್ಣನ ಭಾವ ಇವರು ನನ್ನ ತಮ್ಮನ ಮಕ್ಕಳು ಇವರೆಲ್ಲ. ನಿಮ್ಮ ತಂಗಿಯನ್ನು ಕೊಟ್ಟದ್ದು? ನಮ್ಮ ತಂಗಿಯನ್ನು ಇಲ್ಲಿ ಕೊಟ್ಟು ತುಂಬ ವರ್ಷ ಆಯಿತು. ಆದರೆ ಪರವಾಗಿಲ್ಲ, ನಮ್ಮ ತಂಗಿಯರನ್ನು ಕೊಟ್ಟಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿದ್ದಾರೆ ಎಲ್ಲರೂ ನಮ್ಮ ಭಾವಂದಿರು. ಅದು ನಮಗೆ ಹೆಮ್ಮೆ ಪಡುವಂಥ ಖುಷಿ ಹೌದು. ಹಾಗೆ ನಮ್ಮ ಜೊತೆ ಇವತ್ತು ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತೇಳಿ. ಹೌದು, ತಂಗಿಯವರಿಗೆ ಭಾವನೆ ಕೊಟ್ಟದ್ದು, ಮದುವೆ ಮಾಡಿ ತುಂಬ ವರ್ಷ ಆಯಿತು. ಇವರ ಬಗ್ಗೆ ಹೇಳೋದಾದರೆ ನಿಜವಾಗಿಯೂ ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ತಂದೆಯವರಾಗಿ ಅವರಾಗಿ ಇವರು ಕೂಡ ಕೃಷಿಯಲ್ಲಿ ಇಷ್ಟೊಂದು ದೊಡ್ಡ ಮನೆ ಕಟ್ಟಿದಂತೇಳಿದರೆ ನಾನು ನೋಡೋದಲ್ಲಿ ಫಸ್ಟೇ ಇವರೇ. ಕೃಷಿ ಉದ್ಯಮದಲ್ಲಿ ಬೇರೆ ಯಾವ ಇದು ಇಲ್ಲ ಅವರಿಗೆ, ಬರೀ ಈ ಉದ್ಯಮೆಯಲ್ಲಿ ಇಷ್ಟೊಂದು ದೊಡ್ಡ ಮನೆ ಕಟ್ಟಿದೆ ಅಂದರೆ ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಅವರ ದಾರಿಯಲ್ಲಿ ಇನ್ನೂ ಎಲ್ಲರೂ ಇದೇ ರೀತಿಯಲ್ಲಿ ಕೃಷಿಯ ಉದ್ದಿಮೆ ಮಾಡಿ ಹೀಗೆ ಮುಂದುವರಿಬೇಕಂತೇಳಿ ನಾನು ಎಲ್ಲರಲ್ಲಿಯೂ ಪ್ರಾರ್ಥಿಸ್ತೇನೆ. ಅದೇ ರೀತಿ ಅವರ ದಾರಿಯಲ್ಲಿ ನಾವು ಕೂಡ ಇರ್ತಾಯಿದ್ದೇವೆ. ಸ್ವಲ್ಪ ಅವರ ಇದರಲ್ಲಿ ನಾವು ತೆಂಗಿನ ಗಿಡ ಎಲ್ಲ ನಟ್ಟಿದ್ದೇವೆ. ಹಾಗೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ಈಗ ಇವರೆಲ್ಲ ಮನೆ ಕಟ್ಟಿದ್ದು ನೋಡಿ ಮುಂದಕ್ಕೆ ನಿಮ್ಮಗಳಿಗೆ ಏನಾದರೂ ಒಂದು ಉತ್ತೇಜನ ಅಲ್ವಾ? ಭಾವ ಈ ಥರ ಮಾಡಿದ್ದಾರೆ, ನಾವು ಮಾಡಬೇಕು ಅಂತ ಇಲ್ಲೇ ಒಂದು 10-15 ಮನೆಯದ್ದು ಕನಸು ಅಲ್ಲ, ಜಾಸ್ತಿ ಮನೆದ. ಈಗ ಭಾವಂದಿರು ಪ್ರಾರಂಭ ಇದು ಮಾಡಿದ ಇದು ನೋಡಿ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಈಗ 1 ವರ್ಷ ಇಂಟರ್ ಲೆವೆಲ್ ಬರ್ತಾ ಇದೆ, ನಾನು ಕೂಡ ಮಾಡ್ತಾ ಇದ್ದೇನೆ. ನಿಮ್ಮ ಕನಸಿನ ಮನೆ ಕೂಡ ಬೇಗ 1 ವರ್ಷದಲ್ಲಿ ಆಗಬೇಕಂತ ಪ್ರಯತ್ನ ಪಡ್ತಾ ಇದ್ದೇನೆ. ಆಗಬೇಕು ಅಂತೇಳಿ ನಾನು ದೇವರಲ್ಲಿ ಕೂಡ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ಇವರು ಹೋಟೆಲ್ ಉದ್ಯಮದಲ್ಲಿ ಇದ್ದರೂ ಕೂಡ ಇವರಿಗೆ ಭಾಳ ಒಂದು ಕನಸುಂಟು ಮನೆ ಕಟ್ಟಬೇಕು ಅಂತ. ಅದು ಅವ್ರು ಹೇಳಲಿಲ್ಲ ಅಂದರು, ನನ್ನ ಮನಸ್ಸಲ್ಲಿ ಅದು ಯಾವಾಗಲೂ ಉಂಟು. ಅವರು 2 ಮಕ್ಕಳನ್ನು ಬೆಂಗಳೂರಲ್ಲಿ ಓದಿಸೋದೇ ಅವರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನು ಮೀರಿ
ಹಗಲು ರಾತ್ರಿ ಹೋಟೆಲಲ್ಲೆಲ್ಲ ದುಡಿದು ಇವತ್ತು ಈ ಮಟ್ಟಿಗೆ ಬೆಳೆದು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಮಕ್ಕಳೇ ಆಸ್ತಿ ಅಂತ ತಿಳ್ಕೊಂಡವರು ನಮ್ಮ ಉದಯ್ ಕುಮಾರ್ ಅವರು. ಏನು ಹೇಳ್ತೀರಿ? 100ಕ್ಕೆ 100 ಸತ್ಯ. ಹೌದು ಹೌದು. ನಾವು ಕೂಡ ಅದೇ ಇವಾಗ ಇನ್ನು ಮಕ್ಕಳ ಭವಿಷ್ಯ ಸ್ವಲ್ಪ ಎಜುಕೇಷನ್ ಎಲ್ಲ ಆಯಿತು, ಇನ್ನು ಈ ಕಡೆಗೆ ನೋಡುವ. ನಮ್ಮ ಭಾವಂದಿರನ್ನೆಲ್ಲ ಕೃಷಿಗಳನ್ನ ನೋಡಿಬಿಟ್ಟು ನಮಗೆ ಸ್ವಲ್ಪ ಉತ್ತೇಜನ ಬಂದಿದೆ. ನಮಗೆ ಯಾವುದು ಇದ್ರೂ ಇದು ಶಾಶ್ವತ ಅಲ್ಲ, ಸಿಟಿಯಲ್ಲಿ ಇರೋದು ಶಾಶ್ವತ ಅಲ್ಲ, ಊರು ನಮ್ಮದು ಶಾಶ್ವತ. ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಈ ಕಡೆಗೆ ಈಗ ಇನ್ನು ಹೋಲುವಂತ ಇದ್ದೀವಿ. ನೋಡಿ ಅದೇ ದಾರಿಯಲ್ಲಿ ಭಾವನ ದಾರಿಯಲ್ಲಿ ನಾವು ಬರ್ತಾ ಇದ್ದೀವಿ, ಈ ಕಡೆಗೆ ಬರ್ತಾ ಇದ್ದೀನಿ. ಊರೂರು ಸುತ್ತಿ ಬಂದ ಮೇಲೆ ನಮ್ಮೂರೇ ನಮಗೆ ಮೇಲು ಅನ್ನುವಂತಹ ಒಂದು ನಿಮ್ಮ ಯೋಚನೆ ಭಾಳ ಚೆನ್ನಾಗಿದೆ. ಹಾಗೆಯೇ ಸರ್ ಬನ್ನಿ, ದಯವಿಟ್ಟು ಈ ಕಡೆ ಬನ್ನಿ. ಸತೀಶ್ ಚಂದ್ರ ಅವರು. ನಾನು ಸತೀಶ್ ಚಂದ್ರ, ಇಲ್ಲಿ ಸತೀಶ್ ಚಂದ್ರ ಕೇವಲ ಇಲ್ಲಿ ಇವರು ಶಿವಪ್ಪ ಜಾರಕಿಹೊಳಿ ಅವರ ಅಣ್ಣನ ಭಾವ, ಅಂದರೆ ಅವರ ಮಿಸಸ್ನ ಅಣ್ಣನ ಮುಕ್ತ ಅಂತೇಳಿ. ಈಗ ಶಿವಪ್ಪ ಜಾರಕಿಹೊಳಿ ಅವರು ನಮ್ಮ ಭಾವನನ್ನು, ನನ್ನ ತಂಗಿಯನ್ನು ಇಲ್ಲಿಗೆ ಮದುವೆ ಮಾಡಿ ಕೊಟ್ಟ ನಂತರ ನಾನು ತುಂಬ ಸಲ ಬರ್ತಾ ಇದ್ದೇನೆ. ಇವರು ಹೇಳಿದಾಗೆ ಅವರು ಅಣ್ಣನವರು ಹೇಳಿದರು, ಅವರು ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದವರು, ಯಾವಾಗಲೂ ಉಂಟಲ್ಲ ಮಣ್ಣಲ್ಲಿ ದುಡಿಯುವಂಥವರು ಅಂತ. ಹಾಗೆ ಅವರು ಅದು ಅಕ್ಷರಶಃ ಸತ್ಯ. ಮತ್ತು ಅವರನ್ನು ಅದನ್ನು ಸಿದ್ಧಿ ಮಾಡಿ ತೋರಿಸಿದ್ದಾರೆ ಅವರು. ಹೌದು, ಒಬ್ಬ ಕೃಷಿಕ ಇಷ್ಟು ದೊಡ್ಡ ಮನೆ ಕಟ್ಟೋದು. ಹೌದು, ಕೃಷಿಕನಾಗಿ ಒಂದು ದೊಡ್ಡ ಮನೆ ಕಟ್ಟೋದಂದರೆ ಅದು ಭಾರಿ ಹರಸಾಹಸ ಅಂತಲೇ ಹೇಳ್ಬೋದು. ಅಂದರೆ ಹೌದು, ಅದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಅಡಿಕೆಗೆ ಎಲೆಚುಕ್ಕ ರೋಗ, ಹಳದಿ ರೋಗಗಳ ಈ ಸ್ಥಿತಿಯಲ್ಲಿ ಸಹ ಒಂದು ಕೃಷಿಗಾರ ಒಂದು ದೊಡ್ಡ ಇಷ್ಟೊಂದು ಇದು ಮನೆ ಕಟ್ಟೋದಲ್ಲ, ಅವರೊಂದು ಆಸ್ತಿ ಒಂದು ಪಕ್ಕದಲ್ಲಿ ತೆಗೆದು ಅದರ ಅಭಿವೃದ್ಧಿ ಆದ ನಂತರ ಇದು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿಪಟ್ಟ ಹಾಗೆ. ಹಾಗಾಗಿ ಅವರು ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಮಗೂ ಸಂತೋಷ. ಹಾಗೆ ಅವರ ದಾರಿಯನ್ನು ನಾವು ಸಹ ನಮ್ಮ ಇದರಲ್ಲಿ ಅಳವಡಿಸಬೇಕು ಅನ್ನುವ ಇದರಲ್ಲಿ ನಾವು ಸಹ ಇದ್ದೇವೆ. ತುಂಬ ಜನಕ್ಕೆ ಒಂದು ಇದಿದೆ, ಅಂದರೆ ಸರ್ಕಾರಿ ಉದ್ಯೋಗವೇ ಮೇಲೂ, ಕೃಷಿಕ ಅಂದರೆ ಸ್ವಲ್ಪ ಅಸಡ್ಡೆ ಮಾಡುವಂಥ ಜನಗಳಿದ್ದಾರೆ. ಅದರಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಕೃಷಿಕರನ್ನ ಮದುವೆ ಆಗಲಿಕ್ಕೆ ಹುಡುಗಿರೇ ಸಿಗ್ತಾ ಇಲ್ಲ. ಈಗ ನೀವೇನು ಹೇಳ್ತೀರಿ? ಅದು ಹೌದು, ಆದರೂ ಸಹ ಈಗ ಒಂದು ಯೋಗ್ಯ ಕೃಷಿಕನನ್ನು ಮದುವೆ ಧಾರಾಳವಾಗ್ಬೋದು ಅಂತ ನಾನು ಹೌದು ಈ ಮನೆಯ ಮೂಲಕ ಅಲ್ಲ. ಈಗ ಉದಾಹರಣೆಗೆ ಅವರ ಎರಡು ಮಕ್ಕಳಿದ್ದಾರೆ. ಅವರು ಸಹ ನಾನು ಕಂಡಾಗೆ ಈಗ ಹೊರಗೆ ಹೋದರು, ಇದು ಬೇರೆ ಉದ್ಯೋಗ ಮಾಡಿದ್ರು ಸಹ ಅವ್ರಿಗೂ ಸಹ ಕೃಷಿಯಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ. ಅವರು ಇಲ್ಲಿ ಬಂದಾಗ ಈಗ ನಾನು ಪ್ರತಿ ಕಾರ್ಯಕ್ರಮಗಳಿಗೆ ಇಲ್ಲಿ ಬರ್ತಾ ಇದ್ದೇನೆ. ಬರುವಾಗ ಎಲ್ಲ ಒಟ್ಟಿಗಾಗಿ ಈಗ ಕುಟುಂಬಸ್ಥರು ಅವರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ಇದರಲ್ಲಿ ಮಾಡ್ತಾ ಇದ್ದಾರೆ. ಹೌದು. ನಿಮಗೆ ನೋಡಿ ಎಷ್ಟು ಖುಷಿ ಆಯಿತು ಇಲ್ಲಿ ಬಂದ ಮೇಲೆ? ನೀವು ನಿರೀಕ್ಷೆ ಮಾಡಿದ್ರೆ ಇಂಥ ಒಂದು ಮನೆ ಕೃಷಿಕರು ಕಟ್ಬೋದು ಅಂತ? ಕೃಷಿಕ ಕಟ್ಬೋದು ಅಂತ ನಿರೀಕ್ಷೆ ಮಾಡಲಿಲ್ಲ. ಯಾಕಂತ ಹೇಳಿದರೆ ಈಗ 3 ವರ್ಷದಿಂದ ನಾವೊಂದು ಮನೆ ಮಾಡಿದ್ದೇವೆ. ಆ ಮನೆಯ ಗೃಹ ಪ್ರವೇಶದ ನಂತರ 1 ವರ್ಷದ ನಂತರ ಇವರು ಅಡಿಪಾಯನ್ನು ಹಾಕಿದ್ದಾರೆ. ಆಗ ನಾನು ನನ್ನಷ್ಟಕ್ಕೆ ತಿಳ್ಕೊಂಡಿದ್ದೆ, ಇದು ಹಾಕಿದ್ದಾರೆ ಇನ್ನೂ ಆಗಲಿಲ್ಲ ಎನ್ನುವ ಇದು. ಆದರೂ ಸಹ ಉಂಟಲ್ಲ, ಆದರೂ ಅಂದರೆ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ನೋಡಿ, ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಕೃಷಿಯಲ್ಲಿದ್ದ ನಂತರ ಇದು ಮನೆ ಬೇಕು ಅಂತ ಎನ್ನುವ ಇದರಲ್ಲಿ. ಹಾಗೆ ನೋಡಿ, ಉದಾಹರಣೆಗೆ ಇಲ್ಲಿ ಇದು ರಬ್ಬರ್ ಗಿಡಗಳಿತ್ತು, ಆ ರಬ್ಬರ್ ಗಿಡಗಳನ್ನೆಲ್ಲ ಕಡ್ದೀಗ ಅಡಿಕೆ ಗಿಡವನ್ನು ಹಾಕಿದ್ದಾರೆ. ಅಂದರೆ ಒಂದು ಕಡೆಯಿಂದ ಗೃಹದ ನಿರ್ಮಾಣ, ಹಾಗೇ ಆ ಒಂದು ಕೃಷಿಯನ್ನು ಸಹ ತೊಡಗಿಕೊಂಡು ಮಾಡಿದ್ದಾರೆ ಅಂತ ಹೇಳಿದರೆ ಇದು ಯಾರಿಗೂ ಸಾಧ್ಯ ಆಗಲಿಕ್ಕಿಲ್ಲ. ಅಂದರೆ ನಮ್ಮ ಈ ಭಾವನೆಗೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಜೊತೆ ಇವತ್ತು ರುಕ್ಮಯ್ಯ ಗೌಡ ಅವರು ಇದ್ದಾರೆ. ಅವರು ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನ ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಕೇಳುವ. ಸರ್, ನಿಮ್ಮ ಸಹೋದರ ಇವತ್ತು ಇಷ್ಟು ದೊಡ್ಡ ಒಂದು ಮನೆಯನ್ನು ಕಟ್ಟಿದ್ದಾರೆ, ಕನಸಿನ ಮನೆ ಅಂತೇಳಿ ಎಷ್ಟೋ ವರ್ಷಗಳ ಅವರ ಕಣ್ಣಲ್ಲಿ ನೀರು ಬಂತಾಗ ಮಾತು ಹೇಳ್ಬೇಕಾರೆ ನನ್ನ ಕನಸಾಗಿತ್ತು ಇದು ಅಂತ. ಹುಷಾರಿಲ್ಲದಾಗುವಾಗ ನಾನು ಭಾಳ ಒಂದು ವ್ಯಥಪಟ್ಟಿದ್ದೆ, ಈ ಮನೆ ನಿರ್ಮಾಣ ಮಾಡಲಿಕ್ಕೆ ಭಾಳ ಇದ್ಪಟ್ಟಿದ್ದೆ. ನಿಮ್ಮ ಸಹೋದರನ ಅನ್ಯೂನ್ಯತೆಯ ಈ ಒಂದು ಕನಸಿನ ಮನೆಯ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ತುಂಬ ಕಷ್ಟಪಟ್ಟಿದ್ದೇನೆ. ಕೃಷಿಯಲ್ಲೇ ಮೇಲೆ ಬಂದು ಇದನ್ನು ಆಗಬೇಕು ಅಂತ ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಈಗ 3 ವರ್ಷದ ಹಿಂದೆ ಫೈನಾನ್ಷಿಯಲ್ ಏನು ಅಷ್ಟೊಂದು ರೆಡಿ ಇಲ್ಲದೇನೂ ಇಳಿದದ್ದು. ಅಂದರೆ ಧೈರ್ಯವಾಗಿ ನಾವು ಉರಿದುಂಬಿಸಿದ್ವಿ ಸ್ಟಾರ್ಟ್ ಮಾಡುವ ಅಂತ, ಆದದಷ್ಟು ಆಗಲಿ ಅಂತ. ಈಗ ಸಾಧಾರಣ 3 ವರ್ಷಕ್ಕೆ ಈಗ ಕಂಪ್ಲೀಟ್ ಆಯಿತು. ಮತ್ತು ಉದ್ಯೋಗ ಅಂದರೆ ಕೃಷಿ ಬಿಟ್ಟರೆ ಬೇರೆ ಯಾವುದಿಲ್ಲ. ನಿಮಗೆ ಪರ್ಸ್ನಲಿ ಎಷ್ಟು ಖುಷಿ ಆಗ್ತಾ ಇದೆ ವೈಯಕ್ತಿಕವಾಗಿ ನೀವು ನಿಮ್ಮ ಫ್ಯಾಮಿಲಿ ಬರುವಾಗ? ಹೌದು, ಅಂದರೆ ಇಷ್ಟು ಜನ ಸೇರುವಾಗ ನಮಗೆ ಅಂದರೆ ನಮ್ಮ ಅಕ್ಕ ತಂಗಿಯರು ನಾವೆಲ್ಲ ಸೇರುವಾಗ ಮನೆಯದ್ದು ಸಮಸ್ಯೆ ಇತ್ತು. ಇಲ್ಲಿ ಈ ಹಳೆ ಮನೆಯಲ್ಲಿ ಇದ್ದಾಗ ಸಮಸ್ಯೆ ಇತ್ತು. ಮತ್ತು ಸವಲತ್ತುಗಳು ಯಾವುದಾದ್ರಲ್ಲಿ ಇರಲಿಲ್ಲಲ್ಲ. ಮತ್ತು ನಮ್ಮ ವಯಸ್ಸಾದ ತಾಯಿ ಈ ಎಲ್ಲ ವಿಷಯಕ್ಕೂ ಸ್ವಲ್ಪ ಕಷ್ಟನೇ ಇತ್ತು. ಇವತ್ತೆಲ್ಲ ನಾಳೆ ಆಗ್ಬೋದು ಅಂತ ಇತ್ತು, ಈಗ ಕೈಗೂಡಿದೆ ಅದು. ನಮಸ್ಕಾರ.
ಎಂಜಾಯ್ ಈ ಇಲ್ಲದ ಬಗ್ಗೆ ದಾದ ಅನ್ಪರಿ ಎತ್ತು ಖುಷಿ ಅಣ್ಣ ಬಗ್ಗೆ ಭಾರಿ ಖುಷಿ ಉಂಟು ಭಾರಿ ಪುರ್ಲಾದುಂಡು ಬಾರಿ ಖುಷಿ ಆತನ ಭಾರಿ ಖುಷಿ ಆದುಂಡು ಪುನಗ ಬಾರಿ ಖುಷಿ ಇಟ್ಟು ತಲಿಪ ಅಂದಲ್ಲರು ಎಂಚಾಲಿ ಇವಾಗ ಇಲ್ಲದ ಬಗ್ಗೆ ಭಾರಿ ಖುಷಿ ಆತಲು ಪ್ಲಾನ್ ಮಾತ ಇಂಜಿನಿಯರ್ ಮಾತ ರೆಡಿ ತನಕ ಅಕ್ಕಲ ದಾದ ಅವಡು ಅಕ್ಕ ತಂಗಿ ಎನ್ನ ಆಲ ಅಕ್ಕ ಎನ್ನ ತಂಗಿ ಕರೆಕ್ಟ್ ಅರೆಗೆ ಇಲ್ಲದ ತಂಗಿ ಎನ್ನ ತಂಗಿನೇ ಇಲ್ಲಿ ತಂಗಿನೇ ಎಂಕಲ ತಂಗಿ ಇಬ್ಬರ ತಂಗಿಯ ಮನೆ ಇವತ್ತು ಮೇಲೆ ತುಂಬ ಪ್ರೀತಿ ತುಂಬ ಪ್ರೀತಿ ದೊಡ್ಡ ಮನೆ ಕಟ್ಟಿದ್ದಾರೆ ಹೌದೌದು ಕರೆಕ್ಟ್ ಅಲ್ಲ ಒಳ್ಳೆ ಒಳ್ಳೆ ಮನೆ ಕಟ್ಟಿದ್ದಾರೆ ಇಂಜಿನಿಯರ್ ಪ್ರಾಂಗಲ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾಗೆ ಮತ್ತೆ ಇನ್ನು ಕೂಡ ಚೆನ್ನಾಗಿ ಆಗಲಿ ಅಂತ ಇನ್ನೂ ಕೂಡ ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೇವೆ ಇನ್ನೂ ಕೂಡ ಇನ್ನೊಂದು ಮನೆ ಕಟ್ಟಲಿ ಅಂತ ಇನ್ನೊಂದು ಮಗನಿಗೆ ಕಟ್ಟಲಿ ಅಂತ ಹಾರೈಸ್ತೇವೆ ಇದಾದ ಮೇಲೆ ಇನ್ನೊಂದು ಮನೆ ಕಟ್ಟಲಿ ಇನ್ನೊಂದು ಮನೆ ಕಟ್ಟಲಿ ಅಂತ ಇದು ಒಳ್ಳೆದಾಯ್ತು ಅವರನ್ನೇ ಕೇಳಿದ್ರೆ ಇನ್ನೊಂದು ಮನೆ ಕಟ್ಟೋದ್ರ ಬಗ್ಗೆ ಯಾರು ಕೇಳಿದ್ರೆ ನಾನು ಹೇಳ್ತೇನೆ ಸದ್ಯಕ್ಕೆ ಮನೆ ಇಲ್ಲ 2 ಗಂಡು ಮಕ್ಕಳಿದ್ದಾರೆ ಅವರಿಗೆ ಮದುವೆ ಆಗಬೇಕು ಆಮೇಲೆ ಮನೆ ಒಳ್ಳೆ ಖುಷಿಯಲ್ಲಿದೆ ಅಲ್ಲ ಯಾರು ಓಡಿದ್ರು ಕೂಡ ಇವರು ಓಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದರೆ ಇಲ್ಲಿ ಹಾಲು ಇಲ್ಲಿ ಪ್ರಸಾದ ಈಗ ಓಡಿದವರು ಕೂಡ ಇಲ್ಲೇ ಇದ್ದಾರೆ ಒಟ್ಟಿಗೆನೆ ಹಾಗೆ ಮಕ್ಕಳು ಕೂಡ ಇಲ್ಲಿದ್ದಾರೆ ನಮ್ಮ ಒಟ್ಟಿಗೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ ಎಂತ ಹೆಸರು ರೋಹಿಣಿ 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 ಅವರು ಇವತ್ತು ಅವರ ಎಂತಾಗಬೇಕು ನಿಮಗೆ ಮನೆಯ ಒಡತಿ ನಾದಿನಿ ನಾದಿನಿಯ ಮನೆಗೆ ಬಂದು ಇವತ್ತು ಎಷ್ಟು ಖುಷಿ ಆಯಿತು ಅಂತ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಕೃಷಿಯಿಂದ ಬಂದು ಮನೆ ಕಟ್ಟಿದ್ದು ನೀವು ಕೂಡ ಕೃಷಿಯವರೇ ನೀವು ಟೀಚರ್ ಕೂಡ ಆಗಿದ್ದೀರಲ್ಲ ಎಲ್ಲಿ ಟೀಚರ್ ಆಗಿದ್ರಿ ನಾನು ನೆಲ್ಯಾಡಿ ಶ್ರೀರಾಮ ವಿದ್ಯಾಲಯದಲ್ಲಿ ಟೀಚರು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಅತ್ತಿಗೆ ಮನೆ ಒಂದು ಗೃಹ ಪ್ರವೇಶ ತುಂಬ ಖುಷಿಯಾಗಿದೆ ಎಲ್ಲರೂ ಸಂಬಂಧಿಕರು ಎಲ್ಲರೂ ಸೇರಿ ಒಂದು ಮಾತನಾಡುವುದೇ ಒಂದು ಖುಷಿ ಎಲ್ಲರೂ ಸೇರಿಕೊಂಡು ಹಾಗೆ ಎಲ್ಲರ ಕುಟುಂಬಿಕರೊಂದಿಗೆ ಸೇರಿ ಕುಣಿದು ಕುಪ್ಪಳಿಸುವಂತಹ ದಿನ ಇದು ನಮಗೆ ಒಂಥರ ಹಬ್ಬವೇ. ಹಾಗಾದರೆ ಈ ಕಾರ್ಯಕ್ರಮ ಎಲ್ಲ ಮುಗಿದು ಸಂಜೆ ಬಾರಿ ಗೌಜಿರ್ಬೋದು ಸಂಜೆ ನೀವು ಬೆಂಗಳೂರಿಂದ ಬಂದಿದ್ದೀರಿ? ಹೌದೌದು ನಿನ್ನೆ ಬಂದಿದ್ದೀವಿ. ವರ್ಷಕ್ಕೆ ಎಷ್ಟು ಕಾರ್ಯಕ್ರಮಗಳಾಗ್ತವೆ ಅಂತ ಊರಲ್ಲಿ ಒಂದು ಮೇಯ್ನ್ ಭೂತಕೋಲ ಮತ್ತು ಭೂತ ತಂಬಿಲೆಲ್ಲ ಇರುತ್ತೆ ಅದು ವರ್ಷ ಕಾಲ ಅದಕ್ಕೆಲ್ಲ ಬರ್ತಾ ಇರ್ತೀವಿ. ಖುಷಿಯಲ್ಲಿದ್ದೀರಿ? ಇದು ಈ ಮನೆಗೆ ಬಂದ ಮೇಲೆ ನಿಮಗೆ ತುಂಬ ಖುಷಿ ಆಯಿತು. ಇರಬದರ ವೀಣಾಕ್ಲೆ ಇಂಚಾತು ಇಂದು ಪೂರ ಇಲ್ಲು ಪೂರ ತೂತು ಅಂಜಿ ಭಾರಿ ಖುಷಿ ಆತಂಡು ಮಂತೆಲ್ಲ ಕೂಡಿದು ಒಟ್ಟಿಗೆ ಪಾತೇರ್ನವರ ಪೇರುದ ಉಸ್ತುವಾರಿ ಬರ ಇರ್ನವ ಬಿನ್ನೆರ್ ನಕ್ಲ ಮಾತಾಡಲ್ಲ ಒಂಜಿ ಪಾತೆರಿಯಾರ ಅಪ್ಪುಡು ಇದನ್ನ ಮುಲೆಡ ಮೊಬೈಲ್ ಪತ್ತೊಂದು ಮಾತೆರ್ಲ ಬರೋಡಿ ಇಡೀಗೆ ಓಲಿತ್ತಿಲ್ಲ ಇನಿ ಮೂಲವತ್ತು ಸೇರಡು ಆತ ಖುಷಿತ್ತದಿನ ಇನಿ ನೋಡಿ ಎಷ್ಟೊಂದು ಖುಷಿಯಲ್ಲಿದ್ದಾರೆ. ಹಾಗೇನೆ ಇಲ್ಲಿ ಮಕ್ಕಳಿದ್ದಾರೆ. ಹಾಯ್ ಎಂತ ಹೆಸರು? ಶ್ರೀರಕ್ಷಾ. ಎಷ್ಟನೇ ಕ್ಲಾಸು? 7ನೇ ಕ್ಲಾಸು. ಇವತ್ತು ನಿನಗೆ ಎಂತ ಆಗಬೇಕು ಇವರು ಮನೆಯವರು? ಅತ್ತೆಯ ಮನೆಯ ಗೃಹ ಪ್ರವೇಶ. ಓಕೆ. ಎಷ್ಟು ಈ ಮನೆ ನೋಡಿ ಏನನ್ನಿಸ್ತು ನಿಮಗೆ ಫಸ್ಟು? ಖುಷಿ ಆಯಿತು. ಓಕೆ. ನೀನು ಕೂಡ ಮನೆ ದೊಡ್ಡದಾದ ಮೇಲೆ ಹೀಗೆ ಒಂದು ಮನೆ ಕಟ್ಟಬೇಕಂದ್ರೆ ಕನಸು ಏನಾದ್ರು ಹುಟ್ಟಿತಾ ಇಲ್ಲಿಂದ? ಹೌದಾ? ನೋಡಿ ಇದೇ ಹೇಳೋದು. ಅರ್ಧ ಆಗಿದೆ, ಇನ್ನು ಸ್ಲ್ಯಾಬ್ನ ಇದಕ್ಕೆ ಇದ್ದೇವೆ ಕೆಲಸ. ಓಕೆ. ಹಾಗಾದರೆ ಚೆನ್ನಾಗಿ ಮಾಡಬೇಕು, ಇನ್ನೂ ಕೂಡ ಮನೆಯನ್ನು ಚೆನ್ನಾಗಿ ಇದು ಮಾಡಬೇಕು ಅಂದರೆ ಕನಸು ಮಿತ್ತ ಅಲ್ವಾ? ಕರೆಕ್ಟಾ? ಓಕೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಒಬ್ರು ಇದ್ದಾರೆ. ದಾದಾ ಖುಷಿ ಉಂಟು? ಖುಷಿ ಅಂಡು ಇದು ಮಲ್ಲ ಇಲ್ಲಿ ಕಟ್ಟಿನಾಗ ಅಕ್ಕ ಒಂಜಿ ಬಾವಿ ಅಕ್ಕ ಬಾರಿ ಕಷ್ಟ ಬರ್ತದೇರು ಕೃಷಿ ಮಲ್ತದ್ದು ಸುಮಾರು ವರ್ಷ ಕೃಷಿ ಮಲ್ತೇರು ಕೃಷಿಗೆ ದುಡ್ಡು ಮಾಡಿಯರು ಬುಕ್ಕ ಹಿಡಿದು ಕೊಂಚ ಇಲ್ಲಿ ಕಟ್ಟೋಡಂಡದು ಅಗಳ ಒಂಜಿ ಅನುಭವ ಆಯ್ತದೆ. ಬಾರಿ ಒಂಜಿ ಕೋಟಿದ ಇಲ್ಲಿ ಕಟ್ಟೇರು ಬಾರಿ ಖುಷಿ ಆಗುದು. ನಿಂಕಲ ಕುತ್ಕೊಲಿ ಫ್ಯಾಮಿಲಿದಾಗಲಿ ಮಾತಾಡಿಲ್ಲ ಬಾರಿ ಖುಷಿ. ಮಲ್ಲ ಫ್ಯಾಮಿಲಿ ಅದ ಎಂಕಲ ಮಲ್ಲ ಫ್ಯಾಮಿಲಿ ಛೋಟಾ ಫ್ಯಾಮಿಲಿ ಆಯ್ತು ನಿಂಗಲ್ನ ಛೋಟಾ ಫ್ಯಾಮಿಲಿ ಬಿಗ್ ಫ್ಯಾಮಿಲಿ ಬಿಗ್ ಬಾಸ್ ನಕ್ಲಿ ಅಂಚನೆ ಕರೆಕ್ಟ್ ಅಂಚನೆ ಬುಕ್ ಎಂಕಲ ಕೊರ್ನ ಬಿಗ್ ಬಾಸ್ ಅಂತ ಕೇಳಲ್ಪಡ್ತೆ ಏನ್ಲಂದು ಎಂಕಲ ಮಾಂತಿರ್ಲ ಎಂಕಲ 5 ಜನ ಕುತ್ಕೊಲಿ ಕೊರ್ನಗಲು ಮಾಂತಿರ್ಲ ಬಿಗ್ ಬಾಸ್ ನಕ್ಲಿ ಐದು ಏರ ತೊಂದರೆ ಶೋಗು ಬಿಗ್ ಬಾಸ್ ಪೋಡುಂದಿಜ್ಜಿ ನಿಕ್ಲೆ ಬಿಗ್ ಬಾಸ್ ನಕ್ಲಿ ಕರೆಕ್ಟ್ ಅಂಚ ಬುಕ್ಕ ದತ್ತ ಬಂಡ ತವ್ಯ ಆರ್ಕೇನೊಂದು ಪಕ್ಕದ ಅಕ್ಕನ ದಾದ ಮಾತಾಡಿ ದಾದ ಮಾತ ನೆನಪರು ಒಂದು ಖುಷಿಟ್ಟುಲ್ಲ ರೀ ಅಂದು ಅವೇ ಬಂದ್ಬಿಡ ಖುಷಿಟ್ಟು ನೀರಿಗೆ ದಾಳ ನೆನಪ ಒಂದಿಜ್ಜಿ ಅವೇ ಇರ್ನ ಖುಷಿ
ಕರೆಕ್ಟಾ? ಕರೆಕ್ಟ್ ಕರೆಕ್ಟ್. ನಮಸ್ಕಾರ. ನಮಸ್ಕಾರ. ಹೇಮಂತ್ ಸಂಪಜೆ ಶಿವಪ್ಪ ಗೌಡ್ರು ಫಸ್ಟ್ಗೆ ಒಂದು ಅಂಗಡಿ ಪಾಡ್ತಿತ್ತೇರು ಗೂಡಂಗಡಿ. ಇನ್ನೊಂದು ಏರ್ಲ ಪನ್ನೊಂದನೇ ವಿಷಯ ಗೂಡಂಗಡಿ ಪಾಡ್ತಿತ್ತೇರು. ಗೂಡಂಗಡಿ ಪಾಡ್ದು ಒಂತೆ ಮಲ್ಲಂಗಡಿ ಮಲ್ತೇರು. ಐಟ್ ಮಾಮು ಹೋತು ರಾತ್ರಿ ಜೆಪ್ಪ್ಯಾರ ಪೋಯ್ರು. ಜೆಪ್ಪ್ಯಾರ ಪೋತಾನ ಅರೆ ಒಂದು ಪಕ್ಷಿ ಹೋತದಲ್ಲ ಕಾಂಡು ಆ ಪಕ್ಷಿ ಹೋತ ನಡೆದು ಕಂಬೇರು ಅಂಗಡಿ ಬುಡಿಯರು ಇಲ್ಲ ಕೃಷಿಗೆ ಅಂಡು ಎಡ್ಡೆ ಕೃಷಿಗೆ ವಾ ಕೃಷಿನ ಮಾತ್ರೆಲ್ಲ ಪಂಡು ತೋರ್ಪೇರು. ಆರಾದ ಮಲ್ಪನ ಮಾಕಿದಾಗಲ ಅಂಚನೆ ಎಂಕನೆ ಆವಡು ಅಂಡದು ಅರೆ ಒಂದು ಎಡ್ಡೆ ಎಂದು ಶಿವಪ್ಪ ಗೌಡ್ರು ಎಡ್ಡೆ ಜನ ಕೃಷಿ ಇಟ್ಟು ಹಾಂ ಕೃಷಿ ಇಟ್ಟು ಮಾತ್ರ ಮೈನಾರು ಕೃಷಿ ಮಲ್ಪನೇಡು ಬಾಕಿದಾಗಲಿಲ್ಲ ಮಲ್ಪ್ಯಾರ ಪಂಡು ತೋರ್ಪೇರಾರು ಇಂಚನೆ ಮಲ್ಪೋಡು ಒಂದು ಅಂಚ ಬೊಕ್ಕ ಭಾರಿ ಕಷ್ಟ ಬತ್ತದು ಒಂದು ಇಲ್ಲು ಕಟ್ಟಿಯರು ಭಾರಿ ಖುಷಿ ಅಂಕಳಿ ಒಂದು ಇಲ್ಲು ಕಟ್ಟಿಯರತ್ತ ಹಾಂ ಭಾರಿ ಒಂಜಿ ಖುಷಿ ಅಂಗ ಬರ್ತದೆ. ಹಿಂದೆ ಒಂಜಿ ಗ್ಯಾಪ್ ನಮಸ್ಕಾರ. ನಮಸ್ಕಾರ. ಈ ಒಂಜಿ ಗ್ಯಾಪ್ ಈ ಜನನು ಬುಡಿಯರ್ ಇಜ್ಜಿ ಓಕೆ ಬಳಿತು ನಾವು ಕತಿಕ್ಕಂದು ಒಂದು ಪಾಪ ಎಂಜಾಯ್ ಏತು ಖುಷಿ ತುಂಬ ಖುಷಿ ಆಗ್ತಾಯಿದೆ. ನಮಗೆಲ್ಲ ಒಂದು ಹೆಮ್ಮೆ, ಲೈಕ್ ತುಂಬ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ದಾರೆ. ಸೊ ಎಲ್ಲರಿಗೂ ಒಂದು ಸಂತೋಷದ ದಿನ ಇವತ್ತು. ಇವರ ಹೆಸರು ಸೋಯಲ್ ಕುಮಾರ್ ಅಂತ. ಅವರು ಬೆಂಗಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ರಿ? ನಾನು ಇವಾಗ ಇಂಟರ್ಟೆಕ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, UK ಬೇಸ್ಡು. ಓಕೆ. ಇವರನ್ನು ನಾವೆಲ್ಲ ಪ್ರೀತಿಯಿಂದ ಪಪ್ಪು ಅಂತ ಕರಿತೇವೆ. ಮುದ್ದಾಗಿ ಇರುವ ಒಂದು ಹುಡುಗ. ಹಾಗೆ ಯಾವಾಗ ಮದುವೆ ದೇವರ ಇಚ್ಛೆ, ದೇವರು ನೋಡಿ ಹುಡುಗಿ ನೋಡ್ತಾ ಇದ್ದೀರಿ. ಓಕೆ, ಆದಷ್ಟು ಬೇಗ ಕಂಕಣ ಭಾಗ್ಯ ಎಲ್ಲ ಕೂಡಿ ಬರಲಿ. ಓಕೆ, ಜೊತೆಗೆ ನಿಮ್ಮ ಆಶೀರ್ವಾದ. ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ. ಅದ್ರ ಜೊತೆಗೆ ನೀವು ಅಂದರೆ ನಿಮಗೆ ಈ ಒಂದು ಮನೆಯನ್ನು ನೋಡಿದ ನಂತರ ಏನಾಗಬೇಕು? ಮನೆಯ ಮಾಲೀಕರು ಅಥವಾ ನಿಮಗೆ ಏನಾಗಬೇಕು? ಮಾವ ಆಗಬೇಕು. ಹೌದು. ಮಾವನ ಮನೆಯನ್ನು ನೋಡಿದ ನಂತರ ನಿಮಗೆ ಏನು ಅನ್ನಿಸ್ತು? ನಮಗೆ ಯಾವ ಥರದ ಖುಷಿ ಆಗ್ತಾಯಿದೆ ಅಂದರೆ ಕೃಷಿ ಹಿನ್ನೆಲೆಯಿಂದ ಬಂದು ಕಟ್ಟಿದ್ದಲ್ಲ, ಮತ್ತು ಅವರು ಎಷ್ಟೋ ಸ್ಟ್ರಗಲ್ ಮಾಡಿ ಕಟ್ಟಿರೋದು. ಇವಾಗೆಲ್ಲ ಕೃಷಿಕರಿಗೆ ಹುಡುಗಿಯೇ ಕೊಡೋದಿಲ್ಲ, ಆ ಥರ ಇದೆ. ಕೆಲವರು ಕೃಷಿ ಅಂತ ಹೇಳಿದ ಕೂಡಲೇ ಆ ಕಡೆ ಓಡ್ತಾರೆ. ನೀವು ಯೂತ್ ಆಗಿ ನೀವೇನು ಹೇಳ್ತೀರಿ? ಮಾವ ಅವರು ಕೃಷಿ ಹಿನ್ನೆಲೆಯಿಂದ ಬಂದಿದ್ದಾರೆ. ಬಟ್ ಅದೇ ನಾವು ಚಿಕ್ಕ ವಯಸ್ಸಿನಿಂದ ಮಾವ ಲೈಕ್ ತುಂಬ ಇನ್ಸ್ಪಿರೇಷನು. ಹಾರ್ಡ್ ವರ್ಕ್ ಆಗಲಿ, ಎಲ್ಲರಿಗೂ ಸಜೆಷನ್ ಕೊಡ್ತಾಯಿದ್ರು, ಕೃಷಿ ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ. ಸೊ ಎಲ್ಲರೂ ಗೌರವದಿಂದ ನೋಡ್ತಾಯಿದ್ರು, ಲೈಕ್ ಸೀನಿಯರ್ ಮೋಸ್ಟ್ ಪರ್ಸನ್, ಲೈಕ್ ತುಂಬ. ಅಂದರೆ ಈ ಮನೆಯನ್ನು ನೋಡಿದ ಮೇಲೆ ಇನ್ನು ಯೂತ್ಗಳಿಗೆ ಕೂಡ ಹುಡುಗಿ ಸಿಗುವ ಚಾನ್ಸ್ ಉಂಟಲ್ಲ? ಅದೇ ಯೂತ್ ಕೃಷಿಕರಿಗೆ ಅಂತಲೂ ಬೇಡ ಅಂತಲೇ ಓಡೋ ಹುಡುಗಿರು ಈಗ ಎಜುಕೇಷನ್ ಜಾಸ್ತಿ ಆಗಿ ಇನ್ನು ಮೆಲ್ಲ ಈ 1 ಕೋಟಿ ಇಲ್ಲಿ ಕಟ್ಟನಾಗ ನಮ್ಮಲ್ಲ ಒಂದು ಕೃಷಿಕರನ್ನ ಮದುವೆ ಮಾಡಿ ಕಟ್ಟೋಲ್ಲ ಅಂತೇಳಿ ಒಂದು ಬರ್ಲಿಕ್ಕಿಲ್ಲ? ಬರ್ಬೋದು, ಯಾಕಂದರೆ ಕೃಷಿ ಲೈಫ್ ಇಸ್ ಬೆಸ್ಟ್ ಲೈಫು. ಟೆನ್ಷನ್ ಇಲ್ಲ, ಏನಿಲ್ಲ. ನಮ್ಮದೆಲ್ಲ ಬರೀ ಟೆನ್ಷನ್. ಹೌದು, ಆಗ ನೋಡಿದ್ರು ಟೆನ್ಷನ್, ಕ್ಲೈಂಟ್, ಡೆಡ್ ಎಂಡೋ. ಹೌದು ಹೌದು. ಓಕೆ, ಎನಿವೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೇವರ ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ. ನಿಮಗೆ ಇನ್ನಷ್ಟು ನೀವು ಕೂಡ ಒಂದು ದೊಡ್ಡ ಮನೆ ಕಟ್ಟುವಾಗೆ ಆಗಲಿ. ಬೇಗ ನಮ್ಮನ್ನು ಬೇಗ ಕರಿಬೇಕು ಮತ್ತು ಗೃಹ ಪ್ರವೇಶಕ್ಕೆ. ಓಕೆ, ಡನ್. ಹಾಗೆಯೇ ನಮ್ಮ ಜೊತೆ ಇವತ್ತು ಯಂಗ್ ಆ್ಯಂಡ್ ಡೈನಾಮಿಕ್ ಆಗಿರುವಂಥ ಮಾನಸ ಅರಿಮಜಲ್ ಅವರು ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ಸೌಖ್ಯ. ನಾವು ಏನು ಎಲ್ಲಿ ಓದ್ತಾ ಇರೋದು, ಏನು ಕತೆ? ವಿವೇಕಾನಂದ ಡಿಗ್ರಿ ಕಾಲೇಜ್ ಫೈನಲ್ ಇಯರ್, BCA. BCA ಮಾಡಿ ಏನು ಮಾಡಬೇಕು ಅಂತ? BCA ನೆಕ್ಸ್ಟ್ ಕೋರ್ಸ್ ಅಥವಾ MCA ಮಾಡಬೇಕು ಅಂತಿದ್ದೇವೆ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಇವತ್ತು ಇವರು ಏನಾಗಬೇಕು ಈ ಮನೆಯ ಒಡತಿ ನಿಮಗೆ? ನನ್ನ ತಾಯಿಯ ಅಕ್ಕನ ಮನೆ ಶಾಂತ ಅವರು ನನ್ನ ದೊಡ್ಡಮ್ಮ, ಹಾಗಾಗಿ ಅವರ ಮನೆ ಹೋಗ್ಲಿ ಇವತ್ತು. ದೊಡ್ಡಮ್ಮನ ಮನೆ. ಎಷ್ಟು ಖುಷಿ ಆಗ್ತಾಯಿದೆ ದೊಡ್ಡಮ್ಮನ ಮನೆ ನೋಡಿ. ಅಂದರೆ ಒಬ್ಬರು ಕೃಷಿಕ ಹಿನ್ನೆಲೆಯಿಂದ ಬಂದವರು ಈ ಥರ ಮಾಡಿ ಎಷ್ಟೊಂದು ಸ್ಟ್ರಗಲ್ ಮಾಡಿ ಕಟ್ಟಿದ ಮನೆ ಇದು, ಕನಸಿನ ಮನೆ, ಡ್ರೀಮ್ ಹೌಸ್. ಏನು ಅನಿಸ್ತಾರೆ? ಬಹಳ ಖುಷಿ ಆಗ್ತಿದೆ. ಅವರು ಪಟ್ಟಂತಹ ಶ್ರಮಕ್ಕೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲ ಬಂಧು ಬಾಂಧವರೆಲ್ಲ ಇವತ್ತು ಸೇರಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ. ಸತ್ಯನಾರಾಯಣ ಪೂಜೆ ಆಲ್ರೆಡಿ ಈಗ ಮುಗಿದಿದೆ. ಎಲ್ಲರೂ ಒಂದು ನಮ್ಮ ನೆಂಟರೆಲ್ಲ ಸೇರ್ತಿದ್ದಾರೆ, ಮಾತಾಡ್ತಿದ್ದಾರೆ. ಬಹಳಷ್ಟು ಸಮಯ ಆಗಿದೆ ಕೆಲವರನ್ನು ನೋಡದೆ, ತಮ್ಮನ್ನು ಕೂಡ. ಹೌದು, ಹಾಗಾಗಿ ಇವತ್ತು ಬಹಳ ಖುಷಿ ಆಗ್ತಿದೆ. ಸೊ ಅವರ ಕನಸು ಈಡೇರಿದೆ. ಇನ್ನು ಇಂಥ ಮನೆ, ಈ ಮನೆಯಲ್ಲಿ ಅವರಿಗೆ ಒಂದು ಅವರು ಇನ್ನೇನು ಕನಸನ್ನು ಕಟ್ಟಿದ್ದಾರೆ ಅದೆಲ್ಲ ಈಡೇರಲಿ ಇನ್ನಷ್ಟು. ಆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೇನೆ ನಾನು. ಈಗ ತುಂಬ ಜನ, ನಾನೊಂದು ಪ್ರಶ್ನೆ ಕೆಲವರಿಗೆ ಕೇಳಿದೆ ನಾನು ಈ ಪ್ರಶ್ನೆಯನ್ನು. ಈಗಿನ ಕಾಲದಲ್ಲಿ ಹುಡುಗಿಯರು ಕೃಷಿಕರನ್ನು ಮದುವೆ ಆಗಲಿಕ್ಕೆ ಹಿಂದೇಟಾಗ್ತಾರೆ ಆಲ್ಮೋಸ್ಟ್. ಹಾಗೆ ನೀವು ಇನ್ನೂ ಮದುವೆ ಆಗಲಿಕ್ಕೆ ಇರುವವರು, ನಿಮ್ಮ ಅಭಿಪ್ರಾಯ ಅಂತ? ಕೃಷಿಕರನ್ನು ಮದುವೆ ಆಗಲಿಕ್ಕೆ ಯಾಕೆ ಹಿಂದೇಟಾಗ್ತಾರಂತೆ? ಅವರು ಸಹ ಮನೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಂದರೆ ಆಲ್ರೆಡಿ ಕೃಷಿಕರು ಏನು ಮಾಡ್ತಾರೆ, 1, 2, 4, 5 ದನವನ್ನು ಸಾಕ್ತಾರೆ.
ಇದು ಹೆಣ್ಮಕ್ಳಿಗೆ ಏನಾಗ್ತದೆ, ಅವರಿಗೆ ಅವರ ಮನೇಲಿ ಏನೂ ಗೊತ್ತಿರೋದಿಲ್ಲ, ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಅವರ ಮನೆಯಲ್ಲಿ ದನ ಸಾಕಿದ್ದವರಿಗೆ ಮಾತ್ರ ಕೆಲಸ ಗೊತ್ತಿರುತ್ತೆ ಹೊರತು ಅವರು ಬರೀ ಒಂದೇ ಪೇಟೆಯಲ್ಲಿ ಯಾವುದಾದ್ರು ಹುಡುಗಿ ಇದ್ದರೆ ಅವ್ರನ್ನ ಮುದ್ದು ಮಾಡಿ ಒಂದೇ ಮಗಳು ಅಂತ ಹೇಳಿಕೊಂಡು ಮುದ್ದು ಮಾಡಿ ಸಾಕಿರ್ತಾರೆ. ಅವಳಿಗೆ ಏನು ಗೊತ್ತಿರೋದಿಲ್ಲ. ಬಟ್ ಅವಳು ಒಪ್ಲಿಕ್ಕೂ ರೆಡಿ ಇರೋದಿಲ್ಲ. ಮನೆಯಲ್ಲೇ ಒಂದು ಕ್ಯಾಶುವಲ್ ಆಗಿ ಹೇಳಿದ್ರೆ ಮೊಸರು ದಿಕ್ಕೊಂಡಿರಬೇಕು ಅಂತ ಅವಳು ಒಪ್ಪಲ್ಲ. ಸೊ ಹಾಗಾಗಿ ಕೃಷಿಕರನ್ನ ಮದುವೆ ಆಗಲಿಕ್ಕೆ ತುಂಬ ಹಿಂದೇಟಾಗ್ತಾರೆ. ಬಟ್ ಆ ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ಕೆಲ ಹುಡುಗಿರು ಒಪ್ಕೊಂಡಿದ್ದಾರೆ. ಯಾಕಂದರೆ ಕೃಷಿ ಬೇಕು ನಮಗೆ, ಜಾಬ್ ಕೈ ಬಿಟ್ಟರೆ ನಮಗೆ ಕೃಷಿಯೇ ಎಲ್ಲ. ಹಾಗಾಗಿ ಅದು ಅವಶ್ಯಕತೆ ತುಂಬ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗ ಮತ್ತೆ ಹಿಂದೇಟಾಗ್ತಿದ್ದಾರೆ. ಯಾಕಂತ ಹೇಳಿದರೆ ಕಷ್ಟ ಆಗ್ತದೆ, ಮನೆಯಲ್ಲೇ ಇರಬೇಕು, ಊರಲ್ಲೇ ಇರಬೇಕು, ಅವರಿಗೆ ಪೇಟೆಯಲ್ಲಿರಬೇಕು, ಪೇಟೆಯಲ್ಲಿದ್ದವರಿಗೆ ಪೇಟೆಯಲ್ಲೇ ಇರಬೇಕು ಅನ್ನೋ ಆಸೆ. ಹಾಗಾಗಿ ದನ ಎಲ್ಲ ಸಾಕ್ಲಿಕ್ಕೆ ಆಗೋದಿಲ್ಲ. ತೋಟ ಎಲ್ಲ ಇದ್ದರೆ ಅಡಿಕೆ ಎಕ್ಲಿಕ್ಕೆ ಹೋಗಬೇಕು, ಆಮೇಲೆ ತೆಂಗಿನಕಾಯಿ ಎಕ್ಲಿಕ್ಕೆ ಹೋಗಬೇಕು, ಕೆಲಸ ಎಲ್ಲ ಮಾಡಬೇಕು. ಹಾಗಾಗಿ ಕೆಲ ಹುಡುಗರಿಗೆಲ್ಲ ಒಂಥರ ಅದೇನೋ ಬೇಡ ಅಂತ ಅನಿಸು. ಜಾಬಿನ ಮನೆ ಬೇಕು. ಅವನಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಇದ್ದರೆ ಸಾಕು, ಅವ್ನು ಏನು ಜಾಬ್ ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲಿದ್ದಾನೆ ಹುಡುಗ, ಹಂಗೆ 1000 ರೂಪಾಯಿ ದುಡಿದ್ರು ಸಾಕು. ಸಾಕು, 8 ಅಲ್ಲ 5 ಇದ್ರೂ ಸಾಕು, ಏನಿದ್ರು ಸಾಕು. ಅವ್ನು ಕಸ ಗುಡಿಸೋನಾದ್ರೂ ಸಾಕು. ದುಬೈಯಲ್ಲಿ ಕಸ ಗುಡಿಸೋನು, ಟಾಯ್ಲೆಟ್ ತೊಳೆಯೋನು ಆಗ್ಬೋದು. ಡ್ರೆಸ್ ದುಬೈಯಲ್ಲಿ ಇರಬೇಕು, ಜಾಬಲ್ಲಿ ಇರಬೇಕು. ಹಾಗೆ ಕೃಷಿ ಬೇಡ ಅಂತ ಹೇಳೋ ಹುಡುಗಿರಿದ್ದಾರೆ. ಬಟ್ ಪರವಾಗಿಲ್ಲ, ನಮಗೆ ಕೃಷಿ ಬೇಕು. ಇನ್ ಕೇಸ್ ಈಗ ನಿಮಗೆ ಪ್ರಪೋಸಲ್ ನೆಕ್ಸ್ಟ್ ಬಂದರೆ, ಈ ಮನೆಯನ್ನೆಲ್ಲ ನೋಡಿದ ಬಳಿಕ ಒಬ್ಬ ಕೃಷಿಕ ಕೂಡ ಯಶಸ್ವಿಯಾಗಿ ಒಂದು ಮನೆಯನ್ನು ಕಟ್ಟಬಹುದು, ಬಡತನದಿಂದ ಎಷ್ಟು ಎತ್ತರಕ್ಕೆ ಮೇಲೆ ಬೆಳಿಬಹುದು ಅನ್ನೋದನ್ನು ಇವತ್ತು ಶಿವಪ್ಪ ಜಾರಿಗೆದಡಿಯವರು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕ್ಷಣದಲ್ಲಿ ನಿಮ್ಮ ದೊಡ್ಡಪ್ಪ ಒಂದು ಮಾಡಿದ ಸಾಧನೆ ನಿಮಗೆ ಸ್ಫೂರ್ತಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೇನಾದ್ರು ಆಪ್ಷನ್ ಬಂದರೆ ನೀವು ಕೃಷಿ ವೃತ್ತಿಯ ಯುವಕನನ್ನು ಬರೆಸಲಿಕ್ಕೆ ರೆಡಿ ಇದ್ದೀರಾ, ಅಥವಾ ನಾನು ಹೀಗೆ ಕೆಲಸಕ್ಕೆ ಹೋಗುವ ಸಾಫ್ಟ್ವೇರ್ ಇಂಜಿನಿಯರ್ ಇಂಥವ್ರು ವೈಟ್ ಕಾಲರ್ ಜಾಬ್ ಮಾಡೋರನ್ನ ಮದುವೆ ಆಗಲಿಕ್ಕೆ ಇಷ್ಟಪಡ್ತೀನಿ? ಎಜುಕೇಷನ್ ಇರಬೇಕು ಆ್ಯಕ್ಚುಲಿ, ಬಟ್ ಕೃಷಿ ಮೇಯ್ನ್ ಇರಲೇಬೇಕು ನನಗೆ. ಕೃಷಿ ಬೇಕು. ನೀವು ಕೂಡ ಕೃಷಿ ಹಿನ್ನೆಲೆಯಿಂದ ಬಂದವರು, ನಿಮ್ಮ ಮನೆಯಲ್ಲಿ ತೋಟ ಇದೆ, ಜಾಗ ಇದೆ ತುಂಬ, ನೀವು ಕೂಡ ಎಲ್ಲ ಕೆಲಸ ಮಾಡ್ತೀರಾ ಮನೆ? ಹೌದು, ಎಲ್ಲ ಕೆಲಸ ಮಾಡ್ತೇವೆ ನಾವು. ದನದೆಲ್ಲ ಕೆಲಸ ಮಾಡ್ತೇವೆ. ಅಂದರೆ ತಾಯಿ ನಮ್ಮ ಬಿಟ್ಟೋಗ್ತಾರೆ, ಕೆಲಸ ಎಲ್ಲ ಬಿಟ್ಟೋಗ್ತಾರೆ. ಹಾಗಾಗಿ ನಾನು ತಂದೆ ಅನ್ನ ಮಾಡಲೇಬೇಕು, ಹಾಲು ಕರಿಲೇಬೇಕು, ನಾವೇ ಇದ್ರು ಹುಲ್ಲು ಮಾಡಲೇಬೇಕು. ತಾಯಿ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋ ಟೈಮಲ್ಲಿ ಸಹ ನಾವೇ ಕೆಲಸ ಮಾಡ್ತಿದ್ದೆವು ಮನೆಯಲ್ಲಿ. ಹಾಗಾಗಿ ಎಲ್ಲ ಕೆಲಸ ಗೊತ್ತಿರೋದ್ರಿಂದ ನಮಗೆ ಕೃಷಿ ಬೇಕೇ ಬೇಕು. ಕೃಷಿ ಬೇಕೇ ಬೇಕು ಅಂದರೆ ನೀವು ಮದುವೆ ಆಗೋ ಮನೆ ಹುಡುಗನಿಗೆ ಕೃಷಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ರಿ ಅಂದರೆ ಈ ಮನೆಯ ಅಂದರೆ ನಿಮಗೆ ಮುಂಚೆಯಿಂದಲೇ ನೀವು ಇದನ್ನು ಅಂದಾಜು ಮಾಡಿ ಇಲ್ಲ. ಬಟ್ ಕೃಷಿ ಒಂದು ಇರಬೇಕು ಅನ್ನೋಂಥದ್ದು. ಅಂದರೆ ಬರೀ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು, ಮೊಬೈಲ್ ನೋಡಿಕೊಂಡು. ಹಾಗಾಗಿ ಹಸಿರು ಇರಬೇಕು ನಮಗೆ, ಹಸಿರು ಕ್ರಾಂತಿ ಇರಬೇಕು. ಹಸಿರೇ ಉಸಿರು. ಹೌದು. ಥ್ಯಾಂಕ್ ಯು. ಏನಾದರೂ ಹೇಳಲಿಕ್ಕೆ ಉಂಟಾ ಈ ಬೇರೆ ವಿಶೇಷವಾದ ಈ ಸಂದರ್ಭದಲ್ಲಿ? ವಿಶೇಷವಾದ ಸಂದರ್ಭದಲ್ಲಿ ತಾವು ಇಲ್ಲಿಗೆ ಆಗಮಿಸಿ ನಮ್ಮಲ್ಲಿ ಮಾತಾಡಿದ್ದು ಬಹಳ ಖುಷಿ ಆಯಿತು ಬೇಸಿಕಲಿ. ಯಾಕಂದರೆ ನನಗೆ ತುಂಬ ಇಷ್ಟ ಹೀಗೆ ಮಾತಾಡೋದು ಮತ್ತು ಆ್ಯಂಕರಿಂಗ್, ಜರ್ನಲಿಸಮ್. ನೀವು ಆ್ಯಂಕರಿಂಗ್ ಮಾಡ್ತೀವಿ? ಹೌದು, ನಮಗೆ ತುಂಬ ಇಷ್ಟ ಆ್ಯಂಕರಿಂಗ್ ಅಂತ ಹೇಳಿದರೆ. ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಎಲ್ಲ ಕೊಡ್ತಿದ್ವಿ. ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಹೀಗೆ ಮಾತಾಡಿದ್ದು. ನನಗೆ ಮಾತಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಹಾಗೆಯೇ ಇವ್ರನ್ನ ನಮ್ಮ ಚಾನಲ್ಗೆ ಒಮ್ಮೆ ಪರಿಚಯ ಮಾಡುವ. ಒಂದು ನ್ಯೂಸ್ ಎಲ್ಲ ಓದಲಿಕ್ಕಿದ್ರೆ ನೋಡಿ, ಅಷ್ಟು ಅಲ್ಲಿ ಹೂ ಕೂಡ ಬಿತ್ತು ಕರೆಕ್ಟಾಗಿ. ಖಂಡಿತ ನಾನೊಮ್ಮೆ ನಿಮ್ಮಲ್ಲಿ ಹೇಳುವಂತಿದ್ದೆ. ಯಾಕಂತ ಹೇಳಿದರೆ ಒಮ್ಮೆ ಇಂಟರ್ನ್ಶಿಪ್ ಬರೋ 1 ತಿಂಗಳಿಗೆ ಅಂತ, ಹೇಗಿರ್ತದೆ ಜರ್ನಲಿಸಮ್. ಬಟ್ ನೋಡಿದ್ದೇನೆ, ಕೋರ್ಸಸ್ ಎಲ್ಲ ಸ್ವಲ್ಪ ಟಚ್ ಇದೆ. ಬಟ್ ಪ್ರಾಕ್ಟಿಕಲ್ ಆಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಹೇಗಿರ್ತದೆ, ರಿಪೋರ್ಟಿಂಗ್ ಹೇಗಿರ್ತದೆಲ್ಲ. ಅದನ್ನು ಸ್ವಲ್ಪ ಅದರ ಹೊಸ ಅಧ್ಯಯನ ಮಾಡಬೇಕು ಅನ್ನೋಂಥ ಕಾರಣದಿಂದ ನಿಮ್ಮನ್ನು ನಾವೇ ಭೇಟಿಯಾಗುವಂತಿದ್ವಿ. ಒಳ್ಳೆಯ ಸಂದರ್ಭ. ಹಾಗೆ ಮನಸ್ಸಲ್ಲಿದ್ದದು ಇವತ್ತು ಅವರು ಇಲ್ಲಿ ಡೈರೆಕ್ಟಾಗಿ ಹೇಳಿಬಿಟ್ರು, ಹೂ ಬೇರೆ ಮೇಲಿಂದ ಬಿದ್ದು ಅಸ್ತು ಅಂತ ಹೇಳಿತ್ತು. ಆ ಸಂದರ್ಭದಲ್ಲಿ ಇವತ್ತು ಅವರು ಮುಂದಿನ ದಿವಸಗಳಲ್ಲಿ ನಮ್ಮ ಚಾನಲ್ಗೆ ಬರ್ತಾರೆ. ಹಾಗೆ ವೀಕ್ಷಕರೇ ನೋಟ್ ಮಾಡ್ಕೊಳ್ಳಿ, ಈ ಫೇಸನ್ನು ನೋಡ್ತಾ ಇದ್ದರೆ ಮುಂದೆ ಬರ್ತಾರೆ. ಅವ್ರನ್ನ ಡೈನಾಮಿಕ್ ಅಂತ ನಾನು ಕರೀದೆ. ಯಾಕಂತ ಹೇಳಿದ್ರೆ ಅವರು ಫುಲ್ಲು ಒಂಥರ ಧೈರ್ಯಶಾಲಿ ಅಲ್ಲ, ಎಲ್ಲಿ ಬೇಕಾದ್ರೆ ಮಾತಾಡ್ತಿರಲ್ಲ. ಎಲ್ಲಿ ಬೇಕಾದ್ರೂ ಮಾತಾಡ್ತೇವೆ. 1,000 1 ಲಕ್ಷ ಜನ ಸ್ಟೇಜ್ ಎದುರುಗಡೆ ಆಡಿಯನ್ಸ್ ಇದ್ರು ಸ್ಟೇಜಲ್ಲಿ ಅದು ಮಾತಾಡ್ತೇವೆ. ನೆಕ್ಸ್ಟ್ ಕಾಲೇಜ್ ಡೇ ಇದೆ, ಅಲ್ಲೂ ಮಾತಾಡ್ತೇವೆ. ಕಾಲೇಜ್ ಡೇ ಇದೆಯಾ? ಯಾವಾಗ? ನನಗೆ MC ಇರೋದು 25 ಮಾರ್ಚ್ 25. ಹಾಗೆ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಆಫರ್ ಸಿಕ್ಕಿದೆ ನನಗೆ, ಪೃಥ್ವಿ ತಯ್ಯ ಮಾನಿಟರ್ಸ್. ನನಗೆ ಅದಕ್ಕಿಂತ ಮುಂಚೆನೇ ಸಿಕ್ಕಿತ್ತು. ಬಟ್ ಇನ್ನು ಅದನ್ನು ಕಂಟಿನ್ಯೂ ಮಾಡಬೇಕು. ಪಾರ್ಟ್ ಟೈಮ್ ಆಗಿ ಹೋಗ್ಬೇಕು ಅದಕ್ಕೆ. ಅಂದರೆ ಮಹಾಲಿಂಗೇಶ್ವರ ಟೆಂಪಲ್ ಇದೊಂದು ಡಾಕ್ಯುಮೆಂಟರಿ ವಿಡಿಯೋ ಮಾಡಲಿಕ್ಕಿದೆ, ವಿಟ್ಲ ಟೆಂಪಲ್ ಇದಿದೆ, ತುಂಬ ಕೈಯಲ್ಲಿದೆ ಪ್ರಾಜೆಕ್ಟ್ ತುಂಬ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನಮ್ಮ ಯುವ ಡೈನಾಮಿಕ್. ಹೌದು, ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ದೇವರ ಆಶೀರ್ವಾದ, ದೇವರನ್ನು ನಂಬ್ಕೊಂಡು ಮುಂದೆ ಹೋಗೋದು. ಆಲ್ ದ ಬೆಸ್ಟ್. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, 100 ಕಾಲ ಆರೋಗ್ಯ ಭಾಗ್ಯ ಕರುಣಿಸಿ. ನೀವು ಕೂಡ ಒಂದು ಒಳ್ಳೆ ನಿಮ್ಮ ಕನಸು ಏನಿದೆ ಅದನ್ನು ಆದಷ್ಟು ಬೇಗ ಫುಲ್ಫಿಲ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಇವತ್ತು ನಮ್ಮ ಜೊತೆ ಜಿತು ನೆಡ್ಲೆ ಅವರಿದ್ದಾರೆ.
ಸೆಂಟ್ರಲ್ ಬ್ಯೂರೋ ಆಫ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂಥ ಜಿತು ನೆಡ್ಲೆ ಅವರು. ಸರ್ ನಮಸ್ತೆ. ಕೃಷಿಕರು ಕಟ್ಟಿರುವಂಥ ಈ ಒಂದು ನಾವು ಇದನ್ನು ಏನು ಹೇಳ್ಬೋದು, ಅರಮನೆ ಅಂತ ಹೇಳ್ಬೋದು, ಕನಸಿನ ಮನೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಕೃಷಿ, ನೀವು ಸಾಕಷ್ಟು ಸಾಹಿತ್ಯಿಕವಾಗಿ ಕೂಡ ಸುಮಾರು ಅಷ್ಟು ಚಿಂತನೆಗಳನ್ನು ಉಳ್ಳವರು. ಈ ಒಂದು ಕೃಷಿಕರ ಈ ಒಂದು ಅರಮನೆಯ ಬಗ್ಗೆ, ಕನಸಿನ ಮನೆಯ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ಲ, ನಾವು ಮನೆ ಅಂತ ಕಟ್ಟೋದು ಲೈಫಲ್ಲಿ ಒಂದು ಸಾರಿ ಕಟ್ಟುವಂಥದ್ದು. ಆವಾಗ ಬಹುಶಃ ಮನೆ ದೊಡ್ಡದು ಅನ್ನೋದಕ್ಕಿಂತಲೂ ನಮಗೆ ಕಂಫರ್ಟೇಬಲ್ ಆಗಿರುವಂಥ ಮನೆಗಳು ಹೆಚ್ಚು ಉತ್ತಮ. ಯಾಕಂದರೆ ಹಳ್ಳಿಗಳಲ್ಲಿ ಇವತ್ತು ದೊಡ್ಡ ಮಟ್ಟದ ಮನೆಗಳು ಎಲ್ಲ ಕಡೆಗಳಲ್ಲಿ ಬರ್ತಾ ಇರುವಂಥದ್ದು. ಆದರೆ ನಾವು ಕಂಫರ್ಟನ್ನು ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ನಮ್ಮ ಹಳ್ಳಿಯ ಬದುಕಿಗೆ ಹೊಂದಿಕೊಳ್ಳುವಂಥ ಮನೆಗಳನ್ನು ಕಟ್ಟುವಂಥದ್ದು ಹೆಚ್ಚು ಸೂಕ್ತ ಕೂಡ. ತುಂಬ ಚೆನ್ನಾಗಿದೆ ಮನೆ, ತುಂಬ ಬೇಕಾದಷ್ಟು. ನಮಗೆ ಹಳ್ಳಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಜಾಗ ದೊಡ್ಡದಿರಬೇಕಾಗ್ತದೆ, ಮತ್ತು ಕೆಳಗಡೆ ಜಾಗ ಇದ್ದಷ್ಟು ಒಳ್ಳೆಯದು. ಯಾಕಂತಂದರೆ ಪ್ರಾಯ ಆದಾಗ ನಾವು ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ. ಈಗ ನಾವು ಏನು ಮಾಡ್ತೇವೆ, 2 3 ಫ್ಲೋರ್ ಕಟ್ಟಿದರೂ ಕೂಡ ಮೇಲೆ ಪ್ರಾಯ ಆದ ನಂತರ ಡೌನ್ ಫ್ಲೋರಿಂದ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಕೆಳಗಡೆ 2-3 ಬೆಡ್ರೂಮ್ ಇರುವಂಥದ್ದು ಸ್ವಲ್ಪ ವಿಸ್ತಾರವಾಗಿರುವಂಥ ಮನೆ ತುಂಬ ಚೆನ್ನಾಗಿದೆ. ಜಾರಿಗೆ ತಡಿ ಶಿವಪ್ಪ ಅವರ ಬಗ್ಗೆ ನೀವೇನು ಹೇಳ್ತೀರಿ? ತುಂಬ ಒಳ್ಳೆಯ ಮನುಷ್ಯ. ಬಹುಶಃ ನನ್ನ ತಂಗಿಯನ್ನು ಕೊಟ್ಟ ನಂತರ ಸುಮಾರು 30 ವರ್ಷಗಳು ಕಳೀತು ಅಂತ ಅನಿಸ್ತದೆ. ತುಂಬ ಒಳ್ಳೆಯವರು, ತುಂಬ ಸಜ್ಜನರು, ಇಡೀ ಮನೆಯವರು ಕೂಡ. ನಾನು ಸುಮಾರು ಸರಿ ನಾವು ಭೇಟಿ ಮಾಡಿದ್ದು ಬರ್ತಾ ಇರ್ತೇವೆ. ಮುಖ್ಯವಾಗಿ ಏನಾದರೂ ಕಾರ್ಯಕ್ರಮಗಳು ಆದಾಗ ಬಂದರೂ ಕೂಡ ಅದರ ನಡುವಲ್ಲಿ ಕೂಡ ಬಂದು ಹೋಗಿದ್ದೇವೆ. ಈ ಮನೆ ಕಟ್ಟುವ ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದೇವೆ ಒಂದು ಸರಿ. ತುಂಬ ಒಳ್ಳೆಯ ಮನುಷ್ಯರು ಎಲ್ಲರೂ ಕೂಡ. ನನ್ನ ತಮ್ಮಂದರು ತುಂಬ ಚೆನ್ನಾಗಿದ್ದಾರೆ. ಒಳ್ಳೆಯ ಮನೆತನ. ಸ್ನೇಹಿತರೆ, ಆಗಲೇ ನಾನು ಹೇಳಿದೆ ವಿಶೇಷ ಅಂತ ಹೇಳಿದೆ. ಏನು ವಿಶೇಷ ಅಂತ ಹೇಳಿದರೆ, ಇವತ್ತು ನಮ್ಮ ಸಚಿನ್ ಅಂದರೆ ಜಯನಿಧಿ ಇವರ ಮನೆಯ ಗೃಹ ಪ್ರವೇಶ. ಅವರು ಒಂದು ಕಷ್ಟದಿಂದ ಮೇಲೆ ಬಂದು ಇವತ್ತೊಂದು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ ತಂದೆ. ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಮಾತಾಡಿದರು, ನೀವು ಕೇಳಿದ್ರಿ ಆಗಲೇ. ಹಾಗೆಯೇ ಈಗ ಮಗ ಮನೆಯನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನಿದೆ ಅಂತ. ಇಲ್ಲಿಂದ ಎಂಟ್ರೆನ್ಸ್ ಅಲ್ಲ ಸರಿ, ಇದು ಇಲ್ಲಿಂದ ನಂತರ ನೀವೇ ಹೇಳಬೇಕು. ಬನ್ನಿ. ಹೌದು, ಇದು ಎಂಟ್ರೆನ್ಸ್. ಇಲ್ಲಿ ಸಿಟ್ಔಟ್, ಇದು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದೇವೆ. ಸಿಟ್ಔಟ್, ಹಾಂ, ಆರಾಮ ಜನರು ಬಂದು ತುಂಬ ಸ್ಪೇಷಿಯಸ್ ಆಗಿ ಇರಲಿ. ಎದುರು ಏನು ಸೈಡ್ ಕಟ್ಟಲಿಲ್ಲ ಯಾವುದು, ಅದು ನಮಗೆ ತುಂಬ ಈಸಿ ಆಕ್ಸೆಸ್ ಆಗ್ತದೆ ಅಂಗಳಕ್ಕೆ. ಸೊ ಆ ರೀತಿ ಈಗಿನ ಒಂದು ಸ್ಟೈಲ್ ಕೂಡ ಆಗಿರ್ಬೋದು, ಅಥವಾ ಒಂದು ಈಸಿ ಆಕ್ಸೆಸ್ ಸಿಗಲಿಕ್ಕೆ ಎಲ್ಲ ಓಪನ್ ಇರಲಿ ಅಂತ ಆದಷ್ಟು ಈ ರೀತಿ ಕಟ್ಟಿಸಿಲ್ಲ. ಇವತ್ತು ಎಂತ ನೇಮಕ್ಕೆ ತಯಾರಿ ಎಲ್ಲ ನಡೀತಾ ಇದೆಯಲ್ಲ? ಹೌದು, ಇವತ್ತು ರಾತ್ರಿ ನೇಮ ಕೂಡ ಇರೋದ್ರಿಂದ ಅದಕ್ಕೆ ಯಾವುದು ಇವತ್ತು ಕಲ್ಲುಟ್ಟಿದೆ ಮತ್ತು ಗುಳಿಗೆ ನೇಮ ಇದೆ. ಹೌದು, ರಾತ್ರಿ ನಡೆಯಿರೋದು. ಮುಖ್ಯದ್ವಾರ ಇವತ್ತು ಒಂದು ಸಣ್ಣದಾಗಿ ಅಲಂಕಾರ ಮಾಡಿದ್ದೇವೆ. ಮನೆಯ ಮುಖ್ಯದ್ವಾರ. ಬನ್ನಿ ಎಂಟ್ರೆನ್ಸ್. ಒಳಗೆ ಹಾಲಿಟ್ಟು ಒಳ ಪ್ರವೇಶ. ಹೌದು, ಇದು ಹಾಲ್. ಇದು ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ಪೂಜೆ ಆಗಿದೆ. ಹಾಂ, ಓಕೆ. ಸತ್ಯನಾರಾಯಣ ಪೂಜೆ ಮಾಡಿದ್ದೆ. ಸತ್ಯನಾರಾಯಣ ಪೂಜೆ ಮಾಡಿದೆ. ಬೆಳಿಗ್ಗೆ ಗಣಹೋಮ ಮಾಡಿದ್ದೇವೆ. ಓಕೆ. ಟಿವಿ ಯೂನಿಟ್, ಇದೊಂದು ಟಿವಿ ಯೂನಿಟ್. ಯಾರು ಪ್ಲಾನ್ ಮಾಡಿದ್ದೆ? ನೀವೇ ಮಾಡಿದ್ದೆ? ಇದು ಟಿವಿ ನಾವೇ ಒಂದು ಡಿಸೈನ್ ಐಡಿಯಾ ತೋರಿಸಿದ್ವಿ, ಹೀಗೆ ನಮಗೆ ಸಿಗಬೇಕು ಅಂತ, ಈ ರೀತಿ ಔಟ್ಪುಟ್ ಬೇಕು ಅಂತ. ಸೊ ಅದನ್ನು ನೋಡಿ ಕಾರ್ಪೆಂಟರ್. ಹೊಸ ಟಿವಿ ಇದು ಹಾಕಿದ್ದ? ಇದು ಹೊಸ ಟಿವಿ ನಾವು ಹಾಕಿದಂದ್ರೆ ನಮಗೆ ಫ್ಯಾಮಿಲಿಯಿಂದ ಗಿಫ್ಟ್ ಸಿಕ್ಕಿದ್ದು. ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾವನವರು, ಅಣ್ಣನವರೆಲ್ಲ ಸೇರಿ ದೊಡ್ಡ ಟಿವಿ ಯೂನಿಟ್ಗೆ ಕರೆಕ್ಟ್ ಆದ ಒಂದು ಟಿವಿಯನ್ನು ಕೊಟ್ಟಿದ್ದಾರೆ. ಹೌದು, ಟಿವಿ ಯೂನಿಟ್ಗೆ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡ ಟಿವಿಯನ್ನೇ ಕೊಟ್ಟಿದ್ದಾರೆ ಅಲ್ಲ? 55 ಇಂಚ್ ಟಿವಿ ಕೊಟ್ಟಿದ್ದಾರೆ. ಫ್ಲವರ್ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಫ್ಲವರ್ ಅಲ್ಲ, ಇದು ಇಲ್ಲ, ಒರಿಜಿನಲ್. ಹೌದೌದು, ಒರಿಜಿನಲ್ ಸೂರ್ಯಕಾಂತಿ, ಒರಿಜಿನಲ್ ಡೆಕೋರೇಟಿವ್ ಫ್ಲವರ್ಸಿಗೆ ಅಂತಲೇ ಸಿಗೋದು. ಹೌದು, ಇದು ಕಾಸ್ಟ್ಲಿ ಆಗ್ತದಲ್ಲ ಇದು? ಸ್ವಲ್ಪ ಕಾಸ್ಟ್ಲಿ. ಬಾಕಿ ನಮ್ಮ ಸೇವಂತಿಗೆ ಆ ಫ್ಲವರ್ಗಿಂತ ಇದು ಸ್ವಲ್ಪ ಕಾಸ್ಟ್ಲಿ. ಇವತ್ತು ಈ ಡಿಸೈನ್ ಇದಕ್ಕೋಸ್ಕರ ಮಾಡಿ ನಾವು ಅದೇ ನನ್ನ ಮಾವ ಕೂಡ ಇದ್ದಾರೆ, ಅವರು ಒಬ್ಬರನ್ನು ಕರೆಸಿ ಈ ರೀತಿ ಡೆಕೋರೇಟ್ ಮಾಡಬೇಕು ಅಂತ ಹೇಳಿ. ಮುಖ್ಯದ್ವಾರದ ಕೂಡ ಬಾಗಿಲು ನೋಡೋದಾದ್ರೆ ಇದು ಯಾವ ಮರದ್ದು? ಅದರ ಬಗ್ಗೆ ಯಾವ ಮರ ಅಂತ ಎಕ್ಸಾಕ್ಟ್ ಕೇಳಬೇಕಾದ್ರೆ ನನ್ನ ಅಪ್ಪನ ಹತ್ರ ಕೇಳಬೇಕು. ಓಕೆ. ಆ್ಯಕ್ಚುಲಿ ಹಲಸು ಬಳಸ್ತಾರೆ, ಸಾಗುವಾನಿ ಬಳಸ್ತಾರೆ. ಹಾಂ, ಹೌದು, ಯಾವುದೋ ಒಂದು ಮರವನ್ನು ಬಳಸ್ತಾರೆ. ಬಟ್ ಚೆನ್ನಾಗಿದೆ. ಮತ್ತು ಅವ್ರ ಜೊತೆ ಕೇಳುವ ಯಾವ ಮರ ಅಂತೇಳಿ. ಅದವ್ರ ಹತ್ರ ಕೇಳಿದೆ, ಕ್ಲಿಯರ್ ಆಗಿ. ಹಾಗೆ ನೋಡುವ. ಹಾಲ್ ಆಯಿತು. ಹಾಲ್ ಆದಮೇಲೆ ನಮ್ಮ ಮನೆಯ ಎಡಬದಿಗೆ ಫಸ್ಟ್ ಹಾಲ್ ಎಂಟ್ರೆನ್ಸ್ ಆದಾಗ ನಮಗೆ ಎಡಬದಿಗೆ ದೇವರ ಕೋಣೆಯನ್ನು ನಿರ್ಮಿಸಿದ್ದೀರಿ ಅಲ್ವಾ? ಹೌದು. ಇದು ದೇವರ ಮನೆ ಕೋಣೆ. ದೇವರ ಕೋಣೆ ನಾವು
ಒಂದು ದೇವರನ್ನು ಮರದ ಮನೆಯಲ್ಲಿ ಮರದ ಮನೆಯಲ್ಲಿ ಮರದ ಮನೆಯಲ್ಲಿ ಇದ್ದೇವೆ. ಅಂದರೆ ಫ್ಲ್ಯಾಟ್ ಏನು ಗ್ರಾನೈಟ್ ಸರ್ಫೇಸ್ ಇದೆ ಅದರಲ್ಲಿ ಇಟ್ಟಿಲ್ಲ. ಓಕೆ ಓಕೆ. ಗ್ರಾನೈಟ್ ಸರ್ಫೇಸ್ನ ಮೇಲೆ ಮರ ಇಟ್ಟು ಮರದ ಮನೆಯನ್ನಿಟ್ಟು ಅದರ ಮೇಲೆ ದೇವರನ್ನು. ಅಂದರೆ ಹಳೆ ಕಾಲದಲ್ಲಿ ಹೇಗಿದೆ ಹಾಗೆ ಅಲ್ಲ, ಇದಿಲ್ಲ, ಚೇಂಜಸ್ ಏನಿಲ್ಲ. ಹಳೆ ಕಾಲದಲ್ಲಿ ಹೇಗೆ ಆಧುನಿಕ ಮನೆ ಆದರೂ ಕೂಡ ಒಂದು ಮರದ ಮನೆಯನ್ನು ಅಲ್ಲಿ ಇಟ್ಟಿದ್ದು ದೇವರ ಮನೆ ಅಲ್ವಾ? ಅದಕ್ಕೆ ತುಂಬ ಡೆಕೋರೇಟಿವ್ ಆಗಿ ದೇವರ ಮನೆಯನ್ನು ಆ ರೀತಿ ನಾವು ಮಾಡಿ ತುಂಬ ಸಿಂಪಲ್ ಆಗಿ ಮಾಡಿ, ಸಿಂಪಲ್ ಆಗಿ ಸಾಧ್ಯ ಆಗ್ತದೆ ಅಷ್ಟು ಸಿಂಪಲ್ ಆಗಿ ಮಾಡಿ. ನೆಕ್ಸ್ಟ್ ಅಡಿಗೆ ಮಾಡಿ ಅಡಿಗೆ ಕಿಚನ್ ವಿಸ್ತಾರವಾದ ಜಾಗ, ವಿಸ್ತಾರ ಸ್ವಲ್ಪ ಸ್ಪೇಷಿಯಸ್ ಆಗಿ ಇದೆ. ಒಂದು ಸ್ಪೇಸ್ ಬೇಕು ಅಂತೇಳಿ ಅಲ್ಲ. ಹೌದು, ಒಂದು ಸಣ್ಣ ಗೋಡೌನ್ ಥರ, ಗೋಡನ್ ಅಡಿಗೆ ಸಾಮಾನು ಇಡಲಿಕ್ಕೆ, ಅಕ್ಕಿ ಅಂಥದ್ದು. ಓಕೆ. 1 ತಿಂಗಳು 2 ತಿಂಗಳಿಗೆ ಸ್ವಲ್ಪ ದಾಸ್ತಾನು ಸ್ಟಾಕ್ ತೊಟ್ಟಿಲೆಲ್ಲ ಇದೆ. ಅದು ಇವತ್ತು ಗೃಹ ಪ್ರವೇಶ ಆದ್ರಿಂದ ಎಲ್ಲ ತೊಟ್ಟಿಲ್ಲ. ಇದು ನಾನು ಮಲಗಿದ ತೊಟ್ಟಿಲ್ಲ. ಹೌದು, ಬಾಲ್ಯದ ತೊಟ್ಟಿಲ್ಲ ಮಲಗಿದ್ದು. ಹೌದು, ನಾನು ತಮ್ಮ ಎಲ್ಲರೂ ಮಲಗಿ. ನೀವು ಮಗುವಾಗಿದ್ದಾಗ ನೋಡಿ ತೊಟ್ಟಿಲು ಈಗಲೂ ಉಂಟು, ಮನೇಲಿ ಇಟ್ಟಿದ್ದಾರೆ. ಮನೆ ಗೃಹ ಪ್ರವೇಶ ಅಂದರೆ ತೊಟ್ಟಿಲು ಎಲ್ಲ ತಗೊಂಡು ಅಲ್ಲ. ನಮ್ಮ ಮನೆಯಲ್ಲಿ ಇದೀಗ ಹೆಚ್ಚಿನವಲ್ಲಿ ಕಂಡು ಬರ್ಬೋದು. ಮಂತು ಇದೆಲ್ಲ ಇರ್ತದೆ. ಅಜ್ಜಿಗೆ ಇದು ಮಜ್ಜಿಗೆ ಸಣ್ಣ ಮಕ್ಕಳಿಗೆ ಅಕ್ಕಿ, ಐ ಮೀನ್ ಊಟ ಗುದ್ಲಿಕ್ಕೆ, ನೈಸ್ ಮಾಡಿ ಗಂಜಿ ಮಾಡಿ ಕೊಡ್ಲಿಕ್ಕೆ. ಓಕೆ ಓಕೆ ಓಕೆ, ಇದೆಲ್ಲ ಇದೆ ಅಲ್ಲ. ಓಕೆ. ಬಟ್ ಇದೊಂದು ಸ್ಪೇಸ್ ತುಂಬ ಇದೆ, ಒಂದು ದೈವ ಇದೆ ಇಲ್ಲಿ ಅಲ್ಲ. ನಾವು ನಮ್ಮ ಅಡಿಗೆ ಮನೆಯಲ್ಲಿ ದೈವವನ್ನು ಕೂಡ ಹಿಂದಿನಿಂದಲೇ ಕೂಡ. ಯಾವ ದೈವ? ಕಲ್ಲುಟ್ಟಿ ದೈವ. ಕಲ್ಲುಟ್ಟಿ ದೈವ. ಓಕೆ. ಈ ನೇಮ ಎಲ್ಲ ಆಗ್ತಾ ಇರ್ತದಲ್ಲ? ನೇಮ ನಾವು ತುಂಬ ವರ್ಷ ಆಯಿತು. ಈ ವರ್ಷ ಈಗ ಕೊಡೋದ್ರೆ ಇದು ಹರಕೆ. ನಾವು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡುವಾಗ ನಾವು ಮನೆ ಕಟ್ಟಿಸಿ ಆದಮೇಲೆ ಹರಕೆ ಕೊಡ್ತೇವೆ ಅಂತ ಕೇಳಿಕೊಂಡು ಅದರ ಪ್ರಕಾರ ನಡೆಸ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ಯಾವಾಗ ಆಗಿದ್ದು ಅಂತ ನನಗೆ ನೆನಪಿಲ್ಲ. ನಾನು ಹುಟ್ಟುವ ಮೊದಲೇ ಇಲ್ಲಿ ನೇಮ ಆದದ್ದು. ನನಗೆ ಈಗ ಆಲ್ಮೋಸ್ಟ್ 28 ವರ್ಷ. ಇದಕ್ಕಿಂತ ಮೊದಲು ಇಲ್ಲಿ ನೇಮ ಆದದ್ದು. ಇದು ಚಿಮಿಣಿ. ಇದೊಂದು ಚಿಮಿಣಿ. ಹೌದು. ಇಲ್ಲಿ ಎಕ್ಸಾಸ್ಟ್ ಕೂಡ ಇದೆ, ಚಿಮಿನಿ ಕೂಡ ಇದೆ. ಎಕ್ಸಾಸ್ಟ್ ಫ್ಯಾನ್ ಇದೆ ಆ ಕಡೆಗೆ, ಚಿಮಿನಿ ಇದೆ, ಹೊಗೆ ಎಲ್ಲ ಅದರಲ್ಲಿ ಹೋಗ್ತದೆ. ಹೌದು ಅಲ್ಲ? ಹೌದು. ಎಸ್. ಇಲ್ಲಿ ಇದು ಏನು? ಇದು ಒಂದು ಸ್ಟಾಕ್ ರೂಮ್. ಇಲ್ಲೊಂದು ಸ್ಟಾಕ್ ರೂಮ್ ಮಾಡಿದ್ದಾರೆ, ಸಣ್ಣದಾದಂಥ ಒಂದು ಸ್ಟಾಕ್ ರೂಮ್. ಓಕೆ. ಇದೊಂದು ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಕುಬೇರ ಮೂಲೆಯಲ್ಲಿ. ಕುಬೇರ ಮೂಲೆ. ಹೌದು, ಇದೇ ಕುಬೇರ ಮೂಲೆ ಇರ್ತದೆ. ಇದೇ ಇರ್ತದೆ ಕುಬೇರ ಮೂಲೆ. ಯಾಕಂದರೆ ಕುಬೇರ ಮೂಲೆಯಲ್ಲಿ ದುಡ್ಡು ಇಡಬೇಕು, ಚಿನ್ನ ಇಡಬೇಕು, ಇದೆಲ್ಲ ರೂಲ್ಸ್ ಉಂಟು. ಹೌದು. ಕುಬೇರ ಮೂಲೆಯಲ್ಲಿ ಇಟ್ಟರೆ ಐಶ್ವರ್ಯ ಸಿದ್ಧಿ ಜಾಸ್ತಿ. ಈ ಮೂಲೆಯಲ್ಲಿ ಇಡಬೇಕು ವಾಸು ಪ್ರಕಾರ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಆದರೂ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಏನು ಕಟ್ಟಲಿಲ್ಲ. ಯಾಕಂದರೆ ಆ ಕಡೆ ಒಂದು ಅಡಿಗೆ ಕೋಣೆ ಇದೆ ಮತ್ತು ದೇವರು ಹತ್ತಿರ ಇರೋದ್ರಿಂದ ನಾವು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಏನು ಬೇಡ ಅಂತೇಳಿ ನಾವು ಲಾಸ್ಟ್ ಭಾಗಕ್ಕೆ ಲಾಸ್ಟಿಗೆ ಇದು ಮಾಡಿ. ಓಕೆ, ಡನ್. ಇಲ್ಲಿಂದ ಮತ್ತು ಮನೆಯ ಬಲಬದಿಯಲ್ಲಿ 2 ಕೋಣೆ. ಇಲ್ಲೂ ಒಂದು ಕೋಣೆ. ಹೌದು. ಇದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್. ಓಕೆ. ಇದೊಂದು ಬೆಡ್ರೂಮ್. ಇದಕ್ಕೆ ವಾರ್ಡ್ರೋಬ್ ಎಲ್ಲ ಮಾಡಿಸಿದ್ವಿ. ಓಕೆ, ರೈಟ್, ಡನ್. ಸಣ್ಣದಾಗಿ ಎಸ್. ಇವತ್ತಿನ ಪೂಜೆದ್ದು ಅಡಿಗೆ ಸಾಮಾನು ಎಲ್ಲ ಇದೆ. ಇವತ್ತು ಗೃಹ ಪ್ರವೇಶ ಆಗಿದ್ದರಿಂದ ಎಲ್ಲ ಎಸ್ ರೀತಿ ಇದೆ. ಇಲ್ಲಿ ಬಂದುಬಿಟ್ಟು ಇಲ್ಲೂ ಒಂದು ರೂಮ್ ಅಲ್ಲ? ಒಂದು ರೂಮು. ಇಲ್ಲಿ ಮಲಗಿದ್ದಾರೆ ನಿದ್ರೆ. ಇಲ್ಲೂ ಒಂದು ರೂಮ್ ಇದೆ. ಇದೊಂದು ಸೇಮ್ ಎಕ್ಸಾಕ್ಟಲ್ಲಿ ಸೇಮ್ ಆ ರೂಮ್ ಅದೇ ಒಂದು ರೂಮ್ ಇಲ್ಲಿ. ಮತ್ತೊಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ. ಇದಕ್ಕೆ ಹೌದು, ಇದಕ್ಕೆ ಸೇರಿಸಿದಕ್ಕೆಲ್ಲ. ಅಂದರೆ ಆ ಟಾಯ್ಲೆಟ್ ಬಾತ್ರೂಮು ಈ ಟಾಯ್ಲೆಟ್ ನಮ್ಮ ಮೇನ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಒಂದೇ ಜಾಗದಲ್ಲಿ ಬರ್ತದೆ. ಒಂದೇ ಜಾಗದಲ್ಲಿ. ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲಿ ಒಂದ ಎರಡ? ಇಲ್ಲಿ ಬಾತ್ರೂಮ್ ಸಪ್ರೇಟೆಡ್, ಟಾಯ್ಲೆಟ್ ಇಂಡಿಯನ್ ಕಮೋಡ್. ಇದು ಹೌದು. ಅಟ್ಯಾಚ್ಡಲ್ಲಿ ಬಾತ್ರೂಮ್ ಮತ್ತು ವೆಸ್ಟರ್ನ್. ಓಕೆ 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 ಓಕೆ. ಸೋಲಾರ್ ಹಾಕಿದ್ದೀರಾ? ಸೋಲಾರ್ ವಾಟರ್ ಹೀಟರ್ ಹಾಕಿದ್ದು. ಸೋಲಾರ್ ವಾಟರ್. ಹೌದು. ವಾಷಿಂಗ್ ಮಿಷಿನ್ ಇದು ಕೂಡ ನಮಗೆ ಗಿಫ್ಟ್ ಬಂದದ. ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಅಮ್ಮನ ತಂಗಿ ಅಕ್ಕಂದಿರು ಸೇರಿ ಒಂದು ಗಿಫ್ಟ್ ಕೊಟ್ಟಿದ್ದು. ಓಕೆ. ಗೃಹ ಪ್ರವೇಶ ಲೆಕ್ಕದಲ್ಲಿ ಫ್ರಂಟ್ ಡೋರ್ ಇದು. ಓಕೆ. ಉದ್ಘಾಟನೆ ಆಯಿತಾ? ಉದ್ಘಾಟನೆ ಆಗಿದೆ, ಡೆಮೋ ಮಾಡಿದ್ದೇವೆ ಒಂದು. ಇದು ಒಂದು ಕೋಣೆ. ಇದು ಸಣ್ಣ ರೂಮು ಅಲ್ಲ? ಹೆಚ್ಚಾಗಿ ನಮಗೆ ಕೋಣೆಗಳು ಒಂದು ಫಂಕ್ಷನ್ ಇರುವಾಗ ಜನ ಸೇರಿದಾಗ ಯೂಸ್ ಆಗ್ತದೆ. ಅಥವಾ ಇದು ಹೊರಗಡೆ ಒಂದಿದು. ಹೌದು, ಹೊರಗಡೆ ಬಟ್ಟೆ ಒಗೆಯುವಂಥದ್ದು ಅಥವಾ ಎಕ್ಸ್ಟ್ರಾ ಏನಾದರೂ ಫಂಕ್ಷನ್ ಇದ್ದಾಗ ಅಡಿಗೆ ಮಾಡಲಿಕ್ಕೆ ಅಥವಾ ಕೆಲಸದವರೆಲ್ಲ ಬಂದಾಗ
ಕೂತ್ಕೊಂಡು ಊಟ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಆಗ್ತದೆ. ಎಲ್ಲದಕ್ಕೆ ಯೂಸ್ ಆಗ್ತದೆ, ಹಾಲ್ ಥರ ಅಲ್ಲ? ಹಾಲ್ ಆಗಿ. ಎಸ್. ಡೈನಿಂಗಲ್ಲಿ ಒಳಗಡೆನೇ ಇದೆ. ಎಸ್. ಡೈನಿಂಗ್ ಎಲ್ಲಿ ಮಾಡ್ತೀರಿ? ಡೈನಿಂಗ್ ಇದೆ, ಈ ಹಾಲು ಡೈನಿಂಗ್ ಅಲ್ಲ? ಓಕೆ. ಈಗ ನಾವು ಟೆರಿಸ್ ಸೆಕೆಂಡ್ ಫ್ಲೋರಿಗೆ, ಫಸ್ಟ್ ಫ್ಲೋರಿಗೆ ಇದು ಫಸ್ಟ್ ಫ್ಲೋರಿಗೆ ಈಗ ಬನ್ನಿ. ಫಸ್ಟ್ ಫ್ಲೋರಲ್ಲಿ ಬನ್ನಿ 2 ರೂಮು. ಇದೆಲ್ಲ ಹೂವಿನ ಇದು ಡೆಕೋರೇಷನ್ ಮಾಡಿದ್ರಲ್ಲ? ಹೂವಿನ ಸಣ್ಣ ಡೆಕೋರೇಷನ್. ಇಲ್ಲಿ ಎಷ್ಟು ರೂಮ್ ಇದೆ? ಇಲ್ಲಿ 2 ರೂಮ್ ಇದೆ. ಇಲ್ಲಿ 2 ರೂಮ್ ಇದೆ. ಇದು ವಾಶ್ರೂಮ್ಗಳು, ವಾಶ್ರೂಮ್ ಅಲ್ಲ? ವಾಶ್ರೂಮ್ ಇಲ್ಲಿ ಒಂದು ಇಂಡಿಯನ್ ಮತ್ತು ವೆಸ್ಟರ್ನ್ ಇದೆ. ಇಲ್ಲಿ ಕೂಡ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್. ಇದ್ಯಾರು ಗೆಸ್ಟ್ಗಳಿಗೆ ಅಂತ ಮಾಡಿದೆ ನೀವು? ಗೆಸ್ಟ್ಗಳಿಗೆ ಎಲ್ಲರಿಗೂ ಇಂಡಿಯನ್ ಒಂದು ನಾವು ಕಾಮನ್. ಮೇಲೇನಿಲ್ಲಲ್ಲ? ಮೇಲೇನಿಲ್ಲಲ್ಲ? ಮೇಲೆ ಇಲ್ಲ. ಅಲ್ಲಿ ರೂಮ್ ಉಂಟಾ? ರೂಮ್ ಇಲ್ಲ, ಅದು ಓಪನ್ ಸ್ಪೇಸ್. ಇಲ್ಲೊಂದು ರೂಮ್ ಇದೆ, ಇಲ್ಲೆಲ್ಲ ಮಲಗಿದ್ದಾರೆ. ಓಕೆ. ಇಲ್ಲಿ ನಾವು ಯಾವುದು ಕೆಲಸ ಆರ್ಡರ್ ಬದಿ ಯಾವುದು ಮಾಡಿಸಬೇಕಾಗ್ತದೆ. ಆ್ಯಕ್ಚುಲಿ ಇದನ್ನು ಹೀಗೆ ಬಿಟ್ಟರೆ ಚಂದನ ಅಂತ. ಸ್ವಲ್ಪ ಸ್ಪೇಸ್ ಜಾಸ್ತಿ ಕಾಣ್ತದೆ ಒಂದು ಅಲ್ಲ? ಸ್ಪೇಸ್ ಸಿಗ್ತದೆ ನಮಗೆ. ಮತ್ತು ಇದು ಲಾಸ್ಟ್ ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ನಮಗೆ AC ಅಥವಾ ಏನೋ ಬೇಕಾಗ್ತದೆ. ಇದು ಫ್ಯಾನ್ ಸಾಕಾಗೋದಿಲ್ಲ. ಈಗ ಕೆಳಗಡೆ ಎಷ್ಟು ರೂಮ್ ಉಂಟು ಹಾಗೆಯೇ ಇದುವಾ? ಕೆಳಗಡೆ ಹೇಗೆ ಸ್ಟ್ರಕ್ಚರ್ ಉಂಟು ಅದೇ ಸ್ಟ್ರಕ್ಚರ್ ಇದುವಾ? ಅದೇ ಸೇಮ್ ಸ್ಟ್ರಕ್ಚರಾ? ಹೌದು. ಓಕೆ, ಡನ್. ಇಲ್ಲೊಂದು ವಿಶಾಲವಾದ ಜಾಗ ಅಲ್ಲ? ಹೌದು, ಇದು ವಿಶಾಲವಾದ ಜಾಗ. ಇಲ್ಲಿಂದ ವಿಶಾಲವಾದ ಜಾಗ ಕಾರಣ ನಮ್ಮದು ನೆಲ್ಲಿಯಾಡಿವರೆಗೆ ಕಾಣ್ತದ? ಇಲ್ಲಿಂದ ಮೇಲೆ ಹೋದರೆ ಅಲ್ಲಿ ನೆಲ್ಲಿಯಾಡಿ ಟವರ್ ಕಾಣ್ತದೆ ನಮಗೆ. ಮೇಲೆ ಟಾಪಿಕ್ ಹೋದ್ರೆ ಇಲ್ಲಿಂದ ಕಾಣ್ತದೆ. ಈಗ ಸ್ವಲ್ಪ ಮೋಡ್ ಇರೋದ್ರಿಂದ ಕಾಣ್ತದೆ. ನೆಲ್ಲಿಯಾಡಿ ಇಲ್ಲಿ ಹತ್ತಿರ ಒಂದು 3 ಕಿಲೋಮೀಟರ್. 3 ಕಿಲೋಮೀಟರ್ ಅಲ್ಲ? ಒಟ್ಟಾರೆಯಾಗಿ ಇದಿಷ್ಟು. ಅದೀಗ ಈ ಇದು ಮನೆ ಅಂದರೆ ಈಗ ನಿರ್ಮಾಣ ಮಾಡಿದ ಮನೆ ಫ್ರಂಟ್ ಪೋರ್ಷನ್ ಅಲ್ಲಿಯೂ ಹೀಗೇ ಇದೆ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಆಲ್ಮೋಸ್ಟ್ ಹೀಗೆ ಅಲ್ಲ? ಹೌದು. ಇದು ಹೇಳ್ತಾ ಇದ್ರಪ್ಪ, ಈ 2 ಮಕ್ಕಳಿಗೆ 2 ಮನೆ, ಮೇಲೆ ಫ್ಲೋರು ಒಂದು ಕೆಳಗೆ ಫ್ಲೋರ್ ಅಂತ ಹೇಳ್ತಾರೆ ಅಲ್ಲ? ಇದು ಎಂಥದ್ದು? ಹೌದಾ? ಇಲ್ಲ, 2 ಮಕ್ಕಳು ಇರೋದ್ರಿಂದ ಹಾಗೆ ಹೇಳ್ಬೋದು. ಬಟ್ ಹಾಗೆಲ್ಲ, ನಾವು ಒಟ್ಟಿಗೆ ಇರೋದು ಒಂದೇ ಮನೆ ಅಂತ ಕನ್ಸಿಡರ್ ಮಾಡಿ. ಒಂದೇ ಮನೆಯಲ್ಲಿ ಮೇಲೆ ಫ್ಲೋರ್ ಉಂಟು, ಕೆಳಗೆ ಫ್ಲೋರ್ ಉಂಟು ಅಲ್ಲ? ಹೌದು. ಎಸ್, ಒಂದೇ ಮನೆ, ಇಡೀ ಮನೆಗೆ ಒಂದೇ ಕಿಚನ್. ಇದು ಬಂದ್ಬಿಟ್ಟು ಸ್ಕ್ರಾಲ್. ಎಸ್, ಈ ಥರ ಸ್ವಲ್ಪ ತೆಗಿಬೋದು. ಹಳ್ಳಿ ಮನೆ ಆದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ. ಹಳ್ಳಿ ಇದು ಒಂದು ನಿಸರ್ಗದ ಮಡಿಲಲ್ಲಿ ಇರುವಂಥ. ಹೌದು, ಅದೇ ನೀವು ಹೇಳಿದಾಗೆ ನೆಲ್ಲಿಯಾಡಿ ಇಲ್ಲಿಗೆ ಕಾಣ್ತದೆ ಅಲ್ಲ? 3 ಕಿಲೋಮೀಟರ್ ದೂರ ಇರುವಂಥದ್ದು. ನೋಡಿ, ಅಲ್ಲೆಲ್ಲ ಲೈಟ್ಸ್ ಎಲ್ಲ ಹೇಗೆ ಮೆಟ್ಲಲ್ಲಿ ಲೈಟ್ಸ್ ಎಲ್ಲ ಇದಾಗಿದೆ, ಆನ್ ಮಾಡಿದ್ದೇವೆ. ಹಾಗೆಯೇ ಈಗ ನಾವು ಮೇಲೆ ಟೆರೆಸ್ಸಿಗೆ ಒಂದು ಎಂಟ್ರಿ ಇದೆ. ಇಲ್ಲಿ ಸೆಕೆ ಕೆಳಗಡೆ ಕಮ್ಮಿ ಅಂತಲ್ಲ? 2 ಫ್ಲೋರ್ ಇರೋದ್ರಿಂದ ಕಮ್ಮಿ ಅನ್ಸುತ್ತೆ ಅಲ್ಲ? ಕೆಳಗಡೆ ಕಡಿಮೆ. ಇಲ್ಲಿ ಸ್ವಲ್ಪ ಉಂಟಂತಲ್ಲ? ಬಿಸಿಲಿ ತುಂಬ ಬಿಸಿ ಆಗ್ತದೆ. ಓಕೆ. ಇಲ್ಲಿ ಬೇಸಿಗೆಗಾಲದಲ್ಲಿ ಫ್ಯಾನ್ ಇದ್ರೂ ಕೂಡ ತುಂಬ ಸೆಕೆನೆ ಅಲ್ಲ? ಇಲ್ಲೊಂದು ರೂಮ್ ಇದೆಯಾ? ಇಲ್ಲಿ ರೂಮ್ ಇಲ್ಲ, ಅದೊಂದು ಎಕ್ಸಿಟ್. ಇದು ಸೋಲಾರ್ ಪ್ಲೇಟ್ಗಳು, ಸೋಲಾರ್ ವಾಟರ್ ಹೀಟರ್. ಹೌದು. ಇದೇನು? ಇದು ಒಂದು ಡೈರೆಕ್ಟ್ ಸನ್ಲೈಟ್ ಅಥವಾ ಬೆಳಕು ಬರಬೇಕು ಅಂತ ಹೇಳಿ ಸೀದಾ ಸೂರ್ಯನ ಬೆಳಕು ಮನೆ ಒಳಗೆ ಬೀಳ್ತದ? ಈಗ ಬಾಕಿ ಇದ್ರೆ ಅದೇ ತುಂಬ ಕತ್ತಲೆ ಆಗ್ತದೆ. ಸರಿ. ಕೆಳಗೆ ಡೈನಿಂಗ್ ಹಾಲ್ ತುಂಬ ಕತ್ತಲೆ. ಕರೆಕ್ಟ್. ಸೊ ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಕು, ಬೆಳಕು ಬೇಕಂತೇಳಿ ಇಲ್ಲೊಂದು ಸ್ಪೇಸ್ ಬಿಟ್ಟು ನಾವು ಅದಕ್ಕೆ ಫೈಬರ್ ಶೀಟ್ ಇಂದ ಕ್ಲೋಸ್ ಮಾಡಿಸಿದೆ, ವೈಟ್ ಇದ್ದು. ಇದು ಮಳೆಗಾಲದಲ್ಲಿ ಮುಚ್ಚಿ ಬಿಡ್ತೀರಿ? ಅಲ್ಲ, ಈಗಲೂ ನಾವು ಮುಚ್ಚಿ ಬಿಡ್ತೇವೆ. ನಿನ್ನ ಹೋಮ ಇಲ್ಲದ್ರಿಂದ ಹೊಗೆ ಬರ್ತಿತ್ತು, ಹೊಗೆ ಬ್ಲಾಕ್ ಆಗ್ತಿತ್ತು. ಅಲ್ಲ, ನೀವು ಇದು ಯಾವ ಉದ್ದೇಶದಿಂದ ಮಾಡಿದ್ದು? ಬೆಳಕು ಬರಬೇಕು, ನ್ಯಾಚುರಲ್ ಲೈಟ್. ಆಗ ನೀವು ಇದನ್ನ ಮುಚ್ಚಿದ್ರೆ ಮತ್ತೆ ಬೆಳಕಲ್ಲಿ ಬರ್ತದೆ? ಬೆಳಕು ಬರ್ತದೆ, ಇದು ಲೈಟ್ ಪಾಸ್ ಆಗ್ತದಲ್ಲ. ಇದು ಫೈಬರ್ ವೈಟ್ ಶೀಟ್, ಲೈಟ್ ಇದರ ಬರ್ತದ? ಲೈಟ್ ಪಾಸ್ ಆಗ್ತಿದ್ರೆ ಪಾಸ್ ಆಗ್ತದ? ಕ್ಲೀನ್ ಆಗಿ ಪಾಸ್ ಆಗ್ತದ? ಕ್ಲೀನ್ ಆಗಿ ಪಾಸ್ ಆಗ್ತದೆ. ಅಂದ್ರೆ ಇದನ್ನು ಮುಚ್ಚೋದಂದ್ರೆ ನೀವು ಕರೆಕ್ಟ್ ಮುಚ್ಚಬೇಕಾಗ್ತದಲ್ಲ ಇದನ್ನು? ಕರೆಕ್ಟ್ ಫುಲ್ಲೇ ಮುಚ್ತೇವೆ ಇದನ್ನು. ಇದು ಫ್ರೇಮ್ ಇದಕ್ಕೆ ಮುಚ್ಚಲಿಕ್ಕೆ. ಈ ತರ ಇದಕ್ಕೆ ನಾವು ಇದನ್ನು ಫಿಟ್ ಮಾಡಲಿಲ್ಲ? ಫಿಟ್ ಮಾಡಿ ಆಗಿದೆ. ಫಿಟ್ ಮಾಡಿ ಆಗಿದೆ? ಫಿಟ್ ಮಾಡಿ ಆಗಿದೆ. ಇಟ್ಟು ಬಿಡುದಷ್ಟೇ? ಇದನ್ನು ಇಟ್ಟು ಬಿಡುದಷ್ಟೇ. ನಮಗೆ ಬೇಕಾದಾಗ ತೆಗಿಬೋದು, ಬೇಕಾದಾಗ ಕ್ಲೀನಿಂಗ್ ಎಲ್ಲ ಮಾಡಿಸ್ಬೋದು. ಗ್ಲಾಸ್ ನಾವು ಪರ್ಮನೆಂಟ್ ಫಿಕ್ಸ್ ಮಾಡ್ಬೋದು ಇದಕ್ಕೆ. ಗ್ಲಾಸ್ ಫಿಕ್ಸ್ ಮಾಡಿದರೆ ನಮಗೆ ಬೇಕಾದಾಗ ತೆಗಿಲಿಕ್ಕೆ ಅಥವಾ ಒಳಗಡೆ ಧೂಳು ಸೇರಿದರೆ ಪುನಃ ಅದನ್ನು ಕ್ಲೀನಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ.
ಅದಕ್ಕೆ ಈ ರೀತಿ ರಿಮೂವೇಬಲ್ ಮಾಡಿಸಿದ್ದು. ಅದಕ್ಕೆ ಇದು ಹೇಗೆ ಇದು ಹಂಚ ಇದು ಎಂಥದ್ದು? ಇದು ನಾವು ಮಾಡಿದ್ದು ಅದಕ್ಕೆ ಸೆರಾಮಿಕ್ ಟೈಲ್ಸ್ ಅಂದರೆ ಸೆರಾಮಿಕ್ ಟೈಲ್ಸ್. ಇದು ಒಂಥರ ಹಂಚು ಥರ ಲುಕ್ ಅಲ್ಲ? ಇದು ಹಂಚೆ, ಆದರೆ ನಮ್ಮ ಮಾಮೂಲಿ ಮಂಗಳೂರು ಹಂಚೆ ಏನು ಬರ್ತದೆ ಮಣ್ಣಿನ ಅದಲ್ಲ, ಇದು ಸೆರಾಮಿಕ್. ಅದಕ್ಕೆ ಒಂದು ಪೀಸಿಗೆ 80-85 ರೂಪಾಯಿ ಆ ರೇಂಜಲ್ಲಿ ಇದೆ ಇದಕ್ಕೆ. ಹೌದು, ಬೇರೆ ಬೇರೆ ಕಲರಲ್ಲಿ ಕೂಡ ಸಿಗ್ತದೆ ಈಗ, ಅದು ಬೇರೆ ಆಗ್ತದೆ. ಓಕೆ, ಇದು ಈಗ ನಿಮ್ಮ ಈ ಒಂದು ಡ್ರೀಮ್, ತಂದೆಯ ಡ್ರೀಮ್ ಅಂತ, ಯಾರ ಡ್ರೀಮ್ ಇದು? ಮನೆ ಅನ್ನುವಂಥದ್ದು ಒಂದು ಎಲ್ಲದ್ದು ಡ್ರೀಮೇ. ನಾವೀಗ ಮೊದಲೊಂದು ಮನೆ ಇತ್ತು, ಅಲ್ಲಿಂದ ಡಿವೈಡ್ ಆಗಿ ಅಣ್ಣ ತಮ್ಮಂದು ಬೇರೆ ಬೇರೆ ಮನೆ ಆದಮೇಲೆ ನಾವು ಒಂದು ಸಣ್ಣ ಮನೆ ಬಂದು ಕಟ್ಟಿದ್ದೀವಿ. ಇಲ್ಲಿ ಒಂದು 15 ಜಾಸ್ತಿ ವರ್ಷ ಆಯಿತು, 18-20 ವರ್ಷ ಆಗ್ತದೆ ಅಂತ ಇಲ್ಲಿ ಬಂದು. ಆಮೇಲೆ ಇಮಿಡಿಯೇಟ್ಲಿ ನಾವು ಸಣ್ಣ ಮನೆ ಕಟ್ಟಿದ್ದು. ಆಮೇಲೆ ಇಮಿಡಿಯೇಟ್ಲಿ ನಾವು ಮನೆ ಕಟ್ಟಲಿಕ್ಕೆ ಅಂತ ಪ್ಲ್ಯಾನ್ ಏನು ಮಾಡಲಿಲ್ಲ. ಅಪ್ಪ ತುಂಬ ಕೃಷಿಯಲ್ಲಿ ಕಂಪ್ಲೀಟ್ ತೊಡಗಿಸ್ಕೊಂಡ್ರು. ತೊಡಗಿಸಿ ತುಂಬ ಕೃಷಿ ಮಾಡಿದರು. ಬಾಳೆ, ಅಡಿಕೆ ಎಲ್ಲ ಜೀವನನೂ ಅದರಿಂದಲೇ ಸಾಗಿಸಿತು. ತುಂಬ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಇದು ಎಲ್ಲ ತಂದೆ ತಾಯಿ ಕಷ್ಟಪಡ್ತಾರೆ, ಆಗ ನಿಮಗೂ ಒಂದು ನಿಮ್ಮದೇ ಆದಂಥ ಇದು ಇರ್ತದಲ್ಲ, ಕಷ್ಟದ ನಡುವೆ ಹೊರಗೆ ಬರೋದು ಸಣ್ಣ ವಿಚಾರ ಅಲ್ಲಲ್ಲ. ಇಷ್ಟು ದೊಡ್ಡ ಮನೆ ಕಟ್ಟೋದು ಅಂದರೆ ಅದು ಸಣ್ಣ ವಿಚಾರ ಅಲ್ವಲ್ಲ. ಅದು ಸಹ ಅವ್ರು ಹೇಳ್ತಾ ಇದ್ರಲ್ಲ, ಸಾಲ ಮಾಡದೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಲ್ಲ. ಅದಕ್ಕೆ ಒಂದು 3 ವರ್ಷ ತಗೊಂಡಿತ್ತು, 3-4 ವರ್ಷ ಸಾಲ ಮಾಡದೆ ಈ ಮನೆ ಕಟ್ಟಬೇಕು ಅಂತ ಆದರೆ ಒಂದು ಕೃಷಿ ಉತ್ಪನ್ನಗಳನ್ನು ಅಲ್ಲ, ಸಾಲದ ಹೊರೆ ಮಕ್ಕಳಿಗೆ ಬಿಡಬಾರ್ದು ಅಂತಲೇ. ಅಂದರೆ ಮಕ್ಕಳಿಗೆ ಹೊರೆ ಬೀಳಬಾರ್ದು ಅಂತ ಅಂದರೆ ನಿಮಗೆ ನೋಡಿ, ಒಂದು ಮನೆ ಕಟ್ಟೋದು ಅಂತ ಹೇಳಿದರೆ ದೊಡ್ಡ ಜವಾಬ್ದಾರಿ. ಈಗ ನಮಗೆ ಏನಂತ ಹೇಳಿದರೆ ಸಾಲ ಅನ್ನೋದು ಭಯಂಕರ ಕಷ್ಟ ಆಗಿರ್ತದೆ. ಅಂದರೆ ಸಾಲನೇ ಇರಬಾರ್ದು ಅಂತೇಳಿ ತಂದೆ ಯೋಚನೆ ಮಾಡ್ತಾರೆ ಅಂತಂದರೆ ಅದು ದೊಡ್ಡ ಗುಣ. ಅವರ ದೂರದೃಷ್ಟಿ, ಮಕ್ಕಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ತುಂಬ ಕಲಿಸಿದ್ರು. ಎಲ್ಲ ಮಾಡಿದರು, ಎಲ್ಲ ಕೃಷಿಯಲ್ಲೇ ಅಲ್ಲ. ನೀವು ಕೃಷಿಯ ಬಗ್ಗೆ ಎಷ್ಟು ಒಲವನ್ನು ಹೊಂದಿದ್ದೀರಿ? ನೀವು ದೂರದ ಊರಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನೀಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ. ಕೃಷಿ ಒಲವು ಅಂತ ಹೇಳಿದರೆ ಜಾಸ್ತಿ ಗೊತ್ತಿಲ್ಲ ಕೃಷಿ ಬಗ್ಗೆ. ಕೃಷಿ ಏನಿದೆ ಅದು ಗೊತ್ತು, ಅದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಹೇಗೆ ಮಾಡ್ತಾರೆ ಅದೆಲ್ಲ ಗೊತ್ತು. ಅವಶ್ಯಕತೆ ಬಿದ್ದರೆ ಮಾಡಲಿಕ್ಕೆ ಬರುತ್ತೆ. ಎಲ್ಲ ಅಡಿಕೆ ಹಾಕೋದು, ಅಡಿಕೆ ತಗೊಂಡು ಬರೋದು ಎಲ್ಲ ಮಾಡ್ತೇವೆ, ಅದರಲ್ಲಿ ಮುಜುಗರ ಏನಿಲ್ಲ. ಆದರೆ ಅವರಿಗೆ ಏನು ಗೊತ್ತಿದೆ ಅಷ್ಟು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ತೊಡಗಿಸಿಕೊಳ್ಳಿಲ್ಲ, ಜಾಸ್ತಿ ಓದು ಅದರಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವರು ಜಾಸ್ತಿ ಓದಲಿಕ್ಕೆ ನಿಮಗೆ ಹೇಳ್ತಾ ಇದ್ರು. ಅಂದರೆ ಅವರು ಪಟ್ಟ ಕಷ್ಟವನ್ನು ಮಕ್ಕಳಿಗೆ ಬರಬಾರ್ದು. ಕರೆಕ್ಟ್. ನಿಮ್ಮ ಸಹೋದರ ಒಬ್ಬ ಇರಬೇಕಲ್ಲ? ಹೌದು, ಅವರು ಎಂತ ಮಾಡ್ತಾ ಇದ್ದಾರೆ? ಅವರು ಕೂಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾನೆ. ಅವರು ಕೂಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ. ಅಂದರೆ ಹೆಚ್ಚು ಇಲ್ಲಿ ಬರ್ತಾ ಇರ್ತೇವೆ ಮನೆಗೆ. ಓಕೆ, ತುಂಬ ಅಂದರೆ ತಿಂಗಳಿಗೆ 2 ಸಲ 3 ಸಲ ಬರ್ತಾ ಇರ್ತಾರಲ್ಲ. ಓಕೆ, ಒಟ್ಟಿನಲ್ಲಿ ನಿಮಗೆ ಒಂದು ಸಂತೋಷದ ದಿವಸ ಅಲ್ಲ? ಮೆಮೊರೇಬಲ್ ಡೇಸ್. 3-3.5 ವರ್ಷ ಆಯಿತು ಕೊನೆಗೂ ನೀವು ಒಂದು ಮನೆಗೆ, ಸ್ವಂತ ಮನೆ, ಅದರಲ್ಲೂ ಕೂಡ ಇಷ್ಟು ದೊಡ್ಡ ಮನೆಗೆ ನೀವು ಒಂದು ಇನಾಗ್ರೇಷನ್ ಮಾಡುವಂಥ ಒಂದು ಸೌಭಾಗ್ಯ ನಿಮಗೆ ಬಂತು. ಓಕೆ ವೀಕ್ಷಕರೇ, ಈ ಮಾತನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮನೆ ಕಟ್ಟೋದು ಅನ್ನೋದು ಎಲ್ಲರ ಡ್ರೀಮ್ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋಕ್ಕಾಗುತ್ತೆ. ಪದೇ ಪದೇ ಕಟ್ಟೋರು ಎಲ್ಲೋ ವಿರಳ, 1000ದಲ್ಲಿ 1 ಜನ ಇರಬಹುದು ತುಂಬ ದುಡ್ಡು ಇರುವವರು. ಇವರು ಈ ಮನೆಯನ್ನು ಕಟ್ಟಿದ್ದಾರೆ. ಇನ್ನು 100 ವರ್ಷಗಳ ಕಾಲ ಈ ಮನೆಯಲ್ಲಿ ಅವರು ಬದುಕಿ ಬಾಳಬೇಕಾದಂತಹ ಒಂದು ಇದಿದೆ, ಅವ್ರಿಗೆ ಕನಸಿದೆ, ದೊಡ್ಡ ಡ್ರೀಮ್ ಅವ್ರದ್ದು. ಅಂತಹ ಡ್ರೀಮನ್ನು ಅವರು ಪ್ರಾಜೆಕ್ಟನ್ನು ಮಾಡಿದ್ದಾರೆ, ಯಶಸ್ವಿಯಾಗಿದೆ. ಮನೆ ಕಟ್ಟಲಿಕ್ಕೆ ನಾವು ಹೇಳೋದು ಸುಲಭ, ಕಟ್ಬೋದು, ಮನೆ ಕಟ್ಟಿ ನೋಡು, ಮದುವೆಯಾಗಿ ನೋಡು, ಏನೇನೋ ಮಾತುಗಳಿರ್ತದೆ. ಆದರೆ ಒಂದು ಮನೆ ಕಟ್ಟಿ ನೋಡು ಅನ್ನೋದರ ಹಿಂದೆ ಭಾಳಷ್ಟು ಶ್ರಮ ಇದೆ. ಅವರು ಕಷ್ಟಪಟ್ಟು ತ್ಯಾಗಗಳನ್ನು ಮಾಡಿ, ಅದೇ ತಂದೆ ಅವರು ಹೇಳಿಲ್ಲ, ತಂದೆ ತಾಯಿ ನಮ್ಮನ್ನು ಒಳಿತನ್ನು ಬಯಸ್ತಾರೆ ಯಾವಾಗಲೂ. ಎಷ್ಟೇ ಇದು ಮಾಡಿ ತಂದೆ ತಾಯಿ ನಮಗೆ ದೊಡ್ಡ ದಾರಿ ಮಾರ್ಗಕ್ಕೆ. ಅವರು ಹೇಳಿದ್ರು, ಒಂದು ಸಾಲ ಕೂಡ ಮಕ್ಕಳಿಗೆ ಉಳಿಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ತಂದೆ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳಿ, ಒಂದು ಕೃಷಿ ವ್ಯವಸ್ಥೆಯನ್ನು ನಂಬಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ನಾವು ಹೇಳ್ತೇವೆ, ಕೃಷಿಕನೇ ದೇಶದ ಬೆನ್ನೆಲುಬು ಅಂತ. ನಾವು ಕೃಷಿಕರು, ನಮ್ಮ 90% ನಾವು ಕೃಷಿಕರ ಕುಟುಂಬದಿಂದ ಬಂದಿದ್ದೇವೆ ಪ್ರತಿಯೊಬ್ಬರು ಕೂಡ. ಇವರು ನೋಡಿ ಕಲಿಬೇಕು ನಾವು. ಎಷ್ಟು ಎಲ್ಲ ಚುಕ್ಕಿ ರೋಗ ಆಗಿರ್ಬೋದು, ಈಗೀಗ ಕೆಲವು ಕಡೆ ಎಲ್ಲ ಹಳದಿ ರೋಗನೂ ಬರ್ತಾ ಇದೆ. ಇದೆಲ್ಲ ರೋಗ ಕಾರ್ಯಗಳ ಮಧ್ಯೆ ಕೂಡ ಕಟ್ಟಿ ನಿಂತು ಈ ಮನೆಯನ್ನು ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರು ಅನಾರೋಗ್ಯಕ್ಕಿಡಂಥ ಸಂದರ್ಭದಲ್ಲಿ, ಮಲಗಿದಲ್ಲೇ ಆದಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅಯ್ಯೋ ದೇವರೇ ಹೀಗಾಗೋಯ್ತಲ್ಲ ಅಂತ ಕುಟುಂಬದವರೆಲ್ಲ ಕಳವಳ ವ್ಯಕ್ತಪಡಿಸಿದರು.
2 ಸಲ ಅವರಿಗೆ ಅನಾರೋಗ್ಯ ಬಂದಿತ್ತು. ಮತ್ತೆ ಅವರು ಚೇತರಿಸ್ಕೊಂಡು ಬಂದು ಈ ಮನೆಯನ್ನೆಲ್ಲ ಕಂಪ್ಲೀಟ್ ಮಾಡಿ ಬೇಗ ಮಾಡಿ, ಅದು ಸಾಲ ಇರಬಾರ್ದು ಅಂತ, 1 ಪೈಸೆ ನಾನು ಸಾಲ ಮಾಡದೆ ಈ ಮನೆ ಕಟ್ತೇನೆ ಅಂತ ಹೇಳೋ ಧೈರ್ಯ ಕೃಷಿಕನಲ್ಲಿ ಬಂತು ಅಂತ ಹೇಳಿದರೆ ಅಲ್ಲಿಗೆ ನಮ್ಮ ಕೃಷಿ ಗೆದ್ದ ಹಾಗೆ, ನಮ್ಮ ದೇಶ ಗೆದ್ದ ಹಾಗೆ. ಇದು ಕಂಪ್ಲೀಟ್ ಜಾರಿಗೆ ತಡಿ ಶಿವಪ್ಪ ಅವರ ಕುಟುಂಬ, 2 ಗಂಡು ಮಕ್ಕಳು, ಹಾಗೆ ಅವರ ಮಿಸಸ್ ಶಾಂತ ಅವರಿದ್ದಾರೆ. ಇವರ ಒಂದು ಪ್ರಯತ್ನದಿಂದ ಈ ಒಂದು ಮನೆ ನಿರ್ಮಾಣ ಆಗಿದೆ. ಹಾಗೆ ಎಲ್ಲರೂ ಇವತ್ತು ಖುಷಿಯಲ್ಲಿದ್ದಾರೆ, ಸಂಭ್ರಮದ ದಿವಸ. ಸರ್, ನಿಮ್ಮಿಂದಲೇ ಮಾತಾಡುವ, ಎಷ್ಟು ಖುಷಿ, ಕಂಪ್ಲೀಟ್ ಫ್ಯಾಮಿಲಿ ನಿಂತು ನೀವು ಮಾತಾಡ್ತಾ ಇದ್ರಿ, ಒಬ್ಬೊಬ್ಬರೇ ಮಾತಾಡಿದ್ರಿ, ಆಗ ಕಂಪ್ಲೀಟ್ ಫ್ಯಾಮಿಲಿ ನಿಂತು ಮಾತಾಡ್ತಾ ಇದ್ರಿ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ಅಂದರೆ ಮನೆಯ ಹೊಸ ಮನೆಯಲ್ಲಿ ಇವತ್ತು ಗೃಹ ಪ್ರವೇಶ ಅಂದರೆ ಅದು ತುಂಬ ಖುಷಿ. ನಮಗೂ ಕೂಡ ತುಂಬ ಖುಷಿ. ಅಂದರೆ ತುಂಬ 2-3 ವರ್ಷದಿಂದ ಅದರ ಕೆಲಸದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಈಗೊಂದು ಯಶಸ್ವಿಯಾಗಿದೆ. ಅದು ಬಹಳ ಒಂದು ಖುಷಿಯಾಗಿದೆ. ಎಷ್ಟು ಜನರನ್ನು ನೀವು ಕರೆಸಿದ್ರಿ ಇವತ್ತು, ಅವರಿಗೆ ಊಟ ಹಾಕಿ ಎಷ್ಟು ಜನರ ಮನಸ್ಸಿಗೆ ಆಶೀರ್ವಾದವನ್ನು ತೆಗೆದುಕೊಂಡಿದ್ರಿ? ಒಂದು 900 ಜನರ ಒಂದು ಇದು ಊಟದ ವ್ಯವಸ್ಥೆ ಮಾಡಿದ್ದು. 900 ಅಂದರೆ ಅದು 1000 ಚಿಲ್ಲರೆ ಜನರಿಗೆ ಬರ್ತದೆ ಅಂತ ನಮ್ಮ ಭಟ್ರು ಹೇಳಿದರು. 1000 ಚಿಲ್ಲರೆ ಬಂದಿದ್ದಾರೆ ಜನ, 1000 ಚಿಲ್ಲರೆ ಬಂದಿದ್ದಾರೆ. ಇಲ್ಲಿ ಪ್ಲೇಟ್ ಮುಗಿದ ತನಕ 1000 ಚಿಲ್ಲರೆ ಬಂದಿದ್ದಾರೆ. ನಾವು ಹೇಳಿದಷ್ಟೇ ಜನ ಬಂದಿದ್ದಾರೆ, ಸ್ವಲ್ಪ ಜಾಸ್ತಿ ಬಂದಿದ್ದಾರೆ. ಜಾಸ್ತಿ ಅಂದರೆ ಹಾಗೆಲ್ಲ, ಅಂದರೆ ಒಂದು ಮನೆಯಿಂದ 2-3 ಜನ ಈಗೆಲ್ಲ ಬರುವಾಗ ಅಷ್ಟು ಜನ ಬಂದಿದ್ದಾರೆ. ಈಗ ಶಿವಪ್ಪ ಅವರ ಒಂದು ದೊಡ್ಡ ಕನಸು ಈಡೇರಿತು. ನೆಕ್ಸ್ಟ್ ಕನಸು ಏನು ಅಂತ? ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ರಿ, ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಉಂಟು. ನೀರಾವರಿ ವ್ಯವಸ್ಥೆಯಲ್ಲಿ ಆಗಲಿ ಅಥವಾ ಅದೇ ನೀರಾವರಿಯಲ್ಲಿ ಸ್ವಲ್ಪ ಕೆರೆ ಇದೆಲ್ಲ ಅದೊಂದು ಸರಿಯಾದ ವ್ಯವಸ್ಥೆಯಲ್ಲಿ ಆಗಬೇಕು. ಹಿಂದಿನಾಗೆ ಅಂದರೆ ನೀರಾವರಿ ವ್ಯವಸ್ಥೆ ಕೃಷಿಯನ್ನು ತುಂಬ ಕಷ್ಟದಲ್ಲಿತ್ತು. ಇನ್ನೂ ಅದನ್ನು ಸ್ವಲ್ಪ ಸುಲಭದಲ್ಲಿ ಆ ಕೃಷಿಯನ್ನು ಸ್ವಲ್ಪ ಹಸಿರು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ, ಖರ್ಚು ಮಾಡಬೇಕಾದ್ರೆ ಅದು ಸುಲಭದಲ್ಲಿ ಆ ಕೆಲಸ ಮಾಡಿ ನಾವೆಲ್ಲ ಇನ್ನೂ ಪ್ರಾಯ ಆಗಿದೆ. ಮಕ್ಕಳಿಗೆ ಅದನ್ನು ಹಿಂದಿನವರು ಮಾಡಿದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊಸ ಟೆಕ್ನಾಲಜಿಯಲ್ಲಿ ಒಂದು ನೀರಾವರಿ ವ್ಯವಸ್ಥೆ ಆಗಲಿ, ಅದನ್ನು ಅಡಿಕೆ ಕೊಯ್ಲು ಮಾಡುವುದಾಗಲಿ ಅಥವಾ ಒಂದು ಕಾಳುಮೆಣಸು ಕೊಯ್ಲು ಮಾಡುವುದಾಗಲಿ, ಅದನ್ನು ಹೊಸ ರೀತಿಯಲ್ಲಿ. ಅಂದರೆ ಈಗ ನಮಗೆ ಒಂದು ಕೆಲಸಕ್ಕೆ 10 ಜನ ಬೇಕಾದರೆ ಇನ್ನು ಆ 10 ಜನರ ಕೆಲಸವನ್ನು ಒಬ್ಬ ಮಾಡಬೇಕು. ಆ ರೀತಿಯ ಒಂದು ಇದನ್ನು ಮಾಡಬೇಕಂತ ಒಂದು ಕನಸು ಉಂಟು, ಗೊತ್ತಿಲ್ಲ ಏನಾಗ್ತದೆ ಅಂತ. ಓಕೆ, ಇವತ್ತಿನ ಮಟ್ಟಿಗೆ ಕೃಷಿ ಎಷ್ಟು ಕಷ್ಟ ಅಂತ? ಇವತ್ತಿನ ಎಲ್ಲವೂ ಕಷ್ಟ, ಆದರೆ ಕೃಷಿ ಯಾವ ಥರ? ಕಷ್ಟವೇ ಅಂದರೆ ಅದು ಒಂದು ಜನ ಸಿಗುವುದಿಲ್ಲ, ಮತ್ತು ಮಾರುಕಟ್ಟೆಗಳು ಸ್ಥಿರವಾಗಿ ಇಲ್ಲ. ಯಾವುದು ಸ್ಥಿರವಾಗಿದ್ದರೆ ಅದನ್ನು ಸರಿಯಾಗಿ ನಾವು ಅದನ್ನು ಕೃಷಿ ಮಾಡಿ ನಮಗೆ ಧೈರ್ಯ ಬರ್ತದೆ. ಇವತ್ತು ಒಂದು ಅಡಿಕೆಗೆ ಒಂದು 300 ರೂಪಾಯಿ ರೇಟ್ ಇದ್ದರೆ 300 ರೂಪಾಯಿ ಬರುವ ವರ್ಷ ಅದನ್ನು ಸಾಲ ಮಾಡಿ ಆದರೂ ತೀರಿಸ್ಬೋದು ಅಂತ. ಅದು ಹೆಚ್ಚು ಕಡಿಮೆ ಆಗ್ತಲೇ ಇರ್ತದೆ. ಈಗ ತೆಂಗಿನಕಾಯಿ ಈ ವರ್ಷ ತೆಂಗಿನಕಾಯಿ ಫಸಲೇ ಇಲ್ಲ. ನಿಜವಾಗಿ ನಮಗೆ 7-10 ಸಾವಿರ ತೆಂಗಿನಕಾಯಿ ನಾವು ವರ್ಷಕ್ಕೆ ಮಾರಾಟ ಮಾಡ್ತಿದ್ದೆವು. ಈ ಸಲ ಈ ಫಂಕ್ಷನಿಗೆ ಈ ಗೃಹ ಪ್ರವೇಶಕ್ಕೆ ನಾವು ಒಂದು 500 ತೆಂಗಿನಕಾಯಿ ಕ್ರ್ಯಾಕ್ ತಗೊಂಡು. ನೀವೇ ತಗೊಂಡಿದ್ದೀವಿ? ನಾವೇ ಕ್ರ್ಯಾಕ್ ತಗೊಂಡದಂದರೆ ನಮಗೆ ಅದು ಆಶ್ಚರ್ಯ. ನಾವು ಯಾರೆಲ್ಲಾದರೂ ಹೇಳಿದರೆ ಅದು ನಂಬುವುದಿಲ್ಲ ಅವರು. ನಾವು ಬೊಂಡ ಸಿಯಾಲ ಉಂಟಲ್ಲ, ಸಿಯಾಲ 80 ಸಿಯಾಲ ನಾವು ನಿನ್ನೆ ಬೆಳಿಗ್ಗೆ ತಗೊಂಡದ್ದು, ಘಟ್ಟದ ಸಿಯಾಲ. ನಮ್ಮಲ್ಲಿ ಎಷ್ಟು ಇರುವಂಥ ಮರಗಳುಂಟು, ಮರಗಳಿಲ್ಲ. ಏನಂದರೆ ಅದು ಪ್ರಕೃತಿಯ ಇದು, ಅದನ್ನು ಸಾಕಾದ ಗೊಬ್ಬರ ಹಾಕದೆ ಆದದ್ದು, ಆ ರೀತಿ ಆದದ್ದಲ್ಲ, ಪ್ರಕೃತಿಯನ್ನು ಇದು. ಅದರ ಎಳೆ ಕಾಯೆಲ್ಲ ನಿಲ್ಲುವುದಿಲ್ಲ. ಈ ಹವಾಮಾನ ಬದಲಾವಣೆ ಆಗಿದೆ ಇಂದಿಗೆ. ಆ ರೀತಿ ಅಡಿಕೆ ಕೂಡ ಫಸಲು ನಮಗೆ ಮಾತ್ರ ಅಲ್ಲ, ಇದು ಯಾರಿಗೂ ಫಸಲು ಇಲ್ಲ ಈ ಸಲ, ಯಾರಿಗೂ ಇಲ್ಲ. ಈಗ ಯಾರಲ್ಲಿ ಕೇಳಿದರೆ ಫಸಲು ಇಲ್ಲ. ಅಂದರೆ ಅದು ಪ್ರಕೃತಿ ನಿಯಮ ಅಂತ ನಾವು ಅದಕ್ಕೇನು ಮಾಡಲಿಕ್ಕೂ ಆಗೋದಿಲ್ಲ. ಓಕೆ, ಈಗ ಶಾಂತ ಅವರು ಕೆಡ್ತಿದ್ದಾರೆ ಕುಡಿ ಎಂತಕ್ಕೆ ಅಂತ ಕೇಳುವ. ಮೇಡಮ್, ಈಗ ನೀವು ಹೇಳಿ, ಈಗ ಮನೆಯೆಲ್ಲ ಗಟ್ಟಿ ಆಯಿತು, ಆಗದಿಂದ ಬ್ಯುಸಿ ಇದ್ರಿ, ಓಡಾಡಿಕೊಂಡಿದ್ರಿ, ಸುಸ್ತಾಗಿದ್ರಿ, ನೋಡೋಗ್ಲೇ ಗೊತ್ತಾಗ್ತದೆ. ನಿಮಗೆ ಇಷ್ಟು ಶ್ರಮ ವಹಿಸಿದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಬದಲಾವಣೆ. ಈ ಮನೆ, ಆ ಮನೆ ಒಂದು ಸಣ್ಣ ಮನೆ ಆದರೂ ಸಂತೋಷದಿಂದ ಇದ್ವಿ, ದೊಡ್ಡ ಮನೆ ಆದರೂ ಕೂಡ ಅದೇ ಸಂತೋಷವನ್ನು ಕಾಯ್ದುಕೊಂಡು ಹೋಗುವಂಥ ಜವಾಬ್ದಾರಿ ಉಂಟು. ಏನು ಹೇಳ್ತೀರಿ? ಮಾಡಬೇಕು ಹಾಗೇನೆ ಮುಂದೇನು. ಇನ್ನು ಕ್ಲೀನ್ ಮಾಡೋ ಕೆಲಸ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ. ಮನೆ ಮನೆ ಸೊಸೆಯಂದ್ರು ಬರ್ತಾರೆ, ಅವರು ಕೂಡ ಅದೇ ಮಾಡ್ತಾರೆ, ಮಾಡಬೇಕು. ಹಾಗೆ ನೀವು ಕೃಷಿ ಹಿನ್ನೆಲೆಯಲ್ಲಿ ಇರುವವ್ರನ್ನೇ ಹುಡುಕಬೇಕಾಗ್ತದೆ, ಅದರ ಬಗ್ಗೆ ಅರ್ಥ ಮಾಡಿಕೊಂಡವರು. ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು.
ಆದರೆ ಕೃಷಿ ಕೃಷಿ ಬೇಕು ಸ್ವಲ್ಪ ಅವರಿಗೂ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹುಡುಗಿ ಆದಾಗ ಕರ್ನಾಟಕದಲ್ಲಿ ಸಾಧಾರಣ 80% ಕೃಷಿ ಫ್ಯಾಮಿಲಿ ಇರುವುದು. 80% ಆ ಕೃಷಿ ರೈತರ ಮಕ್ಕಳೇ ಈಗ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ, ಹೆಣ್ಮಕ್ಳು ಗಂಡು ಮಕ್ಕಳು. ಆದರೆ ಅವರಿಗೆ ಇಚ್ಛೆ ಆಗುವಂಥ ಇದ್ರೆ ಮಾಡ್ತಾರೆ ಅದನ್ನು. ಒಂದು 10% ಯಾವ ಇದೆಲ್ಲ ಕೃಷಿಕರ ಅಂತೇಳುವಾಗ ಹುಡುಗಿಯರೆಲ್ಲ ಮದುವೆ ಆಗಲಿಕ್ಕೆ ಸ್ವಲ್ಪ ಹಿಂದೆ ಹೋಗೋದುಂಟು ಕ್ರಮ. ಎಲ್ಲ ನೋಡಿದ್ದೇವೆ ನಾವು. ಓದಿದವ್ರನ್ನೇ ಹುಡುಕೋದು, ಬೆಂಗಳೂರಲ್ಲಿ ಇರಬೇಕು, ಮನೆಯಲ್ಲಿ ತೋಟ ಜಾಗ ಜಾಸ್ತಿ ಇರಬಾರ್ದು, ಇದೆಲ್ಲ ಉಂಟು. ನಿಮಗೆ ಎಂಥ ಸಸ್ಯ ಬೇಕು ಅಂತ? ನಮಗೆ ಅಂದರೆ ಅವರಿಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಹೆಣ್ಣನ್ನೇ ಅವರು ಸೆಲೆಕ್ಟ್ ಆಗಬೇಕು ಒಂದು. ಇನ್ನೊಂದು ಅಂದರೆ ಕೃಷಿ ಅಂದರೆ ಸ್ವತಂತ್ರವಾಗಿದೆ. ಕೃಷಿ ಒಟ್ಟಿಗೆ ಒಂದು ಉದ್ಯೋಗ ಬೇಕು. ಈಗ ಕೃಷಿ ಒಟ್ಟಿಗೆ ಒಂದು ಉದ್ಯೋಗ ಬೇಕು. ಕೃಷಿನೂ ಬೇಕು. ಬರೇ ಉದ್ಯೋಗಕ್ಕಿಂತಲೂ ಸ್ವಲ್ಪ ಕೃಷಿ ಬೇಕು. 1 ಎಕರೆ ಜಾಗದಲ್ಲಿ ಕೃಷಿ ಇದ್ದರೆ ಅದೊಂದು ಆ ಉದ್ಯೋಗದಿಂದ ಬಂದು ಸ್ವಲ್ಪ ಏನಾದರಲ್ಲಿ ಆಫೀಸಿನಲ್ಲಿ ಟೆನ್ಷನ್ ಇರುವಾಗ ಈ ಕೃಷಿಗೆ ನಮ್ಮ ಭೂಮಿಗೆ ಒಂದು ಸುತ್ತು ಬಂದರೆ ಅದೆಲ್ಲ ಟೆನ್ಷನ್ ಎಲ್ಲ ಹೋಗ್ತದೆ. ಅದನ್ನೆಲ್ಲ ನಾವು ಹೂವಿನ ತೋಟ ನೋಡಿದಾಗೆ. ಹಾಗಾದರೆ ನೀವು ಹೇಳಿದ್ರೆ ಕೃಷಿ ಸಹ ಬೇಕು, ಉದ್ಯೋಗ ಕೂಡ ಬೇಕು, ಎರಡು ಬೇಕು. ಕೃಷಿ ಜಾಸ್ತಿ ಇದ್ದರೆ ನಮಗೆ ಮೈಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಉದ್ಯೋಗ ಮತ್ತು ಕೃಷಿ ಮೈಂಟೆನ್ಸ್ ಮಾಡಿ ಸ್ವಲ್ಪವಾದರೂ ಒಂದು ಅರ್ಧ ಎಕರೆ ಆದರೂ ಕೃಷಿ ಸ್ವಲ್ಪ ಒಂದು ಬಾಳೆ, ಒಂದು 4-5 ತೆಂಗಿನ ಮರ, ಅದು ನಮ್ಮದಂತ ಬೇಕು. ಅಷ್ಟಿದ್ರೆ ಅದೊಂದು ನೆಮ್ಮದಿ ಬೇರೆ ಉಂಟದು, ಸಾರ್ಥಕತೆ ಅದರಲ್ಲಿ. ಒಂದು ಎಷ್ಟು ದೊಡ್ಡ ಬ್ಯಾಂಕ್ ಮ್ಯಾನೇಜರಿಗೆ ಕೂಡ ನನ್ನ ಮನೆಯಲ್ಲಿ ಹೋಗಿ ಸ್ವಲ್ಪ ಒಂದು ತರಕಾರಿ, ಬಸಳೆ, ಬೆಂಡೆ ಏನಾದರೂ ಇದ್ದರೆ ಅದೊಂದು ಖುಷಿ ಬೇರೆ ಉಂಟು. ಒಂದು ತೆಂಗಿನಕಾಯಿ ಇದ್ದರೆ ಅಥವಾ ಇನ್ನೊಂದು ಅಡಿಕೆ, ಬಾಳೆ ಇದ್ದರೆ ಅದು ನಾವು ನಟ್ಟ ಬಾಳೆಯಿಂದ ಬೆಳೆಸಿದ ಇದೊಂದು ಹಣ್ಣು ಅಂತ ಅದೊಂದು ಖುಷಿ ಬೇರೆ ಉಂಟು. ಅದೊಂದು ಬೇರೆ. ಹಾಗೆ ನಿಮ್ಮ ಮಕ್ಕಳನ್ನು ಕೇಳಿಬಿಡುವ. ಈಗ ಸಚಿನ್, ಈಗ ನಾನು ಹೇಳುವ ಪ್ರಕಾರ ಅವ್ರ ತಂದೆ ತಾಯಿ ಈಗ ಇಲ್ಲೇ ಹೇಳಿದರು, ಕೃಷಿಯನ್ನು ಕೆಲಸ ಸೇರಬೇಕು, ಕೃಷಿ ಕೂಡ ನೋಡಬೇಕು, ಎರಡು ಮಾಡಬೇಕು ಅಂತ. ಮನೆಗೆ ಬರುವವರು ಕೂಡ ಸ್ವಲ್ಪ ಕೃಷಿಯನ್ನು ಅರ್ಥ ಮಾಡಿಕೊಂಡಿರಬೇಕು ಅನ್ನೋಂಥ ಪರೋಕ್ಷವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಿ? ಇಲ್ಲ, ಕೃಷಿ ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಕೃಷಿ ಬಗ್ಗೆ ನಾಲೆಜ್ ಇರ್ತದೆ, ಏನು ಹೇಗೆ ಅಂತ. ಕೃಷಿಯಲ್ಲಿ ಕಂಪ್ಲೀಟ್ ತೊಡಗಿಸಿಕೊಳ್ಳದೇ ಇರ್ಬೋದು ಎಲ್ಲರೂ ಈಗಿನವರು. ಅದರ ಬಗ್ಗೆ ಗೊತ್ತಿರ್ತದೆ, ಏನು ಗೊತ್ತಿದ್ದವರೇ ಒಳ್ಳೆಯದು ಅಂತ ಅಲ್ಲ? ಓಕೆ. ಬೇಗ ಮದುವೆ ಎಲ್ಲ ಉಂಟಾಗ, ಈ ಗೃಹ ಪ್ರವೇಶ ಆದ ಬೆನ್ನಲ್ಲೇ ಮದುವೆ ಕೂಡ ಉಂಟಾಗ ನೋಡಬೇಕು. ಓಕೆ. ಇಲ್ಲಿ ಕಿರಿಯ ಸಹೋದರ ಮಿಥುನ್, ಏನು ಹೇಳ್ತೀರಿ? ಈಗ ಎಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರಿ ಆರಂಭದಲ್ಲಿ. ಹೌದು. ಈಗ ಅದಕ್ಕೆ ಸ್ವಲ್ಪ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಗಮನವಹಿಸಿದ್ದೀರಿ ಅಂತ ಭಾವಿಸಿದ್ದೇನೆ. ಹೇಗೆ, ಏನು? ಹಾಗೇನಿಲ್ಲ, ಈಗ ಅದೇ ಕೆಲಸ ಜಾಬ್ ಮಾಡ್ತಾ ಇದ್ದೇವೆ. ಸೊ ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೇನೆ, ಮಾರ್ಕೆಟಿಂಗ್ ಮತ್ತು ಡಿಸೈನಿಂಗ್ 2 ನೋಡ್ಕೊಳ್ಳಿ. ಓಕೆ. ಸೊ ಹಾಗಿರುವಾಗ ಅದೇ ಯೂಟ್ಯೂಬ್ ಮಾಡ್ತಾ ಇದ್ದೆ. ಸೊ ಟುಗೆದರ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಪಾಸ್ ಮಾಡಿದ್ದೇನೆ ಹಾಗೆ. ಈಗ ಹೇಗೆ ಇಷ್ಟು ಮನೆಯೆಲ್ಲ ಕಟ್ಟಿತ್ತು, ತಂದೆ ತಾಯಿ ದೊಡ್ಡ ಒಂದು ಡ್ರೀಮಿಂದ ಕಟ್ಟಿದ್ದಾರೆ ಮಕ್ಕಳಿಗೆ ಅಂತ. ಹೌದು. ಸಾಲ ಮಾಡದೆ ಮಾಡಿಟ್ಟಿದ್ದು. ಸಾಲ ಮಾಡಿ ಕಟ್ಟೋದು ಬೇರೆ, ಸಾಲ ಮಾಡದೆ ಮಾಡೋದು ಬೇರೆ. ಮಕ್ಕಳಿಗೆ ಜವಾಬ್ದಾರಿ, ಮಕ್ಕಳಿಗೆ ತಲೆನೋವು ಬರಬಾರ್ದು ಅನ್ನುವಂಥ ಭಾವನೆ ತಂದೆ ತಾಯಿಯ ಉದ್ದೇಶ. ಒಬ್ಬ ಮಗ ಆಗಿ ತಂದೆ ಬಗ್ಗೆ ತಾಯಿ ಬಗ್ಗೆ ಏನು ಹೇಳ್ತೀರಿ? ನಾನು ಚಿಕ್ಕಿಂದಲ ಬೆಳೆದು ಬಂದವಾಗ ನನ್ನ ತಂದೆ ಇಲ್ಲಿವರೆಗೂ ನನಗೆ ಹೊಡೆದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಯಾವತ್ತೂ ಕೂಡ ಸಮಾಧಾನದಿಂದ ಹೇಳಿ, ಪ್ರೀತಿಯಿಂದ ಹೇಳಿ, ತಪ್ಪು ಮಾಡಿದ್ದನ್ನು ತಿದ್ದಿಸಲಿಕ್ಕೆ ಹೇಳ್ತಾರೆ. ಯಾವ ತಾಯಿ ಕೂಡ ಹೊಡೆದು ನನಗೆ ಹೊಡೆದಿದ್ದಾರೆ, ಬುದ್ಧಿ ಬಂದಿದೆ, ತಿದ್ದುಕೊಂಡಿದ್ದೇನೆ. ಸೊ ಈಗಿನವರು ಕೂಡ ತಂದೆ ಏನು ಕೇಳಿದ್ರು ನಾನು ಕೊಡಿಸಲ್ಲ, ತೆಗೆದುಕೊಡಲ್ಲ, ಏನು ಹೇಳಿಲ್ಲ. ಸೊ ಇವಾಗ ಚಿಕ್ಕ ಪುಟ್ಟ ಏನು ಅಂದರೆ ಈಗ ಜಾಬ್ ಆಗಿದೆ, ಅದಕ್ಕೆ ಮೊದಲು ನನಗೆ ಸಿಸ್ಟಮ್ ಬೇಕಿತ್ತು. ಸರ್ 1 ಲಕ್ಷ 1.5 ಲಕ್ಷ ಆಗಿದೆ, ಅದನ್ನು ಪರ್ಚೇಸ್ ಮಾಡೋದು ಹೇಗಾದರೂ ಮಾಡಿ ಪರ್ಚೇಸ್ ಮಾಡಿ ಕೊಟ್ಟಿದ್ದೇವೆ. ಸೊ ಆಗಿರುವಾಗ ನಾವು ಈಗ ಕೆಲಸಕ್ಕೆ ಹೋಗ್ತೇವೆ, ನಮ್ಮ ಕೈಯಲ್ಲಿ ಸಂಬಳ ಇದೆ, ಅದರಲ್ಲಿ ಸ್ವಲ್ಪ ಅಮೌಂಟನ್ನು ಮನೆಗೆ ಅಂತ ಅಥವಾ ಮನೆಯಲ್ಲಿ ಯಾವುದನ್ನು ಪರ್ಚೇಸ್ ಮಾಡೋದಕ್ಕೆ ಅದಕ್ಕೆ ಆಗಿ ನನ್ನ ಹೆಚ್ಚು ಸ್ಯಾಲ್ರಿ ಇಲ್ಲದಿರು ನನ್ನ ಕೈಯಿಂದ ಎಷ್ಟಾಗುತ್ತೆ ಆ ಚಿಕ್ಕ ಅಮೌಂಟಲ್ಲಿ ಈ ಮನೆಗೆ ಒಂದು ಕಾಂಟ್ರಿಬ್ಯೂಷನ್ ಥರ ಏನಾದರೂ ನನ್ನ ಕೈಯಲ್ಲಿ ಏನಾಗಿದೆ ಹಾಗೆ ಸಹಾಯ ಮಾಡಿದ್ದೇನೆ. ಸೊ ಇನ್ನು ಮುಂದೆ ಸ್ಯಾಲ್ರಿ ಜಾಸ್ತಿ ಆದ ಕೂಡಲೇ ಈಗ ಸ್ಟೇಬಲ್ ಯಾವ ಸ್ಯಾಲ್ರಿ ಇದೆ ಅದರಲ್ಲಿ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟೇ ಅಮೌಂಟ್ನ ಯಾವುದಾದ್ರೂ ಪರ್ಚೇಸ್ ಮಾಡುವಂಥ ಅದೇ ಮೇಂಟೆನೆನ್ಸ್ಗೆ ಅಥವಾ ಲೋನಿಗೆ ಆ ಥರ ಸಹಾಯ ಮಾಡ್ತಾ ಹೋಗ್ಬೋದು. ಅಂದರೆ ತಂದೆ ತಾಯಿಯ ತ್ಯಾಗ. ಹೌದು. ಈ ಮನೆ ಅಲ್ವಾ? ಹೌದು. ಅವರ ತ್ಯಾಗದ ಫಲವೇ, ಅವರು ಎಷ್ಟು ದುಡಿದಿದ್ದಾರೆ ಅಷ್ಟು ಬೆಳವಣಿಗೆ ಮನೆಗೆ ಆಯಿತು. ಹಾಂ. ಫಾರ್ ಎಕ್ಸಾಂಪಲ್ ಕೃಷಿ ಅಂತ ಹೇಳಿದರೆ ಸುಮ್ಮನೆ ನಮಗೆ ಭೂಮಿ ಇದೆ ಅಂತ ಹೇಳಿದರೆ ನಡೆಯುವುದಿಲ್ಲ. ಇಲ್ಲ, ಅಲ್ಲಿ ಕೃಷಿ ಮಾಡಿದರೆ ಅಷ್ಟೇ ಆ ಭೂಮಿಯಲ್ಲಿ ಉತ್ಪತ್ತಿ ಬರ್ತದೆ, ದೊಡ್ಡ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಬರ್ತದೆ. ಹೌದು. ಸೊ ನಿಮ್ಮ ತಂದೆ ತಾಯಿ ಆ ಪ್ರಯತ್ನ ಮಾಡಿದ್ರಿಂದ ನಿಮಗೆ. ಹೌದು ಅಲ್ಲ? ಹೌದು. ಏನು ಹೇಳ್ತೀರಿ ಈ ಪ್ರಯತ್ನದ ಬಗ್ಗೆ, ತಂದೆ ತಾಯಿ ಪ್ರಯತ್ನ? ನಾವು
ನಾನು ಬೆಳೆದಿಂದಾಗಲೇ ನಾವು ಇದ್ದದ್ದು ಕೃಷಿಯಲ್ಲಿ ಅಡಿಕೆ, ತೆಂಗು, ರಬ್ಬರ್ ಮತ್ತು ಬಾಳೆ ಇದೆಲ್ಲ ಇತ್ತು. ಸೊ ಹಾಗಿರೋ ಈಗ ನಾವು ಕೂಡ ಮುಂದೆ ಇರುವಾಗ ಜಾಬ್ ಕೂಡ ಇದೆ ಮತ್ತು ಜಾಗ ಇದೆ, ಜಾಗದಲ್ಲಿ ಕೃಷಿ ಕೂಡ ಮಾಡ್ತೇವೆ. ಸೊ ನನಗೆ ಅಪ್ಪ ಎಷ್ಟು ಕೃಷಿ ಮಾಡಿದರೆ ಅಷ್ಟು ನನಗೆ ಅಂತೂ 100ರಲ್ಲಿ 1% ಗೊತ್ತಿರ್ಬೋದು ಏನು ಹೇಗೆ ಅಂತ. ಸೊ ಅವರಿಂದ ಇನ್ನು ಮುಂದೆ ಕಲ್ತ್ಕೊಳ್ಳೋದು ಆ ಥರ ತಿಳಿದುಕೊಂಡು ಆ ಕೃಷಿಯನ್ನು ಕೂಡ ಕಂಟಿನ್ಯೂ ಮಾಡಬೇಕು ಮತ್ತು ಜಾಬ್ ಕೂಡ ಕಂಟಿನ್ಯೂ ಮಾಡಬೇಕು ಅನ್ನೋದು ನಿಮ್ಮ ಭಾವನೆ. ಓಕೆ, ನಿಮ್ಮ ತಾಯಿ ಹತ್ರ ಕೇಳುವ, ಹಿಡ್ಕೊಳ್ಳಿ. ಮಕ್ಕಳು ಇಷ್ಟು ದೊಡ್ಡ ಬೆಳೆದು ಮದುವೆ ವಯಸ್ಸಿಗೆ ಬಂದು ನಿಂತಿದ್ದಾರೆ. ಚಿಕ್ಕವರಿದ್ದ ಮಕ್ಕಳಲ್ಲ, ಈಗ ದೊಡ್ಡ ಮಕ್ಕಳಾಗಿ ಆಗಿದೆ. ಈಗ ಈ ಮಕ್ಕಳಿಗೆ ಅಂತೇಳಿ ನೀವು ಮನೆಯನ್ನು ಕಷ್ಟಪಟ್ಟು ಮಾಡಿದ್ದೀರಿ ನೀವಿಬ್ಬರು ಸೇರಿಕೊಂಡು. ಈಗ ಇಷ್ಟೆಲ್ಲ ಆದ ಮೇಲೆ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿವರೆಗಿನ ಮಕ್ಕಳ ಸಾಧನೆ ಆಗಿರುವುದು ಕೇಳಿ. ಪರವಾಗಿಲ್ಲ, ಒಳ್ಳೆ ಮಕ್ಕಳಾಗಿ ಇದ್ದಾರೆ ಅವರು. ಮನೆಗೆ ತುಂಬ ಸಹಾಯಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೀಗ. ಹಾಗೆ ಮನೆಗೆ ನಿಮಗೆ ಏನು ಬೇಕು? ಇದುವರೆಗೆ ನೀವು ಹೇಳಿದ್ದಲ್ಲ, ನೀವು ಹೇಳಿದ್ದು ನಡೆದಿದೆ. ಮಕ್ಕಳು ಏನು ಹೇಳಿ ಹಾಗೆ ಅದೇ ಪ್ರಕಾರ ನೀವು ಹೇಳಿದ ಪ್ರಕಾರ ಮಕ್ಕಳು ಹೋಗ್ತಾ ಇದ್ದಾರೆ. ಹಾಂ, ಕರೆಕ್ಟ್. ತಂದೆ ತಾಯಿಗೆ ಅದಕ್ಕಿಂತ ಜಾಸ್ತಿ ಏನು ಬೇಡಲ್ಲ, ಅದೇ ಮತ್ತೇನು ಬೇರೆ. ಅವರು ನಾವು ಹೇಳಿದಾಗೆ ಕೇಳೋದು, ಅವರು ಹೇಳಿದಾಗೆ ನಾವು ಸ್ವಲ್ಪ ಕೇಳಬೇಕು. ಈಗಿನ ಕಾಲ ಹಾಗೇನೆ. ಮಕ್ಕಳು ಹೇಳಿದಾಗ ಸ್ವಲ್ಪ ಕೇಳಬೇಕಾಗ್ತಲ್ಲ, ತಗೊಳ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗ ಸಣ್ಣವನು, ಅವನು ಹೇಳಿದ್ದನ್ನು ಕೂಡ ವ್ಯಾಲ್ಯೂಬಲ್ ಇದ್ದರೆ ನಾನು ಕೇಳಬೇಕಾಗ್ತದೆ. ಅದರಲ್ಲೆಲ್ಲ ನೋಡಲಿಕ್ಕಿಲ್ಲ, ನಾವೇ ಹೇಳಿದಾಗಬೇಕು ಅಂತೇನಿಲ್ಲ. ಹಾಗೆ ನೋಡೋಣ, ಸಚಿನ್ ಅವರು ಏನು ಹೇಳ್ತಾರೆ ತಾಯಿ ಬಗ್ಗೆ, ತಂದೆ ಬಗ್ಗೆ. ಎಲ್ಲೇ ಎದುರೇ ಇದ್ದಾರೆ, ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದರೆ ತಂದೆ ತಾಯಿ. ಏನು ಹೇಳ್ತೀರಿ ಅವ್ರ ಬಗ್ಗೆ? ಅವರು ಹೇಳಿದ್ದೆಲ್ಲ ಸರಿ, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿವರೆಗೆ ಏನೇ ಮಾಡಿದರೂ ಅದು ಮಕ್ಕಳಿಗೋಸ್ಕರ, ಮನೆಗೋಸ್ಕರ ಅಂತ ಎಲ್ಲ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಕಂಪ್ಲೀಟ್ ಫ್ಯಾಮಿಲಿ ಅವರು ಮಾತಾಡಿಸಿದ್ವಿ, ಎಲ್ಲ ವಿಚಾರಗಳನ್ನು ಹೇಳಿದರು. ಇಷ್ಟೊಂದು ದೊಡ್ಡ ಮನೆಯ ಹಿಂದೆ ಅವರ ಶ್ರಮ ಎಷ್ಟಿದೆ, ಶಿವಪ್ಪ ಗೌಡರ ಶ್ರಮ ಎಷ್ಟಿದೆ, ಹಾಗೆ ಶಾಂತ ಅವರ ತಾಳ್ಮೆ ಎಷ್ಟಿದೆ. ಅವರು ಕೋಪದಲ್ಲಿದ್ದರು ನೋಡು ಒಮ್ಮೊಮ್ಮೆ, ಮತ್ತೆ ಅವರು ಸೈಲೆಂಟಾಗಿ ಒಮ್ಮೆ ಮಕ್ಕಳಿಗೆಲ್ಲ ಧೈರ್ಯ ಹೇಳಿದುಂಟು ಕ್ರಮ. ಆದರೆ ರಫ್ ಆಗಿ ಮಾತಾಡ್ತಾರೆ, ಅದರ ಮನಸ್ಸು ಬಹಳ ಮೃದು. ಸಚಿನ್ ಕೂಡ ಅಷ್ಟೇ, ಮಿಥುನ್ ಕೂಡ ಅಷ್ಟೇ, ಒಳ್ಳೆ ಮಕ್ಕಳಾಗಿ ಇವತ್ತು ಮನೆಗಿದ್ದಾರೆ. ಹಾಗೆ ಕಂಪ್ಲೀಟ್ ಫ್ಯಾಮಿಲಿಗೆ ನೀವು ಎಷ್ಟು ಆಲ್ ದ ಬೆಸ್ಟ್ ಹೇಳ್ತೀರಿ ಅಷ್ಟು ಹೇಳಿ, ರಾಜ್ಯದಾದ್ಯಂತ ನೋಡ್ತಾ ಇರ್ತೀರಿ ಎಲ್ಲರೂ. ಈ ಒಂದು ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ, ಹಾಗೆ ಅವರ ಮುಂದಿನ ಎಲ್ಲ ಜೀವನ ಕೂಡ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಹೃದಯ ತುಂಬಿ ಹಾರೈಸುವ ಮೂಲಕ ಅವರಿಗೆ ಒಳಿತನ್ನು ಬಯಸುವ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಭಾಳ ತಾಳ್ಮೆಯಿಂದ ಮಾತಾಡಿದಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಅದೇ ರೀತಿ ನಿಮ್ಮ ನ್ಯೂಸ್ ನಾಟ್ ಸಂಪಾದಕರಾದ ಹೇಮಂತ್ ಸಂಪಾಜಿ ಇವರಿಗೂ ಇವರ ಕುಟುಂಬಕ್ಕೂ ದೇವರು ಪರಮಾತ್ಮ ಒಳ್ಳೆಯದನ್ನು ಆರೋಗ್ಯ ಆಯುಷ್ಯ ಕೊಡಲಿ ಅಂತ ದೇವರಲ್ಲಿ ಹಾರೈಸ್ತೇನೆ. ಅದೇ ರೀತಿ ಈ ನ್ಯೂಸ್ ನ್ಯೂಟೌಟ್ ಚಾನಲ್ನಲ್ಲಿ ಬರುವಂಥ ಎಲ್ಲ ಇನ್ನೂ ಕೂಡ ಅತಿ ಹೆಚ್ಚಿನ ಮುಖ್ಯ ಅಂದರೆ ಕಾರ್ಯಕ್ರಮಗಳು ಇನ್ನೂ ಕೂಡ ಮೂಡಿ ಬರಲಿ ಅಂತ ನಾನು ಹಾರೈಸ್ತೇನೆ. ಯಾಕೆಂದರೆ ಇಲ್ಲಿ ಬರುವಾಗ ನಮಗೊಂದು ಪ್ರಶ್ನೆ ಮೂಡಿತ್ತು. ನನಗೆ ಮನೇಲಿ ವೈಫ್ ಹೇಳ್ತಾಯಿದ್ರು, ನೀವೊಂದು ವ್ಲಾಗ್ ಮಾಡಿ ಅಂತ. ಯಾಕೆ ಇದನ್ನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಅವರು ರೈತರು ಅನ್ನೋ ಕಾರಣ. ಅವರು ರೈತರು, ಒಬ್ಬ ರೈತ ಮಾಡಿದ ಮನೆಗೆ ತುಂಬ ಬೆಲೆ ಉಂಟು ದೇಶದಲ್ಲಿ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡಿದವರದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಾಳೆ ಇದೊಂದು ಸ್ಫೂರ್ತಿಯಾಗಲಿ, ನಿಮಗೆ 4 ಜನ ಮುಂದೆ ನಿಂತು ನಾವು ಸಹ ಕಟ್ಟಬಲ್ಲವು ಅನ್ನೋ ಧೈರ್ಯವನ್ನು ತಗೊಂಡ್ರೆ ಈ ವಿಡಿಯೋ ಹೋದ ಮೇಲೆ, ಅದು ನಮ್ಮ ಗೆಲುವು. ನೀವು ಮನೆ ಕಟ್ಟಿದ್ದಕ್ಕೂ ಕೂಡ ಒಂದು ಸಾರ್ಥಕತೆಯ ಭಾವನೆ ಬರುವಂತಹ ಕ್ಷಣ. ನಿಮಗೂ ನಿಮ್ಮನ್ನು ನೋಡಿ ತುಂಬ ಜನ ಹೇಳ್ತಾರೆ, ಅವರು ಮನೆ ಕಟ್ಟಿದ್ರು, ಶಿವಪ್ಪ ಗೌಡರು ಅಂತೇಳಿ ಎಲ್ಲೋ ಕೃಷಿಕರು, ಅವರು ಒಂದು ದೊಡ್ಡ ಮನೆ ಕಟ್ಟಿದರು, ನಾವು ಕೂಡ ಕಟ್ಬೋದು ಅಂತೇಳೋ ಭಾವನೆ ಬಂದರೆ ಅದೊಂದು ದೊಡ್ಡ ಗೆಲುವು, ನಿಮ್ಮ ಕುಟುಂಬಕ್ಕೆ ಸಂದ ಗೆಲುವು ಅದು. ಯಾಕಂದರೆ ಅದೊಂದು ಆಗಲಿ. ಹಾಗೆಯೇ ವೀಕ್ಷಕರೇ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ.